केशवं बादरागिणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। 761 ಭಾಷ್ಯ ಭಾಗ ಅದರ ಮಧ್ಯ ಇದೆ. ಇಲ್ಲಿವರೆಗಿದೆ ತಾಮಸೇಚ ಆವರಣಾತ್ಮಕೆ ತಿಮಿರಾದಿ ದೋಷೇ ಸತಿ ಅಗ್ರಹಣಾದೇಹ ಅವಿದ್ಯಾತ್ಮಸ್ಯ ಉಪಲಬ್ಧೇ ಅಲ್ಲಿವರಾಗಿತ್ತು. ಅದು ಅಂತಃಕರಣದಲ್ಲಿ ತಮೋಗುಣ ಉಂಟಾದಾಗ, ತಾಮಸ ಪ್ರತ್ಯಯ ಉಂಟಾದಾಗ, ಅದು ಕ್ಯಾಟ್ರಾಕ್ ಬಂದಾಗ ಹೇಗೆ ಕಣ್ಣಿಗೆ ಗೊತ್ತಾಗದಿರೋದು, ತಪ್ಪಾಗಿ ಗೊತ್ತಾಗೋದು, ಬೇರೆ ತರ ಆಗುತ್ತೆ, 3 ಉಂಟು. ಹಾಗೆ ಅಂತಃಕರಣಕ್ಕೂ ಕೂಡ ಅವಿದ್ಯಾತ್ರಯ ನೋಡಿ, ತಮೋಗುಣದಿಂದ ಕೂಡಿದ ಅಂತಃಕರಣದಲ್ಲಿ, ತಾಮಸ ಪ್ರತಿಯೊಬ್ಬ ಅಂತಃಕರಣದಲ್ಲಿ ಗೊತ್ತಾಗೋದಿಲ್ಲ, ತಪ್ಪಾಗಿ ಗೊತ್ತಾಗೋದು, ಸಂಶಯ ಗೊತ್ತಾಗೋದು, ಇದು 3 ಆಗುತ್ತೆ. ಏನು ಈ ಪ್ರಶ್ನೆ ಮಾಡ್ತಾರೆ. ಅತ್ರಾಹ ಏವಂತರ್ಹಿ ಜ್ಞಾತಧರ್ಮ ಅವಿದ್ಯಾ. ಏವಂತರ್ಹಿ ಜ್ಞಾತೃಧರ್ಮ ಅವಿದ್ಯಾ. ಹೇಗಾದರೆ ಅವಿದ್ಯಾತ್ರಯ ತಾಮಸ ಪ್ರತ್ಯಯ ಕೂಡ್ಕೊಂಡಾಗ ಆಗತ್ತೆ ಇದೆ. ಆ ತಾಮಸ ಪ್ರತ್ಯಯ ಕೂಡ್ಕೊಂಡವನು ಯಾರೋ? ಜೀವ. ಅವನಿಂದ ಆ ಪ್ರತ್ಯಯ ಕೂಡ್ಕೊಂಡವನು. ಪ್ರತ್ಯಯ ಕೂಡ್ಕೊಂಡಂತ ಜೀವನಿಗೆ ಈ ಅವಿದ್ಯಾತ್ರಯ ಕಾಣುತ್ತೆ ಅಂದ್ರೆ ಅವನ ಧರ್ಮ ಅಂತ ಆಯ್ತಲ್ಲ ಅವಾಗ. ಹೀಗಾದರೆ ಅವಿದ್ಯೆ ಎನ್ನುವುದು ಜ್ಞಾಸುವಿನ ಧರ್ಮ, ಜ್ಞಾಸುವಿನ ಅರಿಯುವನು, ತಿಳಿಯುವನು. ಇಲ್ಲಿ ತಾಮಸ ಪ್ರತ್ಯಯ ಅಂದ್ರೆ ತಮಸ್ಸನ್ನ ಬರೀ ಒಂದು ಕೊಟ್ಟಿರೋದಲ್ವಾ, ಒಂದು ಎಕ್ಸಾಂಪಲ್ ಆಗಿ. ಹೌದು, ತಮಸ್ ಆವರಿಸ್ಕೊಂಡಾಗ ಹೇಗೆ ತಪ್ಪು ಕಾಣುತ್ತೋ ಹಾಗೆ ಅಜ್ಞಾನ ಆವರಿಸ್ಕೊಂಡಾಗ ಸರಿಯಾಗಿ ಜ್ಞಾನ ಆಗಲ್ಲ ಅಂತ ಅಷ್ಟೇ ಅಲ್ವಾ? ಅಜ್ಞಾನವನ್ನೇ ತಾಮಸ ಪ್ರತ್ಯಯ ಅಂತ ಇದ್ದಾರೆ. ಅಜ್ಞಾನ ಅಂತ ಏನಿದೆ ಅದು ತಾಮಸ ಪ್ರತ್ಯಯ. ಅದು ಆ ತಾಮಸ ಪ್ರತ್ಯಯದಲ್ಲಿ 3 ತೋರುತ್ತೆ ಅಂತಾರೆ. ತಾಮಸ ಪ್ರತ್ಯಯ ಅಂದ್ರೆ ಅವಾಗ ಅದೊಂದು ಗುಣ ಆಗೋಗುತ್ತಾ? ಹೌದು, ಅಂತಃಕರಣದ ಒಂದು ಗುಣ. ಅವಾಗ ತಾಮಸ ಅನ್ನೋದು ಮತ್ತೆ ಒಂದು ಗುಣ ಅಂತ ಹಾಕ್ಬಿಟ್ರಾ? ಹೌದು, ತಾಮಸ ಅಂತ ಒಂದು ವೃತ್ತಿ, ತಾಮಸ ವೃತ್ತಿ, ತಾಮಸ ಪ್ರತ್ಯಯ, ತಾಮಸ ಗುಣ. ವೃತ್ತಿ ಪ್ರತ್ಯಯ ಗುಣ ವೃತ್ತಿ ಅಷ್ಟೇ. ಅಲ್ಲಿ ತಮ್ಮ ಗುಣದಿಂದ ಕೂಡಿದ್ದು ಅಂತ ಆಮೇಲೆ ಗುಣವೂ ಬರುತ್ತಲ್ಲ ಅಂತ. ತಮ್ಮ ಗುಣದಿಂದ ಕೂಡಿದ ವೃತ್ತಿ ಮೇಲೆ ನೀವು ಹೇಳ್ದಂಗೆ ವೃತ್ತಿಗೆ ತಾಮಸ ವೃತ್ತಿ. ಅದು ತಮ್ಮ ಗುಣದಿಂದ ಆದ ವೃತ್ತಿ ಪ್ರಧಾನ ಯಾವುದು, ಗುಣ ಪ್ರಧಾನ ಅಲ್ಲ. ತಮ್ಮ ಗುಣದಿಂದ ಆಗಿರುವ ವೃತ್ತಿ ಅದು. ಆ ವೃತ್ತಿಯಲ್ಲಿ ಅಭಿಮಾನ ಪಟ್ಕೊಳ್ಳೋ ಜೀವನಿಗೆ 3 ತೋರಿಸ್ತೆ ಅಂತ. ಅಲ್ಲಿ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ, ಹಾಗಾದ್ರೆ ತಾಮಸ ಅವಿದ್ಯಾ ರೂಪ ಅಲ್ವೇ, ತಮದಿಂದ ಆದದ್ದು ಅಂತ ಆದ್ರೆ ಅಂತ. ಆದದ್ದು ಅನ್ನೋದು ಅಲ್ಲಿ ಹೇಳ್ತಿರೋದು ನಿಮಿತ್ತಕವೇ ಹೊರತು ಉಪಾದಾನ ಕಾರಣ ಅಲ್ಲ. ತಾಮಸ ಪ್ರತ್ಯಯ ಅಂದ್ರೆ ತಪ್ಪಿನೊಳಗೆ ಪ್ರತ್ಯಯ ಅಂತ. ತಮೋ ಗುಣದಿಂದ ಆದ ಅಂತಾನೆ. ತಮಸಃ ಇದಂ ತಾಮಸಂ ತಾನೆ. ತಮೋ ಗುಣ ಬಂದ್ಬಿಡುತ್ತಲ್ಲಿ. ಹೌದು, ತಮೋ ಗುಣವನ್ನ ಇದು ತಮೋ ಗುಣವೂ ಅವಿದ್ಯಾ ಕಲ್ಪಿತವೇ. ಆದ್ರೆ ಬರೀ ಗುಣ ಗೊತ್ತಾಗಲ್ವಲ್ಲ. ಗುಣ ಕಾರ್ಯ ಅಂತ ತೋರಿಸ್ತಾ ಇದ್ದಾರೆ. ವೃತ್ತಿ ಮೂಲಕವಾಗಿ ಗುಣವನ್ನು ನಾವು ನೋಡ್ಬೇಕು. ವೃತ್ತಿ ಬಿಟ್ಕೊಂಡು ಗುಣವನ್ನ ಗುಣ ರಜೋಗುಣ ತಮೋ ಗುಣವನ್ನ ವೃತ್ತಿ ಮೂಲಕವಾಗಿ ನೋಡ್ಬೇಕೇ ಹೊರತು ಬರೀ ವೃತ್ತಿ ಬಿಟ್ಟು ಗುಣ ಇದು ಒಂದು ತೋರ್ಸಕ್ ಆಗೋದೇ ಇಲ್ಲ. ಭೇದ ಮಾಡ್ಕೊಂಡಿದ್ದಾರೆ. ತಾಮಸ ಪ್ರತ್ಯಯ, ಸಾತ್ವಿಕ ಪ್ರತ್ಯಯ, ರಾಜಸ ಪ್ರತ್ಯಯ ಅಂತ. ಅಂತಃಕರಣ ಪ್ರತ್ಯಯ ಅದು. ತಮೋಗುಣದ ಪ್ರತ್ಯಯ, ರಜೋಗುಣದ ಪ್ರತ್ಯಯ, ಸತ್ವಗುಣದ ಪ್ರತ್ಯಯ. ಸತ್ಯ ಮುಚ್ಚಾಕೋದು ಅನ್ನೋ ಅರ್ಥದಲ್ಲ ಅಷ್ಟೇ, ಏನು ಜಾಸ್ತಿ ವಿಶೇಷ ಇಲ್ಲ. ಯಾಕೆಂದ್ರೆ ಉದಾಹರಣೆಯಲ್ಲೂ ತಾಮಸೇಚ ಆವರಣಾತ್ಮಕೆ ನಿಗ್ರಹ ದೋಷೆ ಸತಿ ಅಂತ ಇದ್ದಾರೆ. ಸೊ ಸತ್ಯ ಮುಚ್ಚಾಕುವಂತ ಒಂದು ದೋಷದಿಂದ ಕ್ಯಾಟ್ರಾಕ್ಟ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರಿಗೆ ತಾಮಸ ಪ್ರತ್ಯಯ ಅಂತ ಆದ್ರೆ, ತಮೋ ಗುಣದಿಂದ ಆದದ್ದು ಅವಿದ್ಯೆ ಅಂತ ಆದ್ರೆ, ಗುಣವು ಅವಿದ್ಯಾ ರಹಿತ ಅಂತ ಆಗ್ಬಿಡುತ್ತಲ್ಲ, ಅದರಿಂದ ಆದದ್ದು ಅಂತ. ಅಷ್ಟೇ, ತೋಳ್ಕೊಳ್ಳೋ ಕ್ರಮ ಅಷ್ಟೇ. ಇಲ್ಲಿ ನೋಡಿ, ನಾವೇ ಜ್ಞಾತ ಧರ್ಮ ಆಗ್ಬಿಡುತ್ತಲ್ಲ ಅನ್ಬಿಟ್ಟ. ನಾವು ಅವನು ಏನ್ ಅನ್ಬೇಕಾಗಿತ್ತು, ಗುಣಧರ್ಮ ಆಗತ್ತಲ್ಲ ಅಂತ ಪ್ರಶ್ನೆ ಮಾಡ್ಬೇಕಾಗಿತ್ತು. ಏವಂತರಿಹಿ ಅವಿದ್ಯಾ ಗುಣಧರ್ಮ ಅಂತ ಆಗ್ಬೇಕಾಗಿತ್ತು ಅಂದವನು ಪ್ರಶ್ನೆ. ಕ್ಯಾಟ್ರಾಕ್ ಧರ್ಮವೋ ನನ್ನ ಧರ್ಮವೋ? ಕ್ಯಾಟ್ರಾಕ್ ಧರ್ಮ ಅಂತ ಹಾಗೆ ಕ್ಯಾಟ್ರಾಕ್ ಧರ್ಮ ಅಂತ ಹೇಳಂಗೇನೆ ಗುಣಧರ್ಮ ಅಂತ ಹೇಳ್ಬೇಕಾಗಿತ್ತು, ಪ್ರಶ್ನೆ ಮಾಡ್ಬೇಕಾಗಿತ್ತು. ತಾಮಸದ್ದು ಧರ್ಮ ಅಂತ ಆಯ್ತಲ್ಲ ಅವಿದ್ಯೆ, ತಾಮಸ ಪ್ರತ್ಯಯದ ನಾನು ಅಂದ್ಕೊಂಡವನು ಧರ್ಮ ಆಯ್ತಲ್ಲ ಮಾಡ್ತಾ ಇದ್ದಾನೆ ಅವನು.
ಆ ಪ್ರತ್ಯಯದಲ್ಲಿ ಸೇರಿಕೊಂಡು ಜೀವನನ್ನ ಜ್ಞಾತರು ಮಾಡ್ಕೊಂಡು ಅವನ ಧರ್ಮ ಅಂತ ಆಗ್ಬಿಡ್ತಲ್ಲ ಅಂತ ಮಾಡ್ಕೊಟ್ರು. ಇವಾಗ ಬಿಡಿಸ್ಬೇಕು. ಇವಾಗ ಅದೇ ಪ್ರಶ್ನೆ, ತಮೋ ಗುಣ ಅಂತಃಕರಣಕ್ಕೆ ಸೇರಿದ್ದ, ತಮೋ ಗುಣ ಆತ್ಮಕ್ಕೆ ಸೇರಿದ್ದ ಅಂತ ಹೇಳ್ಬೇಕು. ಅಂತಃಕರಣ ಸೇರಿದ್ದು ನಾ ಕರಣೆ ಚಕ್ಷುಷಿ ತೈಮರಿಕತ್ವಾದಿ ದೋಷೋಪಲಬ್ಧೇ. ನೋಡಿ, ಕರಣವಾದ ಕಣ್ಣಲ್ಲಿ ಕ್ಯಾಟ್ರಾಕ್ ಕಾಣುತ್ತೆ, ಕರಣವಾದ ಅಂತಃಕರಣದಲ್ಲಿ ತಮ ಪ್ರತ್ಯಯ. ಅದೇ ತಮ ಪ್ರತ್ಯಯ ಯಾವುದ್ರದ್ದು ಅದರದ್ದು ಅವಿದ್ಯೆಯೇ ಹೊರತು ಆತ್ಮಂದಾಗಲ್ಲ. ಕ್ಯಾಟ್ರಾಕ್ ಯಾವುದ್ರದ್ದೋ ಅದರದ್ದು ಆ ದೋಷ. ಕ್ಯಾಟ್ರಾಕ್ ಬಂದು ಕಣ್ಣಿಗೆ, ಕಣ್ಣಿನ ದೋಷದಿಂದ 2-3 ಕಾಣುತ್ತೆ, ತಪ್ಪ ಕಾಣುತ್ತೆ, ಸಂಶಯ ಕಾಣುತ್ತೆ. ಹಾಗಾಯ್ತು. ಆ ದೋಷ ಎಲ್ಲಿದೆಯೋ ಅದರ ಎಫೆಕ್ಟು, ದೋಷದಿಂದ ಆದ ಎಫೆಕ್ಟು ಅದರದ್ದೇ. ತಾಮಸ ಪ್ರತ್ಯಯ ಅಂತಃಕರಣದ್ದು ಅಂತಾದ್ಮೇಲೆ, ಅಂತಃಕರಣ ತಾಮಸ ಪ್ರತ್ಯಯ ಆದ್ಮೇಲೆ ಅದರಿಂದ ಅದೇ ಅವಿದ್ಯೆ ಅದಕ್ಕೆ ಸೇರಿದ್ದೇ ಬೇಕು, ಅಂತಃಕರಣ ಸೇರಬೇಕೆ ಹೊರತು ಜ್ಞಾತಕ್ಕೆ ಸೇರೋಕೆ ಬರೋಲ್ಲ ಅಂತ. ಹಾಗೆ ದೋಷ ಕಣ್ಣಲ್ಲಿದ್ದರೆ ಕಣ್ಣಿಂದ ನೋಡುವಂಥ ಆತ್ಮಂದಾಗಲ್ಲ. ಅದು ದೋಷ ಕಣ್ಣಿನ ದೋಷ ಆಗತ್ತೆ. ಕೆಂಪು ಕಣಕ ಹಾಕೊಂಡ್ರೆ ಕೆಂಪ ಕಾಣುತ್ತೆ, ನೀಲಿ ಹಾಕೊಂಡ್ರೆ ನೀಲಿಯ ಕಾಣುತ್ತೆ. ಆ ಕನ್ನಡಕದ್ದದು. ನೋಡಿ, ದೋಷೇ ಕರಣೆ ಅಂದರೆ ಚಕ್ಷುಷಿ ಕರಣೆ, ಕರಣವಾದ ಕಣ್ಣಿನಲ್ಲಿ ತೈಮಿರಿಕತ್ವಾದಿ, ತೈಮಿರಿಕ ಆಗೋದು ಅಥವಾ ಉರಿ ಬರೋದು ಅಥವಾ ಮಂಜಾಗೋದು, ಇದೇ ದೋಷ ಉಂಟಾಗತ್ತೆ ಕಣ್ಣಲ್ಲಿ. ಕಣ್ಣಲ್ಲಿ ದೋಷ ಉಂಟಾದರೆ ಆ ವಿದ್ಯಾರ್ಥಿರೇ ಬರುತ್ತೆ. ತಪ್ಪಾಗಿ ತೋರಿಸುತ್ತೆ, ಕಣ್ಣು ತಪ್ಪಾಗಿ ತೋರಿಸುತ್ತೆ. ಕರ್ಣಗಳು ತಪ್ಪಾಗಿ ತೋರಿಸೋದು ಉಂಟು, ಏನು ಮಾಡೋಕ್ಕಾಗಲ್ಲ. ಕರ್ಣದಲ್ಲಿ ದೋಷ ಇದ್ರೆ ಕರ್ಣ ತಪ್ಪಾಗಿ ತೋರಿಸುತ್ತೆ. ಎತ್ತು ಮನ್ಯಸೆ ಜ್ಞಾತಧರ್ಮ ಅವಿದ್ಯಾ, ಯದಿತು ಮನ್ಯಸೆ ಜ್ಞಾತೃಧರ್ಮಃ ಅವಿದ್ಯಾ, ತದೇವ ಚ ಅವಿದ್ಯಾ ಧರ್ಮವತ್ವಂ, ತದೇವ ಚ ಅವಿದ್ಯಾ ಧರ್ಮವತ್ವಂ, ಕ್ಷೇತ್ರಜ್ಞಸ್ಯ ಸಂಸಾರಿತ್ವಂ, ಕ್ಷೇತ್ರಜ್ಞಸ್ಯ ಸಂಸಾರಿತ್ವಂ. ಇದನ್ನು ಹೇಳಿದ್ದೆ ಪೂರ್ವಕ್ಷಿ. ಏನೋ ಅವಿದ್ಯೆ ಅನ್ನೋದು ಜ್ಞಾತ ಧರ್ಮ ಅಂತ ಏನು ಯೋಚನೆ ಮಾಡುತ್ತಿದೀಯಾ? ಯಾವುದೇ ತದೇವನೇ ಆ ಅವಿದ್ಯಾ ಧರ್ಮ ಉಳ್ಳವನಾಗಿರೋದೇ ಅವಿದ್ಯಾವತ್ವ, ಅದೇ ಕ್ಷೇತ್ರಜ್ಞನಿಗೆ ಸಂಸಾರಿತ್ವ. ನೋಡಿ, ಅವಿದ್ಯೆ ಇರೋದು ಅಂತಃಕರಣದಲ್ಲಿ, ಅಂತಃಕರಣದಲ್ಲಿರೋದು ತಮೋ ಗುಣ. ಅದನ್ನ ಅಂತಃಕರಣಕ್ಕೆ ಸೇರಿಸಬೇಕೇ ಹೊರತು ಅವಿದ್ಯೆಯನ್ನ ಜ್ಞಾತನಿಗೆ ಸೇರಿಸಬಾರ್ದು ಅಂತ ತೋರಿಸ್ತಾ ಇದ್ದಾರೆ ಭಾಷೆಗಾರರು. ಧ್ವನಿ ಹೇಗೆ ತೋರಿಸ್ತಾ ಇದ್ದಾರೆ ಅಂದ್ರೆ, ತಾಮಸ ಪ್ರತ್ಯಯ ಅಂದ್ರು, ತಾಮಸ ಪ್ರತ್ಯಯದಿಂದ 3 ಅವಿದ್ಯಾ ತೋರುತ್ತೆ ಅಂದ್ರು. ಆ ಪ್ರತ್ಯಯದಲ್ಲಿ ಅಭಿಮಾನ ಪಟ್ಕೊಂಡವನು ನನಗೆ ಅಂತ ಅಂದ್ಕೊಳ್ತಾ ಇದ್ದಾನೆ, ಆರೋಪಿಸ್ಕೊಳ್ತಾ ಇದ್ದಾನೆ. ಪ್ರತ್ಯಯದಲ್ಲಿದ್ದ ಅವಿದ್ಯೆಯನ್ನು ತನ್ಮೇಲೆ ಹಾಕೊಳ್ತಾ ಇದ್ದಾನೆ. ಕಣ್ಣಲ್ಲಿರುವ ದೋಷವನ್ನ ನನ್ನದು ದೋಷ ಅಂತ ಅಂದ್ಕೊಂಡಾಗೆ ಅಂತ ಹೇಳ್ತಾರೆ. ನೋಡಪ್ಪ, ಅವಿದ್ಯಾ ಜ್ಞಾತ ಧರ್ಮ ಅಂತ ಅಂತಿದೆಯಲ್ಲಪ್ಪ, ಅದೇ ಅವಿದ್ಯಾ ಧರ್ಮವತ್ವ, ಧರ್ಮ ಉಳ್ಳವನಾಗಿರೋದೇ ಕ್ಷೇತ್ರಜ್ಞನಿಗೆ ಸಂಸಾರಿತ್ವಕ್ಕೆ ಕಾರಣ ಅಂತ ಯೋಚನೆ ಮಾಡ್ತಿದೆಯಲ್ಲ. ಇಲ್ಲಿ ಹೇಳ್ತೀನಿ ಕೇಳು. ತತ್ರ ಯದುಕ್ತಂ ಈಶ್ವರೇವ ಕ್ಷೇತ್ರಜ್ಞ ನ ಸಂಸಾರಿ ಇತಿ. ತತ್ರ ಯದುಕ್ತಂ ಈಶ್ವರ ಏವ ಕ್ಷೇತ್ರಜ್ಞಃ ನ ಸಂಸಾರಿ ಇತಿ. ಅಲ್ಲಿಂದ ಮುಂದಕ್ಕೆ ಏನಾಯ್ತು? ಕ್ಷೇತ್ರಜ್ಞನಿಗೆ ಸಂಸಾರಿತ್ವ ಅಂತಾಗಿ, ಕ್ಷೇತ್ರಜ್ಞ ಈಶ್ವರನೇ ಅಂತ ಆದ್ರಿಂದ ಈಶ್ವರನೇ ಸಂಸಾರಿ ಅಂತ ಅನ್ನಲ್ಲ. ಈಶ್ವರೇವ ಕ್ಷೇತ್ರಜ್ಞ ಸಂಸಾರಿ, ಈಶ್ವರೇವ ಕ್ಷೇತ್ರಜ್ಞ ನ ಸಂಸಾರಿ. ಈಶ್ವರನೇ ಕ್ಷೇತ್ರಜ್ಞನೇ ಹೊರತು ಸಂಸಾರಿ ಅಂತ ಒಬ್ಬ ಇಲ್ಲ, ಈಶ್ವರನ್ ಬಿಟ್ಟು ಅಂತ ಇಷ್ಟೆಲ್ಲ ಹೇಳಿದಲ್ಲ. ಈಕ್ವೇಷನ್ ಮಾಡ್ತಿದ್ದಾನೆ. ಅಂತಃಕರಣದ ವಿದ್ಯೆ, ಅಂತಃಕರಣ ನಾನು ಅನ್ಕೊಂಡಂಥ ಜ್ಞಾತೃವಿನ ವಿದ್ಯೆ. ಜ್ಞಾತೃ ಜೀವ, ಅವನೇ ಈಶ್ವರ, ಅವನೇ ಕ್ಷೇತ್ರಜ್ಞ. ಹಾಗಾಗಿ ಈಶ್ವರನೇ ಕ್ಷೇತ್ರಜ್ಞ ಅಂತಾಗಿ ಅವನು ಸಂಸಾರಿ ಅಲ್ಲ ಅಂತ ಅಂತಿದೆಯಲ್ಲ, ಇದಕ್ಕೆ ಉತ್ತರ ಕೊಡ್ತಾನೆ. ಇವಾಗ ಅರ್ಥ ಹೆಂಗ್ ಎಲ್ಲಿ ಹಿಂದಿನ ಇದು ತಗೊಂಡ್ಬರ್ತಾ ಇದ್ದಾರ, ಹಿಂದಿನ ಪ್ಯಾರ ಹೇಳಿದ್ದನ್ನ. ತನ್ನ ಕರಣೆ ಚಕ್ಷುಷಿ ಕರ್ಣೇ ಚಕ್ಷುಷಿ ವಿಪರೀತ ಗ್ರಹಣಾದಿ ದೋಷಸ್ಯ ದರ್ಶನ. ವಿಪರೀತ ಗ್ರಹಣಾದಿ ದೋಷಸ್ಯ ದರ್ಶನ. ಇಲ್ಲಿವರೆಗೂ ಪೂರ್ವಪಕ್ಷಿ ತನ್ನ ಅನ್ನೋ ಸಿದ್ಧಾಂತ ಇದು ಸರಿಯಲ್ಲ. ಯಾಕೆಂದ್ರೆ ಕರಣವಾದ ಕಣ್ಣಿನಲ್ಲಿ ವಿಪರೀತ ಗ್ರಹಣ, ಸಂಶಯ ಗ್ರಹಣ, ಅಗ್ರಹಣ ಕಾಣ್ಬಿಡ್ತಾ ಇದೆ. ಯಾಕೋ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ಯಾಕೋ ನನ್ನ ಕಣ್ಣಿಗೆ ಡೌಟಾಗಿ ಕಾಣ್ತಾ ಇದೆ, ಯಾಕೋ ನನ್ನ ಕಣ್ಣಿಗೆ ತಪ್ಪಾಗಿ ಕಾಣ್ತಾ ಇದೆ. ಹಾಗೆ ಉಂಟೋ ಅದೇ ರೀತಿ ಕರಣವಾದ ಅಂತಃಕರಣ, ಅದು ಒಳಗಿನ ಕರಣ, ಅದು ಮನಸ್ಸು, ಅದರಲ್ಲಿ ಇದೆಯೇ ಹೊರತು ಅವಿದ್ಯೆ ಆತ್ಮನಲ್ಲಿ ಇಲ್ಲ, ಜೀವನಲ್ಲಿ ಇಲ್ಲ, ಜ್ಞಾತುವಿನಲ್ಲಿ ಇಲ್ಲ. ಹಾಗಾಗಿ ಜೀವನೇ ಕ್ಷೇತ್ರಜ್ಞನಾದ್ರು, ಕ್ಷೇತ್ರಜ್ಞ ಪರಮಾತ್ಮನಾದ್ರು ಸಂಸಾರಿ ಅಲ್ಲ ಅಂತಾಗಿ ಯಾರಿಗೂ ಸಂಸಾರಿಯೇ ಇಲ್ಲ ಅದು ತಂದೆಯಲ್ಲ, ಅದು ಅರ್ಥ ಆಗುತ್ತೆ. ಅದೆಲ್ಲ ಇಲ್ಲಿ ಬರೋಲ್ಲ. ಆ ವಿಷಯ ಬೇರೆ, ಅದಕ್ಕೆ ಮತ್ತೆ ತಗೋತಾರೆ ಅದನ್ನ. ಸದ್ಯಕ್ಕೆ ಈಶ್ವರ ಕ್ಷೇತ್ರಜ್ಞಾನ ಒಂದ್ ಮಾಡಿದ್ರು ನಾವು ಏನ್ ಮಾಡ್ದ, ಈಶ್ವರ ಕ್ಷೇತ್ರಜ್ಞ ಒಂದಾದ್ರೆ ಸಂಸಾರಗಳೇ ಇಲ್ಲ ಅಂತಾಗತ್ತೆ, ಇಲ್ಲ ಈಶ್ವರಿಗೆ ಸಂಸಾರಿತ್ವ ಆಗತ್ತೆ.
ಎರಡು ದೋಷ ಹೇಳಿದ್ದ ಅವನು. ಇಲ್ಲ ಈಶ್ವರನಿಗೆ ಸಂಸಾರತ್ವ ಬರುತ್ತೆ, ಇಲ್ಲ ಸಂಸಾರಗಳು ಇಲ್ಲ ಅಂತ ಆಗತ್ತೆ ಅಂದ. ಅದು ಒಂದು ತಗೊಂಡ್ರು. ಇವಾಗ ಏನಂತ ತಗೊಂಡ್ರು? ಅವಿದ್ಯಾವತ್ತಂ ಈಶ್ವರೇವ ಕ್ಷೇತ್ರಜ್ಞ ನ ಸಂಸಾರಿ ಇಂದ. ಈ ಈಶ್ವರನೇ ಕ್ಷೇತ್ರಜ್ಞ, ಅವನು ಸಂಸಾರಿ ಅಲ್ಲ ಅಂತ ಅಂತಂದ. ಇತ್ಯೇತದ ಅಯುಕ್ತಂ. ನೀ ಹೇಳಿದಲ್ಲ ಅದು ಸರಿಯಲ್ಲ ಅಂತ. ಸಿದ್ಧಾಂತಿ ನೀನ್ ಏನ್ ಹೇಳಿದೆಯಲ್ಲ ಅದು ಸರಿ ಇಲ್ಲ. ಅದು ಪೂರ್ವಕ್ಕೆ ಹೇಳ್ತಿದ. ನೀ ಹೇಳಿದಲ್ಲ ಸಿದ್ಧಾಂತ ಹೇಳಿದ್ದನ ಈಶ್ವರನೇ ಕ್ಷೇತ್ರಜ್ಞ ಸಂಸಾರಿ ಅಲ್ಲ ಅಂತ ಅಂದಲ್ಲ, ಅದು ಸರಿ ಅಲ್ಲ. ಪೂರ್ವಪಕ್ಷಿ ಸಿದ್ಧಾಂತಿನ ಅನುವಾದ ಮಾಡ್ತಿದ್ದಾನೆ. ನೀನ್ ಹೇಳ್ಬಿಟ್ಟಿಲ್ಲ ಈಶ್ವರನೇ ಕ್ಷೇತ್ರಜ್ಞ ಅಂತ, ಅದು ಸರಿ ಆಗಲ್ಲ ಅಂತ ಅನ್ನಲ್ಲ, ಅದಲ್ಲ ಅಂತ ಮತ್ತೆ ತಗೊಳ್ತಿದ್ದಾರೆ. ಅದು ಭಾಷಿಕಾರರು ಮಿಕ್ಸಪ್ ಮಾಡಬಾರ್ದಾಯ್ತು. ಭಾಷಿಕಾರರು ಇದನ್ನ ಬೇರೆ ತಗೋಬೇಕಾಯ್ತು. ಇದನ್ನ ಬೇರೆ, ಅದಕ್ಕೊಂದು ಉತ್ಸಾಹ ಕೊಟ್ಟು ಇದಕ್ಕೆ ಮತ್ತೆ ಇನ್ನೊಂದು ಪ್ರಶ್ನೆ ಹಾಕೋಬೇಕಾಯ್ತು. ಒಟ್ಟಿಗೆ ಎರಡನ್ನೂ ಹಾಕೋಬಿಟ್ರು. ಕಾರಣವಾದ ಕಣ್ಣಿನಲ್ಲಿ ವಿಪರೀತ ಗ್ರಹಣವೇ ಮುಂತಾದ ದೋಷವು ಕಂಡು ಬರುತ್ತದೆ ಎಂದ ಸಂಗ್ರಹವಾಕ್ಯ ವಿವರಣೆ ಕೊಡ್ತಾರೆ. ವಿಪರೀತಾದಿಗ್ರಹಣಂ ವಿಪರೀತಾದಿಗ್ರಹಣಂ ತನ್ನಿಮಿತ್ತಂ ವಾ ಕೈಮರಿಕತ್ವಾದಿ ದೋಷಃ ಗ್ರಹೀತುಶ್ಚಕ್ಷುಷಃ ಸಂಸ್ಕಾರೇಣ ತಿಮಿರೇ ಅಪನೀತೆ ಗ್ರಹೀತುರದರ್ಶನಾತ್ ನ ಗ್ರಹೀತು ಧರ್ಮೋ ಯಥಾ ತಥಾ ಸರ್ವತ್ರೈವ ಅಗ್ರಹಣ ವಿಪರೀತ ಸಂಶಯ ಪ್ರತ್ಯಯಾಃ ಸನಿಮಿತ್ತಾಃ ಕರ್ಣಸ್ಯೈವ ಕಸ್ಯಚಿತ್ ಭವಿತುಮರ್ಹಂತಿ ಜ್ಞಾತು ಕ್ಷೇತ್ರಜ್ಞಸ್ಯ. ದೊಡ್ಡ ದೊಡ್ಡ ವಾಕ್ಯ ಬರೆದ್ಬಿಟ್ರು. ವಿಪರೀತ ಗ್ರಹಣವು ತನ್ನಿಮಿತ್ತ ಅಂದ್ರೆ ಕರ್ಣ ನಿಮಿತ್ತ. ವಿಪರೀತ ಗ್ರಹಣ ಒಂದು ತಗೊಂಡ್ರು, ಮೂರಿದೆ. ವಿಪರೀತ ಗ್ರಹಣ, ಸಂಶಯ ಗ್ರಹಣ, ಅಜ್ಞಾನ. ಅದ್ರಲ್ಲಿ ತಪ್ಪುಳಿಕೆ ಒಂದು ತಗೊಂಡು ಅದು ಕರ್ಣ ನಿಮಿತ್ತವಾಗಿ ಆಗಿರೋದು. ಹಾಗೆ ಕೈಮರಿಕಾದಿ ದೋಷ, ಕ್ಯಾಟ್ರಾಕ್ ಆಗೋದು ಮುಂತಾದ ದೋಷ ಹೇಗೆ ಅದು ಕಣ್ಣಿಗೆ ಸೇರಿತ್ತು, ಅದು ಗ್ರಹೀತು ಚಕ್ಷುಷಃ ಕಣ್ಣಿನ ಮೂಲಕ ಗ್ರಹಣೆ ಮಾಡುವ ಆತನಿಗೆ ಅನ್ನೋದು ಸರಿಯಾಗಲ್ಲ. ಗ್ರಹೀತು ಚಕ್ಷುಷಃ ಅದು ಗ್ರಹಣ ಸಂಸ್ಕಾರದಿಂದ ತಿಮಿರೆ ಅಪರೀತೆ. ಕಣ್ಣಿಗೆ ಏನಾದರೂ ಒಂದು ಚಿಕಿತ್ಸೆ ಮಾಡಿ ಅದರ ಕ್ಯಾಟ್ರಾಕ್ ತೆಗೆದು ಬಿಟ್ರೆ ಗ್ರಹೀತು ಅದರ್ಶನಾಥ್, ಗ್ರಹಣೆ ಮಾಡುವ ಜೀವನಿಗೆ ಅದು ತೋರಲ್ಲ, ಜ್ಞಾತಕ್ಕೆ ತೋರಲ್ಲ, ಕಣ್ಣಿಗೆ ತೋರ್ತಾ ಇದೆ. ಕಣ್ಣಿನ ದೋಷದಿಂದ ಅಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ಬರ್ತಾ ಇದೆ ಪದಾರ್ಥ ಬಗ್ಗೆ. ಅದು ತತ್ಕಾಲಕ್ಕೆ ಅವನು ನಂದೇ ಅಂತ ಇದ್ದಾನೆ, ನನಗೆ ತಪ್ಪಾಗಿ ಕಾಣ್ತಾ ಇದೆ, ನನಗೆ ಗೊತ್ತಾಗ್ತಿಲ್ಲ, ನನಗೆ ಸಂಶಯ ಗೊತ್ತಾಗ್ತಾ ಇದೆ ಅಂತ ಇದ್ದಾನೆ. ನನಗಲ್ಲ, ಅದು ಕಾರಣವನ್ನು ತನ್ನನ್ನು ಒಂದು ಮಾಡ್ಕೊಂಡು ನನಗೆ ಅಂತ ಇದ್ದಾನೆ. ಆ ಕಾರಣಕ್ಕೆ, ಆ ಇಂದ್ರಿಯಕ್ಕೆ ಏನಾದರೂ ಚಿಕಿತ್ಸೆ ಮಾಡಿ ಆ ದೋಷವನ್ನು ತೆಗೆದು ಬಿಟ್ರೆ ಮತ್ತೆ ತನಗೆ ತೋರೋದೇ ಇಲ್ಲ. ಅದು ತನಗೆ ಆಗಿದ್ರೆ, ಕ್ಯಾಟ್ರಾಕಿಂದ ಬಂದ ದೋಷ ತನ್ನದೇ ಆಗಿದ್ದೆ, ಕ್ಯಾಟ್ರಾಕ್ ಹೋದ್ಮೇಲೆ ತನಗೆ ದೋಷ ಕಾಣಬೇಕಾಗಿತ್ತು. ಕ್ಯಾಟ್ರಾಕ್ ಹೋದ್ಮೇಲೆ ಆ ಮೂರು ಕಾಣಲ್ಲ, ಗ್ರಹಣ, ಸಂಶಯ ಗ್ರಹಣ, ಮಿಥ್ಯಾಗ್ರಹಣ ಕಾಣಲ್ಲ. ಗ್ರಹಿತವಾಗಿ ಜೀವನಿಗೆ ತೋರುವುದಿಲ್ಲವಾದ್ರಿಂದ ಅದು ಆ ವಿಪರೀತ ಗ್ರಹಣ ಗ್ರಹಿತ ಧರ್ಮ, ತಪ್ಪಾಗರಿಯೋದು ಅನ್ನೋದು ಆ ಅರಿವಾತನಾದ ಆತ್ಮನ ಧರ್ಮವಲ್ಲವೋ ಹೇಗೋ ಅದೇ ರೀತಿ ಎಲ್ಲಾ ಕಡೆಯಲ್ಲಿಯೂ, ಎಲ್ಲಾ ಕಡೆಯಿಂದ ಕಿವಿಯಿಂದಾಗಲಿ, ತ್ವಗೀಂದ್ರಿಯಿಂದಾಗಲಿ, ಮನಸ್ಸಿನಿಂದಲಾಗಲಿ ಅಗ್ರಹಣ, ವಿಪರೀತ, ಸಂಶಯ ಗ್ರಹಣ ಅಂತ ಏನಿದೆ, ಎಲ್ಲೆಲ್ಲಾದ್ರೂ ಯಾಕೋ ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ, ಅದು ಸಂಶಯ ಗೊತ್ತಾದ್ರೆ, ವಿಪರೀತವಾಗಿ ಗೊತ್ತಾದ್ರೆ ಆ ಎಲ್ಲಾ ಜಾಗದ್ದು ಕಸ್ಯಚಿತ್ ಕರಣಸ್ಯೈವ. ಇದು ಸಿದ್ಧಾಂತ. ಯಾವುದೋ ಒಂದು ಕರಣಕ್ಕೆ ಸೇರಿದ್ದೇ ಹೊರತು ಅವಿದ್ಯೆ ಆತ್ಮಕ್ಕೆ ಸೇರಿದ್ದಲ್ಲ ಅಂತ ಇದನ್ನು ಅನ್ವಯಿಸಲೇಕ ಮಾಡ್ತಾ ಇದ್ದಾರೆ. ಕಣ್ಣಿನ ದೃಷ್ಟಾಂತ ತಗೊಂಡು ಕಣ್ಣಿನಲ್ಲಿ ಬಂದಂತಹ ಅಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾ ಅಜ್ಞಾನ ಕಣ್ಣಿಗೆ ಸೇರಿದ್ದೇ ಹೊರತು ಕಣ್ಣಿನ ಮೂಲಕ ನೋಡುವಂತಹ ಆತ್ಮನಿಗೆ ತತ್ಕಾಲಕ್ಕೆ ನಂದೇ ಅಂತ ಅಂದ್ಕೊಂಡಿದ್ರು ಅದು ಆತ್ಮನಿಗೆ ಆಗಿರಲ್ವೋ? ಯಾಕಂದ್ರೆ ಕಣ್ಣು ಸರಿಯಾದ ಕೂಡಲೇ ನಮ್ಮ ಮೂರು ತೋರಲ್ವಲ್ಲ. ಅದೇ ರೀತಿ ಅಂತಃಕರಣದಲ್ಲಿರುವಂತಹ ಅವಿದ್ಯೆಯು ಅಂತಃಕರಣ ಅಭಿಮಾನ ಪಡ್ಕೊಂಡು ಆತ್ಮ ನಂದು ಅಂದ್ಕೊಳ್ತಾ ಇದ್ದಾನೆ. ಆದರೆ ಅಂತಃಕರಣ ಶುದ್ಧವಾಯಿತು ಅಂದ್ರೆ ಆತ್ಮನಿಗೆ ಅದು ಮೂರು ತೋರೋದೇ ಇಲ್ಲ. ಆದ್ದರಿಂದ ಅವಿದ್ಯಾತ್ರಯ ಕಶ್ಚಿತ್ ಕರಣಸ್ಯೈವ. ಯಾವುದೋ ಒಂದು ಕರಣ, ಇದು ಬಾಹ್ಯವಾಗಿರುವ ಚಕ್ಷುರಾದಿ ಕರಣಕ್ಕೋ ಒಳಗಿರುವ ಮನಸ್ಸು ಬುದ್ಧಿಗೋ ಯಾವುದೋ ಒಂದಕ್ಕೆ ಆ ಅವಿದ್ಯೆಯನ್ನ, ಅವಿದ್ಯಾತ್ರಯವನ್ನು ಅಂಟಿಸ್ಬೇಕೇ ಹೊರತು ಜ್ಞಾತೃ ಧರ್ಮ ಅಂತ ಅನ್ಕೋಬಾರ್ದು.
ಜ್ಞಾತು ಕ್ಷೇತ್ರಜ್ಞಸ್ಯ, ಅರಿಯುವ ಕ್ಷೇತ್ರಜ್ಞನಿಗೆ ಇದು ಆಗೋದಿಲ್ಲ. ಇದು ಸನಿಮಿತ್ತ ಅಂದರು. ಸನಿಮಿತ್ತ ಅನ್ನೋ ಪದ ಬಹಳ ಮುಖ್ಯ. ಒಂದು ನಿಮಿತ್ತ ಇಟ್ಕೊಂಡು ವಿದ್ಯೆ ತೋರುತ್ತೆ ಅಂದ್ರೆ ನಿಮಿತ್ತ ಅಪಾಯ ನೈಮಿತ್ತಿಕಸ್ಯ ಅಪಾಯ. ನಿಮಿತ್ತವಾದ ಕರಣ, ನಿಮಿತ್ತವಾದ ದೋಷ, ದೋಷ ನಿಮಿತ್ತದಿಂದ ತೋರಿದ್ರು, ಕರ್ಣ ನಿಮಿತ್ತದಿಂದ ತೋರಿದ್ರು. ಆ ಕರ್ಣ ಸರಿಯಾದ್ರೂ ಅವಿದ್ಯಾಚರ್ಯ ಕಾಣಲ್ಲ, ದೋಷ ಸರಿಯಾದ್ರೂ ಅವಿದ್ಯಾಚರ್ಯ ಕಾಣಲ್ಲ. ದೋಷ ಕರ್ಣ ಒಟ್ಟಿಗೆ ಇರುತ್ತೆ. ನಿಮಿತ್ತ ಬೇರೆ ಕರ್ಣ ಬೇರೆ ಇಲ್ಲ. ಕರ್ಣದಲ್ಲಿಯೇ ದೋಷ ಇರುವಾಗ ಅವಿದ್ಯಾಚರ್ಯ ಕಾಣುತ್ತೆ. ಆ ಕರ್ಣ ದೋಷ ಹೋಯ್ತು ಅಂದ್ರೆ ಅವಿದ್ಯಾಚರ್ಯ ಕಾಣಲ್ಲ. ಅದಾದ್ರೆ ಕರ್ಣಕ್ಕೆ ಸೇರಿದ್ದೇ ಹೊರತು ಅವಿದ್ಯೆ ಆತ್ಮಂದಲ್ಲ. ಇದೊಂದು ಸಿದ್ಧಾಂತ ಇಲ್ಲಿ ಬೈ. ಆದ್ರೆ ಒಂದು ಕಡೆಯಲ್ಲಿ ಜೀವನಿಗೆ ವಿದ್ಯೆ ಅಂತ ಹೇಳಿದ್ದಾರೆ, ಜೀವನ್ ಕಲ್ಪಯತೆ ಅಂತ. ಬೃಹದಾಂತದಲ್ಲಿ ಆತ್ಮನಿಗೆ ವಿದ್ಯೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಯಾರಿಗೂ ಅವಿದ್ಯೆ ಇಲ್ಲ ಅಂತ ತಗೊಂಡಿದ್ದಾರೆ. ಅವಿದ್ಯೆ ಇಲ್ಲ ಅಂತ ಮುಂದೆ ಅದೇ ಚರ್ಚೆ ಬರುತ್ತೆ ಇವಾಗ. ಅವಿದ್ಯೆ ಯಾರಿಗೆ ಅಂತ ಅಂದ್ರೆ ಅಧ್ಯಾರೋಪ ದೃಷ್ಟಿಯಿಂದ ಒಂದೊಂದು ಸಂದರ್ಭದಲ್ಲಿ ಕಾಂಟೆಕ್ಸ್ಟಲ್ಲಿ ಭಾಷೆಗಳು ಒಂದೊಂದಕ್ಕೆ ಹಾಕ್ತಾರೆ. ಇಲ್ಲದೇ ಇರುವ ಅವಿದ್ಯೆಯನ್ನ ಯಾವುದಕ್ಕಾದ್ರೂ ಗಂಟಿಸ್ಬೇಕು. ಒಂದು ಸಂದರ್ಭದಲ್ಲಿ ಅಂತಃಕರಣ ಕಟ್ಟಿಸ್ತಾರೆ, ಒಂದು ಸಂದರ್ಭದಲ್ಲಿ ಜೀವನ ಗಂಟಿಸ್ತಾರೆ, ಇನ್ನೊಂದು ಸಂದರ್ಭ ಎಲ್ಲವೂ ಬ್ರಹ್ಮದಲ್ಲಿ ಕಲ್ಪಿತವಾದಾಗ ಅವಿದ್ಯೆಯು ಬ್ರಹ್ಮದಲ್ಲೇ ಕಲ್ಪಿತವಾಗಿರೋದ್ರಿಂದ ಬ್ರಹ್ಮಕ್ಕೆ ಅವಿದ್ಯೆ ಅಂತ ಹೇಳೋದು ಉಂಟು. ಆದರೆ ಇದನ್ನು ಪರಸ್ಪರ ವಿರೋಧ ಅಂತ ತಗೋಬಾರ್ದು. ಆ ಅಧಿಕಾರಕ್ಕೆ ಸಂದರ್ಭ ತಕ್ಕಾಗಿ ಕಾಂಟೆಕ್ಸ್ಟ್ ತಕ್ಕಾಗಿ ಹೇಳ್ಕೊಂಡು ಹೋಗಿರ್ತಾರೆ. ಎಲ್ಲವನ್ನು ಸಮನ್ವಯ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೋಬೇಕು. ಈ ಕಾಂಟೆಕ್ಸ್ಟ್ ಯಾವ ರೀತಿ ಹೇಳಿದ್ದು, ಇದಕ್ಕೆ ನಾವು ಆ ಕರ್ಣದ್ದು ಅಂತ ಹೇಳಿದ್ರಿಂದ ಆತ್ಮನು ನಿತ್ಯ ಶುದ್ಧನು ಅಂತ ಹೇಳಿದ್ರೆ, ಜೀವನಿಗೆ ಅವಿದ್ಯೆ ಅಂತ ಹೇಳಿದ್ರಿಂದ ಜೀವನೇ ಅವಿದ್ಯೆ ಕಳ್ಕೋಬೇಕು, ಅವನೇ ಸಹ ಪ್ರಯತ್ನ ಪಡಬೇಕು ಅಂತ ಹೇಳಿದಂಗೆ ಆಯ್ತು. ಅವನು ಚೇತನ ತಾನೆ. ಇನ್ನು ಬ್ರಹ್ಮನಿಗೆ ಅವಿದ್ಯೆ ಅಂತ ಹೇಳುವಾಗ ಬ್ರಹ್ಮಕ್ಕಿಂತ ಮತ್ತೊಂದು ಚೇತನ ಇಲ್ಲವಾದ್ದರಿಂದ ಎಲ್ಲವೂ ಬ್ರಹ್ಮದಲ್ಲೇ ಕಲ್ಪಿತವಾದ್ಮೇಲೆ ಅವಿದ್ಯೆಯು ಬ್ರಹ್ಮದಲ್ಲೇ ಕಲ್ಪಿತವಾಗಬೇಕು ಅಂತ ಆ ರೀತಿ ಪರಮಾರ್ಥ ದೃಷ್ಟಿ ಹೇಳಿದ್ದಾರೆ ಅನ್ಕೋಬೇಕು. ಹಾಗೆ ಸಂದರ್ಭಾನುಸಾರವಾಗಿ ಭಾಷ್ಯಗಾರರು ಹೀಗೆ ಹೇಳೋದು ಉಂಟು. ಇದು ಪರಸ್ಪರ ವಿರೋಧ ಅಂತ ತಗೋಬಾರ್ದು. ತಪ್ಪೇನಿಲ್ಲ ಅಲ್ವಾ, ಕಲ್ಪಿತ ಆಗಿದೆ ಅಂತ ಅನ್ಕೊಳ್ಳಿ, ತಪ್ಪೇನು ಕಲ್ಪಿತ ಅಂತ ಆದ್ದರಿಂದ ಯಾವ ಕಲ್ಪನೆಯಿಂದ ಏನೇನು ಒಂದು ಗುಣ ಸಿಗತ್ತೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ಕಲ್ಪನೆ ಮಾಡ್ತಾರೆ. ಅಂತಃಕರಣಕ್ಕೆ ಅವಿದ್ಯೆ ಅಂತ ಹೇಳಿದ್ರಿಂದ ಏನು ಗುಣ ಪಾಸಿಟಿವ್ ಆಗಿರ್ತಕ್ಕಂಥ ಅಂಶ ಯಾವುದು, ಆಗ ಜೀವನಿಗೆ ಅವಿದ್ಯೆ ಅಂತ ಹೇಳಿದ್ರಿಂದ ಏನು ಒಂದು ಉಪದೇಶ ಪಾಸಿಟಿವ್ ಅಂಶ, ಬ್ರಹ್ಮನಿಗೆ ಅಂತ. ಮೂರಲ್ಲೂ ಒಂದು ಸಾಧಾರಣವಾದ ಅಂಶ ಏನು, ನಿಜವಾಗ ಅವಿದ್ಯೆ ಇಲ್ಲ ಅನ್ನೋದೇ ಪರಮ ಸಿದ್ಧಾಂತ. ಅಂತಃಕರಣಕ್ಕೂ ಇಲ್ಲ, ಜೀವನಿಗೂ ಇಲ್ಲ, ಬ್ರಹ್ಮಕ್ಕೂ ಇಲ್ಲ. ವಿದ್ಯತೆಯನ್ನು ಇರೋದು ಅಂತ, ಅವಿದ್ಯೆನ ಇಲ್ಲದ್ದು ಅಂತ. ಇಲ್ಲದ್ದನ್ನು ಇದೆ ಅನ್ಕೊಳ್ಳೋದು ಅವಿದ್ಯೆಯೇ ಹೊರತು ಅವಿದ್ಯೆ ಅನ್ನೋದು ಒಂದು ಇರೋದು ಮಾತ್ರ ಮಾಡ್ಕೋಬಾರ್ದು. ವಿದ್ಯಾ ಅವಿದ್ಯಾ, ಅವಿದ್ಯೆ ಇಲ್ಲ ಅಂದ್ರೆ ಇದೆ ಅಲ್ವಾ ಗುರುಗಳೇ, ಇಲ್ಲ ಅಂದ್ರೆ ಅಲ್ಲಲ್ಲ, ಇದೇ ಅಲ್ಲ ಅನ್ನೋದು ಒಂದು ವ್ಯವಹಾರ ದೃಷ್ಟಿ ಇದೆ, ಹೌದು. ಆದ್ರೆ ವಿದ್ಯಾ ಅನ್ನೋದು ಅರಿವು, ಅರಿವಿಗೆ ವಿರುದ್ಧವಾದದ್ದು ಅವಿದ್ಯೆ. ಅಂದ್ರೆ ಕತ್ತಲೆ ಬೆಳಕು ಎರಡು ಇರೋದಲ್ಲ, ಬೆಳಕಿರೋದು, ಕತ್ತಲೆ ಬೆಳಕಿನ ಅಭಾವ. ಹಾಗೆ ಅರಿವು ಇದೆ, ಅರಿವೇ ಸ್ವರೂಪ. ಅರಿವು ಇಲ್ಲದೆ ಇರೋದು ಅನ್ನೋದನ್ನ ಅವಿದ್ಯೆ ಅಂತ ಇನ್ನೊಂದು ಕಡೆಯಿಂದ ಹೇಳ್ತಾ ಇದ್ದೀವಿ, ಇನ್ನೊಂದು ಮುಖದಿಂದ. ಅದೇ ವಿದ್ಯಾ ಎರಡು ಎಂಟಿಟಿ ಅಸ್ತಿತ್ವ ಇರುವ ಪದಾರ್ಥ ಅಲ್ಲ. ವಿದ್ಯೆಯ ಅರಿವೇ ಇರೋದು, ಅರಿವೇ ಸ್ವರೂಪ ಆತ್ಮಂದು. ಸೂರ್ಯನಲ್ಲಿ ಹೇಗೆ ಕತ್ತಲೆ ಇಲ್ಲವೋ ಚೈತನ್ಯ ಸ್ವರೂಪನಾದ ಆತ್ಮಲ್ಲಿ ಅವಿದ್ಯೆ ಇಲ್ಲ, ಅಜ್ಞಾನವಿಲ್ಲ. ಆದರೂ ಕೂಡ ಇವರೆಲ್ಲ ಒಪ್ಪಿಬಿಡ, ನಂಗೆ ನಾನು ಗೊತ್ತಿಲ್ಲ ಸ್ವಾಮಿ, ನೀವು ಹೇಳೋ ಹಾಗೆ ನಾನು ಆ ರೀತಿ ಇದನ್ನು ನಾನು ಅನ್ಕೊಂಡಿಲ್ಲ ಅದು ನಾವನ್ನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು, ಹಾಗಾಗಿ ನಿನಗೆ ಅವಿದ್ಯೆ, ನಿನಗೆ ಅಂದ್ರೆ ಯಾರಿಗೆ, ನಿನಗೆ ನೀನು ಅಂತಃಕರಣ ನಾನು ಅನ್ಕೊಂಡು ಅಂತಃಕರಣಕ್ಕೆ, ಅಂದ್ರೆ ಜೀವ ನಾನು ಅನ್ಕೊಂಡ್ರೆ ಜೀವನಿಗೆ. ಇನ್ನು ಪರಮಾರ್ಥ ದೃಷ್ಟಿ ಇಟ್ಕೊಂಡು ಎಲ್ಲವೂ ಆತ್ಮನಲ್ಲಿ ಬ್ರಹ್ಮದಲ್ಲೇ ಕಲ್ಪಿತವಾದ ಬ್ರಹ್ಮಕ್ಕೆ ವಿದ್ಯೆ ಅಂತ ಒಂದು ಹಂತ ಹೇಳ್ತೀವಿ. ಉಪದೇಶ ಕೇಳುವನು ಬ್ರಹ್ಮವೇ, ಉಪದೇಶ ಮಾಡುವನು ಬ್ರಹ್ಮವೇ, ಉಪದೇಶ ಕೇಳುವನು ಬ್ರಹ್ಮವೇ. ಯಾಕಂದ್ರೆ ಎರಡು ಚೇತನ, ಇನ್ನೊಂದು ಚೇತನ ಇಲ್ವೇ ಇಲ್ಲ, ಒಂದೇ ಚೇತನ ಜಗತ್ತಲ್ಲಿ ಇರೋದು. ಹಾಗೂ ಉತ್ತರ ಕೊಟ್ಟಿದ್ದಾರೆ. ಅದು ಮಾತ್ರ ಇದು ಎಸ್ಕೇಪಿಂಗ್ ಆನ್ಸರ್ ಅಂತ ಅನ್ಕೋಬಾರ್ದು. ಆ ಒಂದೊಂದು ಸಂದರ್ಭಕ್ಕೆ ಕೊಟ್ಟಂತಹ ಆನ್ಸರ್ ಅಷ್ಟೇ, ತಪ್ಪಿಸ್ಕೊಟ್ಟ ಉತ್ತರ ಅಲ್ಲ ಅದು. ಈ ಕಸ್ಯಚಿತ್ ಸ್ವಾಮಿಗಳು ಹೇಳೋದು ಕರ್ಣ ಪಕ್ಷವೇ ಭಾಷ್ಯಕಾರಿಗೆ ಇಷ್ಟವಾದದ್ದು ಅಂತ. ಕಸ್ಯಚಿತ್ ಕರ್ಣಸ್ಯ ಅಭಿತಮರ್ಹತಿ ಇರೋದು ಯಾಕೆ ಅಂದ್ರೆ ಕರ್ಣ ವ್ಯಾಪಾರದಿಂದಲೇ ಈ ಅವಿದ್ಯಾತೆ ತೋರೋದು. ಕರ್ಣದಲ್ಲಿಯೇ ಅವಿದ್ಯೆ ನಿಶ್ಚಯ ಆಗ್ಬೇಕಾದ ಬುದ್ಧಿಯಲ್ಲಿ. ಅಂತಃಕರಣ ಅನ್ನೋದು ಕರ್ಣ ಇನ್ಸ್ಟ್ರೂಮೆಂಟು. ಆತ್ಮನಿಗೆ ಎಲ್ಲವೂ ಇನ್ಸ್ಟ್ರೂಮೆಂಟೇ. ಆತ್ಮನಿಗೆ ಕಣ್ಣು ಕಿವಿ ಮೂಗು ಎಲ್ಲವೂ ಅದಕ್ಕೆ ಕರ್ಣ ಅನ್ನೋದು. ಅರಿವಿಗೆ ಸಾಧನವನ್ನೆಲ್ಲ ಕರ್ಣ ಅಂತೀವಿ. ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಕರ್ಣ. ಹಾಗೆ ಮನಸ್ಸು ಬುದ್ಧಿಯು ಕರ್ಣವೇ, ಅದು ಒಳಗಿನ ಕರ್ಣ.
ಒಳಗಿರುವ ಹಸಿವು ಬಾಯಾರಿಕೆ ಸುಖ ದುಃಖ ಅದನ್ನು ಅರಿಯೋದಕ್ಕೆ ಸಾಧನ ಮನಸ್ಸು ಬುದ್ಧಿ. ಹೊರಗಿನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅರಿಯೋದಕ್ಕೆ ಕಣ್ಣು ಕಿವಿ ಸಾಧನ. ಎರಡು ಆತ್ಮನಿಗೆ ಎರಡು ಸಾಧನವೇ, ಜ್ಞಾನೇಂದ್ರಿಯ ಸಾಧನ. ಅವಿದ್ಯೆ ಇರೋ ಕಾರಣ ಅಂದ್ರೆ ಅಂತಃಕರಣ ಅಂತ ತಗೋಬೇಕು. ಅಂತಃಕರಣದ ಅವಿದ್ಯೆ ಇದೆ ಅಂತ ಅನ್ನೋದು ಸ್ವಲ್ಪ ಜಾಸ್ತಿ ಯುಕ್ತಿಯುಕ್ತವಾಗಿ ಕಾಣುತ್ತೆ. ಆಮೇಲೆ ಕಳ್ಕೊಳ್ಳೋದು ನಿಶ್ಚಯ ಆಗೋದು ಅಂತಃಕರಣತಾನೆ. ಆತ್ಮನಿಶ್ಚಯವಾಗೋದು ಬುದ್ಧಿಗೆ. ನಾನು ಇಂಥವನು ನಿಶ್ಚಯ ಆಗೋದನ್ನ ನಮ್ಗೆ ಲೆಕ್ಕ ಗೊತ್ತಾಗದೇ ಇರೋದು ಬುದ್ಧಿಗೆ, ಲೆಕ್ಕ ಗೊತ್ತಾಗೋದು ಬುದ್ಧಿಗೆ. ಏನೇ ವ್ಯಾಕರಣ ಆಗಲಿ ಗಣಿತ ಇನ್ನೊಂದು ವಿಷಯ ಆಗಲಿ ಗೊತ್ತಾಗದೇ ಇರೋದು ಬುದ್ಧಿಗೆ ತಿಳ್ಕೊಂಡು, ಬುದ್ಧಿಯಲ್ಲೇ ಅಂತಃಕರಣದಲ್ಲೇ ಅವಿದ್ಯೆ ಅನ್ನೋದು ಸ್ವಲ್ಪ ಜಾಸ್ತಿ ಒಪ್ಪುವಂತಹ ವಿಚಾರ. ಸರಿ, ತಪ್ಪಲ್ಲ ಅದು, ಮೇಲ್ಮಟ್ಟ ವಿಚಾರ ಅದು. ಬೇಗ ಅರ್ಥವಾಗತ್ತೆ, ಇದು ಬೇಗ ಅರ್ಥವಾಗತ್ತೆ. ಇದನ್ನ ಹೇಳಿದ್ರೆ ಅಂತಃಕರಣಕ್ಕೆ ಅವಿದ್ಯೆ ಅಂತ ಹೇಳಿದ್ರೆ ಅಂತಃಕರಣಕ್ಕೆ ವಿದ್ಯೆ ಬರ್ಬೇಕಾದ್ರಿಂದ ಅಂತಃಕರಣಕ್ಕೆ ಅವಿದ್ಯೆ. ಕೇಳಿಮ್ಮ. ಅಲ್ಲ, ಅದ್ ಯಾವ್ದೋ ಎಕ್ಸ್ಪ್ಲೈನ್ ಮಾಡಿ ಸಾಮಾನ್ಯ ಜನ ಅಂತ ಜನನ ಬೈಫರ್ಕೇಟ್ ಮಾಡ್ಬೇಡಿ. ಹೌದು, ಆತ್ಮಂಗೆ ಅದ್ ಅರ್ಥ ಆಗಲ್ಲ ಎಲ್ಲರಿಗೆ ಅಂತ ಅಲ್ಲೇ ನೀವು ನಮ್ಮನ್ನೆಲ್ಲ ಸಾಮಾನ್ಯ ಅಂತ ಕ್ಯಾಟಗರೈಸ್ ಮಾಡ್ಬಿಡ್ಬೇಡಿ. ನಿಮ್ಮನ್ನೆಲ್ಲ ನಾವು ಸೇರಿದ್ವಿ ನಿಮ್ ಜೊತೆಲಿ. ನಿಮ್ಮನ್ನೆಲ್ಲ ಅಂದ್ರೆ ನೀವು ಮಾತ್ರ ಅಲ್ಲ, ನಮ್ಮನ್ನ ಸೇರಿಸ್ಕೊಂಡು. ಅಲ್ಲ, ಅವ್ರ ಅಂತರಂಗೆ ಅವರು ಆಮೇಲೆ ಇನ್ನೊಂದು ಏನ್ ಗೊತ್ತಮ್ಮ, ಅಂತಃಕರಣಕ್ಕೆ ಅವಿದ್ಯೆ ಅಂತ ಹೇಳಿದ್ರೆ ಸುಷುಪ್ತಿಲ ವಿದ್ಯೆ ಇಲ್ಲ ಅದನ್ನ ಪ್ರೂವ್ ಮಾಡ್ಬೋದು. ಆತ್ಮನಲ್ಲಿ ವಿದ್ಯೆ ಅಂದ್ಬಿಟ್ರೆ ಸುಷುಪ್ತಿಲ ವಿದ್ಯೆ ಇದೆ ಅಂತ ಆಗ್ಬಿಡುತ್ತೆ. ಅಂತಃಕರಣಕ್ಕೆ ವಿದ್ಯೆ ಅಂದ್ಬಿಟ್ರೆ ಅಂತಃಕರಣ ಸುಷುಪ್ತಿಯಲ್ಲಿ ಇರೋಲ್ಲ, ವ್ಯಾಪಾರ ಮಾಡಲ್ಲ. ಆದ್ರಿಂದ ಸುಷುಪ್ತಿಲ ವಿದ್ಯೆ ಇಲ್ಲ ಅಂತ ಬೇಗ ಒಪ್ಪಬಹುದು. ನೀವು ಆತ್ಮನಿಗೆ ವಿದ್ಯೆ ಅಂದ್ಬಿಟ್ರೆ ಆತ್ಮ ಸುಷುಪ್ತಿಲಿ ಇದ್ದೇ ಇರ್ತಾನೆ. ಆರ್ಗ್ಯುಮೆಂಟ್ ಪಾಯಿಂಟ್ ಬಿಡಿ ಗುರುಗಳೇ. ಅದು ಎಷ್ಟು ಆರ್ಗ್ಯೂ ಮಾಡಿದ್ರು ಅದು ಒಂಥರ ಹಿಂಗೂ ಅನ್ಬೋದು ಹಂಗೂ ಅನ್ಬೋದು ಅನ್ಸುತ್ತೆ. ಅಮ್ಮ, ಅದು ಇಲ್ಲದೆ ಇರೋದನ್ನ ಯಾವ್ದಕ್ಕೆ ಕಂಡಿಸಿದ್ರೆ ಬೆಟರ್ ಅಂತ ಯೋಚನೆ ಮಾಡಿ. ಇಲ್ಲದೆ ಇರೋದು ಅಂತಃಕರಣ ಕಂಡಿಸೋಣವೋ, ಜೀವನ ಕಂಡಿಸೋಣವೋ, ಆತ್ಮನಿಗೆ ಸ್ವರೂಪಕ್ಕೆ ಕಂಡಿಸೋಣವೋ. ಇಲ್ಲದೆ ಇರೋದು ಕಾಮನ್ ಆಗಿ ಇಟ್ಕೊಂಡಾಗ ಒಂದ್ ಹಂತಕ್ಕೆ ಅಂತಃಕರಣಕ್ಕೆ ಇಟ್ಕೊಂಡ್ರೆ ವಿಚಾರ ಮಾಡೋಕೆ ಅನುಕೂಲ, ಬೆಟರು. ನಾವು ಚಿಂತೆ ಮಾಡಿ ವಿಚಾರ ಮಾಡಿ ಬುದ್ಧಿಯಲ್ಲಿ ನಿಶ್ಚಯ ಮಾಡ್ಕೊಂಡು ಹೌದು ನಾನು ಹುಟ್ಟಿದ್ದೀನಿ ಅನ್ನೋದು ಕಲ್ಪನೆ, ನಿಜವಾಗ ನಾನು ಹುಟ್ಟಿಲ್ಲ ನಿಶ್ಚಯ ಮಾಡ್ಕೊಂಡ್ರೆ ಅದೇ ಜ್ಞಾನ ಅಂತ ಹೆಸರು. ನಿಶ್ಚಯ ವೃತ್ತಿ ಜ್ಞಾನ. ಆದ್ರೆ ಅದು ಮಾಯಾ ಲೆವೆಲ್ ಇಂದಾನೆ ಬಂದ್ಬಿಟ್ಟಿದೆ ಅಲ್ವಾ ಗುರುಗಳೇ? ಒಂಥರ ಮಾಯಾ ಅನ್ನೋದೇನು, ಅದು ನಮ್ಗೆ ಇದಿಲ್ಲಲ್ಲ, ನಮ್ ಕೈಲಿ ಇಲ್ವಲ್ಲ. ಅದು ನೀ ನಮ್ ಕೈಲಿ ಇಲ್ದೇ ಇರೋದನ್ನ ವಿಚಾರ ಮಾಡಿದ್ರೆ ನಾವು ಅದು ಹೆಲ್ಪ್ಲೆಸ್ ಆಗ್ಬಿಡ್ತೀವಿ. ಸದ್ಯಕ್ಕೆ ಮಾಯಾ ವಿಚಾರ ಬದಿ ಗೊತ್ತಿ. ನಮ್ಗೆ ಪುರುಷ ಪ್ರಯತ್ನಕ್ಕೆ ಅವಕಾಶ ಇರೋ ಜಾಗ ವಿಚಾರ ಮಾಡಿ. ನಾವು ವಿಚಾರ ಮಾಡೋಕೆ ನಮ್ಗೆ ಸ್ವಾತಂತ್ರ್ಯ ಇದೆ. ಗುರುಗಳ ಹತ್ರ ಹೋಗ್ತೀವಿ, ವಿಚಾರ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಚಿಂತೆ ಮಾಡ್ತೀವಿ. ನಾವು ಮತ್ತೆ ಮೆಡಿಟೇಷನ್ ಮಾಡಿ ವಿಚಾರ ಮಾಡ್ತಾ ನಿರ್ಧಾರ ಮಾಡ್ಕೊಂಡು ಸರಿಯಾದ ನಿಶ್ಚಯ ಮಾಡ್ಕೊಂಡು ಅವಿದ್ಯೆ ಕಳ್ಕೊಳ್ತೀವಿ. ಗಣಿತದ ಅಜ್ಞಾನ ಹೇಗೆ ಕಳ್ಕೊಳ್ತೀವೋ ಅಥವಾ ವ್ಯವಹಾರದ ಅಜ್ಞಾನ ಹೇಗೆ ಕಳ್ಕೊಳ್ತೀವೋ ಅದೆಲ್ಲ ಬುದ್ಧಿಯಲ್ಲೇ. ಅದು ಆತ್ಮನ ಅಜ್ಞಾನ ಕಳ್ಕೊಳ್ಳೋದು ಬುದ್ಧಿಯಲ್ಲಿಯೇ. ಯಾಕೆ ಆತ್ಮ ಬಗ್ಗೆ ಅಜ್ಞಾನ ಆಗಿರೋದು ಬುದ್ಧಿಯಲ್ಲಿಯೇ. ಎಲ್ಲ ಅಜ್ಞಾನವಾಗಿದೆಯೋ ಅಲ್ಲೇ ಈ ಜ್ಞಾನ ಆಗ್ಬೇಕು. ಹಾಗಾದ್ರಿಂದ ಬುದ್ಧಿಯಲ್ಲೇ ವಿದ್ಯೆ ಅಂತ ಅನ್ನೋದು ತುಂಬಾ ಜಾಸ್ತಿ ಇದಕ್ಕೆ ಒಪ್ಪಳಿಗಾಗತ್ತೆ. ಜೀವನಿಗೆ ವಿದ್ಯಾ, ಆತ್ಮನಿಗೆ ವಿದ್ಯಾ ಅನ್ನೋದು ಉಂಟು, ಹೇಳಿದ್ದಾರೆ. ಯಾಕಂದ್ರೆ ಜೀವ ಅನ್ನೋದು ಬುದ್ಧಿಗಿಂತ ಬೇರೆ ಇಟ್ಕೊಂಡಿಲ್ಲ. ಅವಾಗ ಜೀವನ ಬುದ್ಧಿಯನ್ನು ಒಂದು ಮಾಡ್ಕೊಂಡು ಜೀವನಿಗೆ ವಿದ್ಯೆ ಅಂತಾರೆ. ಅರ್ಥಾತ್ ಒಂದ್ ಪಕ್ಷದಲ್ಲಿ ಅಂತಃಕರಣಕ್ಕೆ ವಿದ್ಯೆ ಅಂತ ಆಯ್ತು. ಇನ್ನು ಬ್ರಹ್ಮಕ್ಕೆ ವಿದ್ಯೆ ಮಾತಾಡ್ಬೋದು ಅಲ್ಲ. ನಾಯಿಗೆ ಅವೆಲ್ಲದಕ್ಕೂ ಅವಿದ್ಯೆ ಇದೆ ಅನ್ಸುತ್ತೆ ಅದಕ್ಕೆ, ಆದ್ರೆ ಅವಕ್ಕೆ ಬುದ್ಧಿ ಇಲ್ಲ. ಬುದ್ಧಿ ಇದ್ದು ಅದಕ್ಕೆ ಅವಿದ್ಯೆ ಇದ್ದೇ ಇದೆ. ನಾನು ಅದಕ್ಕೆ ಹಸಿವು ಬಾಯಾರಿಕೆ ಆಗತ್ತೆ, ಸಂತೋಷ ದುಃಖ ಆಗತ್ತೆ, ನಾನು ಹೋಗ್ಬೇಕು ಬರ್ಬೇಕು ಅಂತ ಬಂದು ಅದೇ ಅವಿದ್ಯೆ. ಬುದ್ಧಿ ಇರ್ಲಿ ಬಿಡ್ಲಿ, ನಾಯಿ ಅಂತ ನಾಯಿ ಆಗ್ಲಿ ಹಸುವೆ ಆಗ್ಲಿ ಇಷ್ಟವಾದದ್ದು ಪ್ರವೃತ್ತಿ, ಅನಿಷ್ಟವಾದ ನಿವೃತ್ತಿ ಇದ್ಬಿಟ್ರೆ ಅವಿದ್ಯೆ. ಇದು ಅವಿದ್ಯೆ ಅನ್ನೋದನ್ನ ಹೇಗೆ ಇವಾಗ ಇದು ಪೆನ್ಸಿಲ್ ಅಂತ ಹೇಗೆ ತೋರಿಸ್ತೀರೋ ಅವಿದ್ಯೆ ಅವಕ್ಕೆ ತೆಕ್ಕೊಳಕ್ ಆಗಲ್ಲ, ಆ ಬುದ್ಧಿ ಇಲ್ಲ ಅಂತ ಇದೀನಿ. ಕರೆಕ್ಟ್ ಅಲ್ಲ, ವಿಚಾರ ಮಾಡಕ್ ಆಗಲ್ಲ. ವಿಚಾರ ಮಾಡಿದ್ರೆ ಅವಿದ್ಯೆ ಹೌದು, ವಿಚಾರ ಶಕ್ತಿ ಇದೆಯೋ ವಿದ್ಯೆ ಹೋಗಲ್ಲ ಅಂತೀವಿ ಅಷ್ಟೇ. ಅವಿದ್ಯೆ ಇದೆಯೋ ಸಮಾನ. ಆದ್ರೆ ಅವಿದ್ಯೆ ಕಳ್ಕೊಳ್ಳೋ ಆಪ್ಷನ್ ಇರೋದು ಮನುಷ್ಯರಿಗೆ. ಪ್ರಾಣಿಗಳಿಗೆ ಆಪ್ಷನ್ ಇಲ್ಲ, ಕಳ್ಕೊಳ್ಳೋ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ. ಇದ್ದೇ ಇದೆ. ದ್ವೈತ ಕಂಡ್ಬಿಟ್ಟ ಮೇಲೆ, ಹಸಿವು ಬಾರಿಕೆ ತೊಂದ ಮೇಲೆ, ಇಷ್ಟ ಅನಿಷ್ಟ, ರಾಗ ದ್ವೇಷ, ಅನುಪ ಪ್ರತಿ ಅದೆಲ್ಲ ವಿದ್ಯಾಖ್ಯ ಇದೆ, ಎಫೆಕ್ಟ್ ಅದು. ಒಂದೊಂದು ಉಪದೇಶ ಒಂದೊಂದು ಲೆವೆಲ್ ನೋಡೇ ಉಪದೇಶ ಮಾಡೋದು. ಎಲ್ಲಾ ಉಪದೇಶನೂ ಎಲ್ರಿಗೂ ಅಪ್ಲಿಕಬಲ್ ಆಗಿರಲ್ಲ. ಕೇಳಿಸ್ತಾ ಇದೆಯಾ? ಕೇಳಿಸುತ್ತೆ, ಚೆನ್ನಾಗಿದೆ ಇದು ಸೆಕ್ಷನ್. ಕೇಳಿಸುತ್ತೆ, ಚೆನ್ನಾಗಿ ಕೇಳಿಸುತ್ತೆ. ಉಪದೇಶ ಹಂತದ ಅಧಿಕಾರಿಗೆ ಇರುತ್ತೆ. ನಾವು ಎಲ್ಲಿ ಅವ್ರು ಯಾವ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ಬೈಫರ್ಕೇಟ್ ಮಾಡ್ಕೋಬೇಕು.
ಎಲ್ಲ ಪ್ರತಿಯೊಂದು ಉಪದೇಶನೂ ಹೈಯೆಸ್ಟ್ ಲೆವೆಲ್ ಇಂದ ಮಾಡಿರಲ್ಲ. ಇನ್ಫ್ಯಾಕ್ಟ್ 99% ಎಲ್ಲ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಂದಾನೆ ಮಾಡಿರ್ತಾರೆ. ಅಧಿಕಾರಿಗಳು ತಾವು ನೋಡ್ಕೋಬೇಕು. ನಿಮ್ಮ ವೇದಾಂತದ ಮೆಚುರಿಟಿ ಇಂಪ್ರೂವ್ ಆಗ್ತಾ ನಿಮ್ಗೇನೆ ಬೈಫರ್ಕೇಟ್ ಮಾಡ್ಕೊಳಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಓ, ಈ ಉಪದೇಶ ಏನ್ ಅಧ್ಯಾರೋಪ ಇಟ್ಕೊಂಡ್ಬಂದಿದೆ, ಈ ಉಪದೇಶ ಏನ್ ಅಧ್ಯಾರೋಪ ಇಟ್ಕೊಂಡ್ಬಂದಿದೆ ಅಂತ. ಅವಾಗ ಕನ್ಫ್ಯೂಷನ್ ಇರಲ್ಲ. ನಾಲೆಡ್ಜ್ ಇಲ್ಲ ನಿಜ ಅಂದ್ರೆ ಐ ಅಗ್ರಿ. ಬಟ್ ನನಗೆ ಯಾವಾಗ್ಲೂ ಪ್ರಾಬ್ಲಮ್ ಅನ್ಸೋದು ಯಾತಕ್ ಹಂಗ್ ಮಾಡ್ಬೇಕು ಅಂತ. ಈ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಮಾಡೋದ್ ಬಿಟ್ಟು ಲೈಕ್ ಐ ಮೀನ್ ಎಲ್ಲರಿಗೂ ಒಂದೇ ಬುಕ್ ಅಲ್ಲಿ ಎಲ್ಲಾನು ಇನ್ಫಾರ್ಮೇಶನ್. ಅಲ್ಲಮ್ಮ, LKG ಇಂದ PhD ತನಕ ಇರ್ತಾರೆ ಸ್ಟೂಡೆಂಟ್ಸ್. ನೀವು ಎಲ್ಲಾರ್ಗು PhD ಪಾಠ ಹೇಳ್ಬಿಡಕ್ಕಾಗತ್ತಾ? ಅಲ್ಲ, ಅದೇ ನಾ ಹೇಳೋದು, ಬುಕ್ಸ್ ಸೆಪರೇಟ್ ಆಗಿರ್ಬೇಕು. ಅದು ಆಗಿಲ್ಲ. ಅದು ಬುಕ್, UKG ಬುಕ್ ಅದು ಅಂತ. ಅನ್ಫಾರ್ಚುನೇಟ್ಲಿ ಆತರ ಇಲ್ಲ. ಬುಕ್ ಹೊರತು ಗ್ರಂಥ ಬುಕ್ ಅಲ್ಲ. ಇಲ್ಲಿ ಟಾಪಿಕ್ ವಿಷಯಗಳೇ ಬುಕ್ಕು. ಆಯಾ ಟಾಪಿಕ್ ಅನ್ನು ಮಾಡ್ಕೊಂಡು ಈ ಟಾಪಿಕ್ಕು ಈ ಮಟ್ಟದವರೆಗೆ, ಈ ಟಾಪಿಕ್ ಈ ಮಟ್ಟದವರೆಗೆ ಅಂತ ಹಾಗೆ ಮಾಡ್ಕೋಬೇಕು. ನಾವು ಮಾಡ್ಕೋಬೇಕು. ಸಬ್ಜೆಕ್ಟ್ ವೈಸ್ ಆಗಿ ಮಾಡ್ಕೋಬೇಕು ಹೊರತು ಗ್ರಂಥ ವೈಸ್ ಆಗಿ ಮಾಡ್ಬಾರ್ದು. ಸಬ್ಜೆಕ್ಟ್ ವೈಸ್ ಆಗಿ ಮಾಡ್ಕೊಳ್ಳಿ, ವಿಭಾಗ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸ್ವಾಮಿಗಳು ವೇದಾಂತವನ್ನು ಆರಂಭದ ಅಧ್ಯಯನ ಮಾಡುವವರಿಗೆ, ಆರಂಭ ಮಾಡುವವರಿಗೆ, ಸ್ವಲ್ಪ ಪರಿಶ್ರಮ ಉಳ್ಳವರಿಗೆ, ಹೆಚ್ಚಿನ ಪರಿಶ್ರಮ ಮಾಡಬೇಕು ಅನ್ನೋವರಿಗೆ, ವಿದ್ವಾಂಸರಿಗೆ ಎಂದು ವಿಭಾಗ ಮಾಡಿದ್ದಾರೆ ಸ್ವಾಮಿಗಳು. ಅದೇ ಪುಸ್ತಕ ಒಂದೇ ಇರೋದ್ರಿಂದಲೇ ಗುರುಮುಖೇನ ಕಲಿಬೇಕು, ತಿಳಿದವರಿಂದ ತಿಳ್ಕೋಬೇಕು ಅಂತ ಹೇಳಿರೋದೇ ಅದಕ್ಕೋಸ್ಕರ. ಆಗಮ ಇರೋದೇ ಅದಕ್ಕೆ. ಪುಸ್ತಕಕ್ಕೆ ಹಚ್ಕೋಬೇಕು ಅಂತ ಹೋದ ಒಬ್ಬ ಹುಡುಗ. ಅವನಿಗೆ ಸಹಸ್ರ ಶೀರ್ಷ ಪುರುಷ ಅಂತ ಗುರು ಹೇಳ್ಬಿಟ್ರು. ಏನ್ ಗುರುಳೇ, ಮಧ್ಯ ದಿವಸ ಇಷ್ಟು ದೊಡ್ಡ ಹೇಳ್ಬಿಡ್ತೀರಲ್ಲ, ತುಂಡು ಮಾಡೋಕ್ಕಾಗಲ್ವಾ ಅಂತಂದಂತೆ. ಸಹಸ್ರ ಶೀರ್ಷ ಅನ್ನಂತೆ. ಇನ್ನೂ ತುಂಡು ಮಾಡೋಕ್ಕಾಗಲ್ವಾ ಅನ್ನಂತೆ. ಸಹಸ್ರ ಅನ್ನಂತೆ. ಯಾಕೆ 1000 ಶುರು ಮಾಡ್ತೀರ, 100ರಿಂದ ಶುರು ಮಾಡಿ ಇನ್ನಂತೆ. 100ರಿಂದ ಶುರು ಮಾಡಿದ ಹಂಗಡೆ. ಅದೇ ಸಂವೇದ್ಯತ್ವಾಚತೇಷಾಂ ಪ್ರದೀಪ ಪ್ರಕಾಶವತ್. ಇದು ಪಾಯಿಂಟ್ ನಂಬರ್ 2. ಇದು ತೇಷಾಮಲ್ಲಿ ಅವಿದ್ಯಾತ್ರಯಾಣ, ಅಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇರೋದ್ರಿಂದ ಅದು ಜ್ಞಾತ ಧರ್ಮ ಅಲ್ಲ. ಪ್ರದೀಪ ಪ್ರಕಾಶಕ್ಕೆ ಘಟಪಟಾದಿಗಳು ಗೊತ್ತಾಗೋದ್ರಿಂದ ಆ ಪ್ರದೀಪ ಪ್ರಕಾಶಕ್ಕೆ ಸೇರಿದ್ದಲ್ಲ ಘಟಪಟಾದಿಗಳು. ದೊಡ್ಡ ದೀಪವನ್ನು ರೂಮ್ ಹಾಲಲ್ಲಿ ಇಟ್ಟಿದ್ದಾನೆ. ಅಲ್ಲಿ ಗಡಿಗೆ ಇದೆ, ಬಟ್ಟೆ ಇದೆ, ಪುಸ್ತಕ ಇದೆ, ಬೇರೆ ಬೇರೆ ಪಾತ್ರೆ ಪರಟೆ ಎಲ್ಲ ಇದೆ. ಎಲ್ಲ ಪದಾರ್ಥವನ್ನು ಆ ದೀಪ ತೋರಿಸುತ್ತೆ. ಆದರೆ ದೀಪಕ್ಕೆ ಯಾವ ಪದಾರ್ಥ ಸಂಬಂಧವೂ ಇಲ್ಲ. ದೀಪ ಬೇರೆ, ಪದಾರ್ಥ ಬೇರೆ. ಹಾಗೆ ಅವಿದ್ಯಾತ್ರಯ ಸಂವೇದ್ಯ, ಅರಿವಿಗೆ ಗೋಚರವಾಗ್ತಾ ಇದೆ. ಗೋಚರವಾಗುತ್ತಿರುವ ಅವಿದ್ಯಾತ್ರಯ, ಗೋಚರ ಮಾಡಿಕೊಳ್ಳುತ್ತಿರುವ ಅರಿವು. ಅರಿವು ಅರಿಸಿಕೊಂಡ ಅವಿದ್ಯಾತ್ರಯ ಎರಡು ಬೇರೆ ಬೇರೆ ಆಗಿರೋದ್ರಿಂದ ಬೈಫರ್ಕೇಶನ್ ಇರೋದ್ರಿಂದ ಈ ಅರಿಸಿಕೊಂಡದ್ದು ಅರಿವು ಆಚರಣೆಗೆ ಸೇರ್ಕೊಳ್ಳಲ್ಲ. ಘಟಪಟ ಆದ ಹೇಗೆ ಬೆಳಕಕ್ಕೆ ಸೇರ್ಕೊಳ್ಳೋದು, ಅವಿದ್ಯಾತ್ರಯ ಅರಿವು ಆಚರಣೆಗೆ ಸೇರೋದಿಲ್ಲ. ಅದು ಜ್ಞಾತ ಧರ್ಮ ಅಲ್ಲ. ಜ್ಞಾತ ಧರ್ಮ ಅಲ್ಲ ಅನ್ನೋಕ್ಕೆ ಇನ್ನೊಂದು ಪಾಯಿಂಟ್ ನಂಬರ್ ಇಡ್ತಾ ಇದ್ದಾರೆ ಭಾಷ್ಯಕಾರರು. ಮೇಜತ್ವ ಚಕಾರದಿಂದ ಹೇತ್ವಂತರ ಸಮುಚ್ಚಯ, ಗೊತ್ತಾಗುತ್ತಿರುವುದರಿಂದ. ಗೊತ್ತಾಗ್ತಾ ಇಲ್ಲ ನನಗೆ. ನೀವು ಹೇಳ್ತಾ ಇರೋ ಆತ್ಮಸ್ವರೂಪ ಗೊತ್ತಾಗಿದ್ದೇನಾ, ಬ್ರಹ್ಮಸ್ವರೂಪ ಗೊತ್ತಾಗಿದ್ದೇನಾ, ಗೊತ್ತಾಗಿಲ್ಲ ಅಂತ ಗೊತ್ತಾಗಿದೆಯೋ ಇಲ್ವಾ? ಗೊತ್ತಾಗಿಲ್ಲ ಅಂತ ಗೊತ್ತಾಗದೆ ಹೋದ್ರೆ ಗೊತ್ತಾಗಿಲ್ಲ ಅಂತ ಹೇಳಕ್ಕಾಗ್ತಿತ್ತಾ? ಗೊತ್ತಾಗಿಲ್ಲ ಅಂತ ಗೊತ್ತಾಗ್ತಾ ಇರೋದ್ರಿಂದಲೇ, ಗೊತ್ತಾಗಿಲ್ಲ ಅನ್ನೋದನ್ನ ಗೊತ್ತಾಡ್ಕೋತಾ ಇರೋದ್ರಿಂದಲೇ, ಅದನ್ನ ಗೊತ್ತಾಡ್ಕೋತಾ ಇರೋದ್ರಿಂದ ವಿದ್ಯೆ ಇಲ್ಲ ಅಂತ ಹೇಳ್ದಂಗೆ ಆಯ್ತು ನೀನು ಅಲ್ವಾ? ಅಲ್ವಾ? ಪುಸ್ತಕ ಗೊತ್ತಾಗ್ತಾ ಇರೋದ್ರಿಂದಲೇ ನಾನು ಪುಸ್ತಕ ಅಲ್ಲ ಅಂತ ಹೇಳ್ತೀಯ ಇಲ್ವೋ? ಅಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ಮೂರು ಗೊತ್ತಾಗ್ತಾ ಇದೆ ಅಂದ್ರೆ ಗೊತ್ತು ಮಾಡಿಕೊಳ್ಳುವ ನನಗೆ ಈ ಮೂರು ಇಲ್ಲ, ನಾನು ಮೂರು ಅಲ್ಲ, ನನಗೆ ಆ ಮೂರು ಇಲ್ಲ. ಎರಡು ಹೇಳ್ತೇನೆ, ನಾನು ಆ ಮೂರು ಅಲ್ಲ, ನನಗೆ ಆ ಮೂರು ಇಲ್ಲ. ಆದ್ರಿಂದ ನಾನು ಬೇರೆ, ಅದು ಬೇರೆ. ನನ್ನ ಸ್ವರೂಪ ಅರಿವೇ, ಅರಿವಿಗಿಲ್ಲ ಅವಿದ್ಯಾತ್ರಯ. ಸಂವೇದ್ಯತ್ವಾದೇವ ಸ್ವಾತ್ಮ ವ್ಯತಿರಿಕ್ತ ಸಂವೇದ್ಯತ್ವಂ. ಯಾವ್ಯಾವುದು ಸಂವೇದ್ಯವೋ, ಸಂವೇದ್ಯ ನಾಮ ಆಬ್ಜೆಕ್ಟ್ ಆಗೋದು, ಗೊತ್ತಾಗೋದು, ವಿಷಯವಾಗೋದು. ವಿಷಯವಾಗೋದರಿಂದಲೇ ತನಗಿಂತ ಅಂದರೆ ಯಾವುದು ವಿಷಯವಾಗುತ್ತೋ ಆ ವಿಷಯವಾಗಿರುವಂಥ ವಸ್ತು ತನ್ನ ವಿಷಯ ಮಾಡಿಕೊಂಡಿರೋದಂತೆ ಬೇರೆ ಇದಕ್ಕಿಂತ ಬೇರೆ ಆಗಿರುತ್ತೆ. ಅದು ಯಾವುದು ಅದನ್ನು ವಿಷಯ ಮಾಡ್ಕೊಂಡಿರುತ್ತೋ ಅದು ಇದಕ್ಕಿಂತ ಬೇರೆ ಆಗಿರುತ್ತೆ. ನಾನು ಗಡಿಗೆಯನ್ನು ವಿಷಯ ಮಾಡಿಕೊಂಡೆ ಅಂದರೆ ನಾನು ಗಡಿಗೆಗಿಂತ ನಾನು ಬೇರೆ ಆಗಿರಬೇಕು, ಆವಾಗ ನನ್ನ ಗಡಿಗೆ ವಿಷಯವಾಗೋದು. ಇದಾದ್ರೆ ನನ್ನ ಗಡಿಗೆ ವಿಷಯವಾಗೋದು. ನನ್ನ ಕಣ್ಣನ್ನು ಹೇಗೆ ಕಣ್ಣಿನ ನೋಡೋಕ್ಕಾಗಲ್ವೋ? ಯಾಕೆ ನೋಡೋಕ್ಕಾಗಲ್ಲ? ಕಣ್ಣೇ ನೋಡುವಂಥ ಇದು
ಕಣ್ಣಿನಲ್ಲಿ ಗೆರೆಗಳನ್ನ, ಕಣ್ಣಿನ ಗುಡ್ಡೆಯನ್ನು ಕಣ್ಣು ನೋಡಲ್ಲ, ಬೇರೆ ಆಗಿದ್ದನ್ನು ನೋಡ್ತೀವಿ. ಆದ್ರಿಂದ ಅರಿವನ್ನು ನೋಡಕ್ಕಾಗಲ್ಲ, ಯಾಕೆ ಅರಿವೇ ನೋಡೋದು. ದೇವ ಗೊತ್ತಾಗ್ತಾ ಇರೋದ್ರಿಂದ ಸ್ವಾತ್ಮ ವ್ಯತಿರಿಕ್ತ ತಲೆಗಿಂತ ಬೇರೆ ಆಗಿರೋದಕ್ಕೆ ಅದು ಗೊತ್ತಾಗ್ತಾ ಇದೆ ಎಂಬುದನ್ನ ನಾವು ಗೊತ್ತು ಮಾಡ್ಕೋಬೇಕು. ಸರ್ವಕರಣ ವಿಯೋಗೇ ಚ ಕೈವಲ್ಯ ಸರ್ವವಾದಿಭಿಃ ಅವಿದ್ಯಾದಿ ದೋಷವತ್ವ ಅನಭ್ಯುಗಮಾದ ಆತ್ಮನಃ. ನೋಡಿ, ಸರ್ವಕರಣ ವಿಯೋಗ, ಕೈವಲ್ಯದಲ್ಲಿ ಮೋಕ್ಷದಲ್ಲಿ ಯಾವ ಕರಣ ಸಂಬಂಧವೂ ಇರಲ್ಲ. ಕರಣ ಅಂದ್ರೆ ಇನ್ಸ್ಟ್ರೂಮೆಂಟು, ಅಂದ್ರೆ ಮನಸ್ಸು ಅಥವಾ ಬುದ್ಧಿ, ಇಂದ್ರಿಯ, ದೇಹ, ವಿಷಯ ಯಾವ ಸಂಬಂಧವೂ ಇರಲ್ಲ. ಎಲ್ಲ ಬಿಟ್ಕೊಂಡಿರ್ತಾನೆ, ಕೇವಲ ತಾನೇ ಚೆನ್ನಾಗಿರ್ತಾನೆ. ಹಾಗಿರುವಾಗ ಆ ಕೈವಲ್ಯದಲ್ಲಿ ಎಲ್ಲಾ ವಾದಿಗಳು, ಕೈವಲ್ಯವನ್ನು ಹೇಳುವಂತ ಎಷ್ಟು ವಾದಿಗಳಿದಾರೋ ಎಲ್ಲ ವಾದಿಗಳು ಅವಿದ್ಯೆಯ ಮುಂತಾದ ದೋಷವಿರುತ್ತದೆ ಎಂಬುದನ್ನು ಒಪ್ಕೊಂಡಿಲ್ಲ. ಆವಾಗ ಆತ್ಮನಿಗೆ ಅವಿದ್ಯಾದಿ ದೋಷತ್ರಯವಿಲ್ಲ ಅದ. ಅಲ್ಲೂ ಅವಿದ್ಯಾದಿ ದೋಷತ್ರಯ ಇದ್ದು ಬಿಟ್ರೆ ಕೈವಲ್ಯ ವ್ಯರ್ಥವಾಗ್ಬಿಡುತ್ತೆ, ಮೋಕ್ಷವೇ ದಂಡ ಆಗ್ಬಿಡುತ್ತೆ. ಕೈವಲ್ಯದಲ್ಲೂ ಮೋಕ್ಷ ಅವಿದ್ಯೆ ಇದೆ ಅಂದ್ರೆ, ಮೋಕ್ಷದಲ್ಲೂ ಅವಿದ್ಯೆ ಇದೆ ಅಂದ್ರೆ ಮೋಕ್ಷ ಯಾತಕ್ಕೆ ಬೇಕು ಅವಾಗ? ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡ್ಬೇಕು ನೀವು. ಸರ್ವಕರಣ ವಿಯೋಗ ಕೈವಲ್ಯ ಅಂತ ಅವರು ಅಬ್ಜೆಕ್ಟಿವ್ ಮಾಡ್ತಾ ಇದ್ದಾರೆ ಕೈವಲ್ಯಕ್ಕೆ. ಕೈವಲ್ಯದಲ್ಲಿ ಕರ್ಣ ವಿಯೋಗವಾಗುತ್ತೆ ಅಂದ್ರೆ ಸುಷುಪ್ತಿಯಲ್ಲೂ ಕರ್ಣ ವಿಯೋಗವಾಗಿರುತ್ತೆ. ಸುಷುಪ್ತಿಯಲ್ಲಿ ಯಾವ ಕಾರಣ ಸಂಬಂಧವೂ ಇರಲ್ಲ. ಹಾಗಾಗಿ ಅಲ್ಲೂ ಕೂಡ ಅವಿದ್ಯಾದಿ ದೋಷವತ್ವ ಒಪ್ಪೊಳಗೆ ಬರೋದಿಲ್ಲ. ಕಾರಣ ಸಂಬಂಧವಿದ್ದಾಗ ಮಾತ್ರ ಅಮ್ಮಂಗೆ ಏನೋ ಈ ಕ್ವೆಶನ್ ಮಾಡ್ಬಿಟ್ಟು ಇದೇನೋ ಮಾಡಿದ್ರು. ಸುಷುಪ್ತಿಲ ವಿದ್ಯೆ ಇಲ್ಲ, ವಿದ್ಯೆ ಇಲ್ಲ ಮಾಡ್ತಾ ಇದ್ದಾರೆ. ಸುಷುಪ್ತಿಲ ವಿದ್ಯೆ ಇರಬೇಕು. ದೃಷ್ಟಾಂತಮ ಸುಷುಪ್ತಿಯಲ್ಲೂ ಅವಿದ್ಯೆ ಇದ್ಬಿಟ್ರೆ ನಾವು ಅವಿದ್ಯಾ ರಹಿತರು ಅನ್ನೋ ದೃಷ್ಟಾಂತವೇ ಇರಲ್ಲ. ನನಗನ್ಸೋದು ಅದು ನಿಜ ಇದು ನಿಜ ಅಂತ ಅನ್ಸೋದು ಅಷ್ಟೇ. ನಿಜ ಅಂದ್ರೆ ನಿಜ ಅಂದ್ರೆ ಆ ಜೀವಂಗೆ ಅದು ಹೋಗಿರಲ್ಲ. ಅವಿದ್ಯಾ ಅನ್ನೋದು ನಿದ್ದೆ ಮಾಡ್ಬೇಕಾದ್ರೆ ಯಾಕೆ ಹೋಗಿರಲ್ಲ ಹೇಳಿ? ಬ್ಯಾಕ್ ಅಲ್ವಾ? ಯಾಕೆ ಹೋಗಿರಲ್ಲ ಹೇಳಿ? ಜ್ಞಾನ ಆಗಿಲ್ಲ. ಜ್ಞಾನ ಆಗದೇನೆ ವಿದ್ಯೆ ಹೋಗಲ್ಲ. ಜ್ಞಾನ ಆಗಿಲ್ಲ, ಕರೆಕ್ಟ್. ಹಾ, ಜ್ಞಾನ ಹಾಗೆ ಹೇಳ್ಬೋದು. ಜ್ಞಾನ ಆಗಿಲ್ಲ ಅಂತ ಹೇಳ್ಬೋದೇ. ಜ್ಞಾನ ಆಗಿಲ್ಲ ಅಂತ ಹೇಳಿ ಅವಿದ್ಯೆ ಇದೆ ಅಂತ ಹೇಳಿ ಅದು ಹೇಳಿದ್ರು ಕರೆಕ್ಟ್ ಆಗುತ್ತೆ, ಇದು ಹೇಳಿದ್ರು ಕರೆಕ್ಟ್ ಆಗುತ್ತೆ. ಅರ್ಥದಲ್ಲಿ ನೀವೇ ಆನ್ಸರ್ ಮಾಡಿದ್ದೀರಾ. ಅಲ್ಲ, ಅರಿವು ಆಗಿಲ್ಲ ಅಂತ ಬೇರೆ, ಅಜ್ಞಾನ ಇದೆ ಅನ್ನೋದು ಬೇರೆ. ಅರಿವು ಆಗಿಲ್ಲ ಅನ್ನೋ ಪಾಯಿಂಟ್ ಓಕೆ, ಅದು ಒಪ್ಪುವಂತ ಪಾಯಿಂಟ್. ಅದು ಅಜ್ಞಾನವು ತನ್ನ ರೂಪದಿಂದ ಹಾಗೆ ಸರ್ವಕರಣ ವಿಯೋಗವಾದ ಮೇಲೆ ಮೋಕ್ಷದಲ್ಲಿ ಆ ಎಲ್ಲಾ ವಾದಿಗಳು ಕೂಡ ಅವಿದ್ಯಾದಿ ದೋಷವತ್ವ ಅದೋಷವುಳ್ಳವನಾಗಿದ್ದಾನೆ ಎಂಬುದನ್ನ ಅನಭ್ಯುಪಗಮ ಒಪ್ಕೊಂಡಿಲ್ವಾದ, ಯಾರಿಗೆ ಆತ್ಮನಿಗೆ ಒಪ್ಕೊಂಡಿಲ್ಲವಾದ್ದರಿಂದ ಇದರಿಂದ ಗೊತ್ತಾಗತ್ತೆ ಕರ್ಣ ಪಕ್ಷಕ್ಕೆ ಸೇರಿದ್ದು ಅವಿದ್ಯಾತ್ರಯ, ಆತ್ಮ ಪಕ್ಷಕ್ಕೆ ಸೇರಿದ್ದಲ್ಲ. ಯದಿ ಕ್ಷೇತ್ರಜ್ಞ ಸೇವ ಅದ್ಯುಷ್ಟಮದು ಸ್ವೋಧರ್ಮ ತತಃ ನ ಕದಾಚಿದಪಿ ತೇನ ವಿಯೋಗ ಸ್ಯಾತ್. ಅನ್ವಯಾದಿ ಈ ಕಡೆ ಅಕಸ್ಮಾತ್ ಆತ್ಮನ ಧರ್ಮವೇ ಅವಿದ್ಯೆ ಅಂತ ಆಗ್ಬಿಟ್ರೆ, ಹೇಗೆ ಬಿಸಿ ಅನ್ನೋದು ಬೆಂಕಿಯ ಧರ್ಮವೋ ಅವಿದ್ಯೆ ಅನ್ನೋದು ಆತ್ಮ ಧರ್ಮ ಅಂತ ಆದ್ರೆ, ಹೇಗೆ ಬೆಂಕಿಯಿಂದ ಬಿಸಿ ಹೋಗಲ್ವೋ ಆತ್ಮದಿಂದ ಅವಿದ್ಯೆ ಹೋಗಲ್ಲ ಅಂತ ಆಗ್ಬಿಟ್ಟು ಆಗ ಅದಕ್ಕೆ ಪ್ರಯತ್ನ, ಅವಿದ್ಯೆ ಕಳ್ಕೊಳ್ಳೋ ಪ್ರಯತ್ನ ಮಾಡೋದು ದಂಡ. ಆಮೇಲೆ ವೇದಾಂತ ಶಾಸ್ತ್ರವೂ ದಂಡ, ಗುರುಗಳೂ ದಂಡ, ಸಾಧನೆಯೂ ದಂಡ, ಎಲ್ಲವೂ ದಂಡ ಆಗುತ್ತೆ. ಅಮಾನಿತ್ವಾದಿ ಸಾಧನೆಗಳನ್ನು ಮಾಡೋ ಅವಶ್ಯಕತೆ ಇಲ್ಲ, ಆ ಉಪನಿಷತ್ತೂ ಬರೋ ಅವಶ್ಯಕತೆ ಇಲ್ಲ. ಆ ಅವಿದ್ಯೆ ಕಳ್ಕೊಳ್ತೀನಿ ಅನ್ನೋ ಆ ಪ್ರಯತ್ನವೂ ಇಚ್ಛೆಯೂ ಅರ್ಥ ಇಲ್ಲ. ಹೇಗೆ ಬೆಂಕಿಗೆ ತನ್ನ ಬಿಸಿ ಕಳ್ಕೊಳ್ತೀನಿ, ಸೂರ್ಯ ತನ್ನ ಪ್ರಕಾಶವನ್ನು ಕಳ್ಕೊಳ್ತೀನಿ ಅಂದ್ರೆ ಆಗಲ್ವೋ. ಸ್ವರೂಪಭೂತವಾದದ್ದು ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಹೋಗೋದು ಸ್ವರೂಪವಲ್ಲ. ಇದು ಅಮೆಂಡ್ಮೆಂಟ್ ಇಲ್ಲದೆ ಇರುವಂತಹ ನ್ಯಾಯ. ಇದಕ್ಕೆ ಅಮೆಂಡ್ಮೆಂಟ್ ಇಲ್ಲ, ಇದಕ್ಕೆ ಪರಿವರ್ತನೆ ಇಲ್ಲ. ಇವು ಅವಿದ್ಯೆ ಸ್ವರೂಪಕ್ಕೆ ಸೇರಿದ್ದಾದ್ರೆ ಇನ್ನು ಮೋಕ್ಷದ ಆಸೆ ಬಿಟ್ಬಿಡಿ. ಮಾಕಾಂಕ್ಷಿ ತರ್ಹಿ ಮುಕ್ತತ. ಆತ್ಮ ಕರ್ತಾದಿ ರೂಪಶ್ಚೇತ್ ಆಕಾಂಕ್ಷಿ ತರ್ಹಿ ಮುಕ್ತತ ನಹಿ ಸ್ವಭಾವೋ ಭಾವಾನಾಂ ನಿವರ್ತೇತ್ ಔಷ್ಟ್ಯವದ್ ದ್ರವೇಹೇ. ರವಿಯ ಉಷ್ಟ ಪ್ರಕಾಶ ಹೇಗೆ ರವಿಯನ್ನು ಬಿಟ್ಟಿರೋದಿಲ್ವೋ, ಆ ಆತ್ಮನು ಕರ್ತಾದಿ ರೂಪದವನು ಅವಿದ್ಯಾದಿ ರೂಪದವನು ಅಂತ ಆದ್ರೆ ನಾನು ಮುಕ್ತನಾಗಬೇಕು ಅನ್ನೋ ಆಸೆಯನ್ನು ಇಟ್ಕೊಳ್ಳೇಬೇಡ ನೀನು. ಅದು ಆಗೋದಿಲ್ಲ, ಅರ್ಥವಿಲ್ಲ ಅಂತ ಆಗತ್ತೆ. ಇನ್ನು ನಾನು ಮುಕ್ತನಾಗಬೇಕು ಅಂದ್ರೆ ಅವಿದ್ಯಾದಿಗಳನ್ನ ಮುಕ್ತರಾಗೋದೆ, ಕರ್ತೃತ್ವಾದಿಗಳನ್ನ ಬಿಟ್ಕೊಳ್ಳೋದೆ. ಈ ಸುಖ ಅಂದ್ರೆ ಬಿಟ್ಕೊಂಡವನೇ ತಪ್ಪಲಿಕೆಯಿಂದ ಆಗಿದವನು ಅಂತ ಅನ್ಕೊಂಡಿದ್ಯಾ, ತಪ್ಪಲಿಕೆ ಬಿಟ್ಕೋ, ಆಗ ಸ್ವರೂಪಕ್ಕೆ ಯಾವಾಗಲೂ ಅವಿದ್ಯಾದಿಗಳಿಲ್ಲ ಅಂತ ಗೊತ್ತಾಗತ್ತೆ.
ಒಟ್ಟಿಷ್ಟೇ, ಸ್ವರೂಪವಾದದ್ದು ಬಿಟ್ಟೋಗೋದಿಲ್ಲ, ಬಿಟ್ಟೋಗೋದು ಸ್ವರೂಪವಲ್ಲ. ಅಗ್ನಿಷ್ಣದಂತೆಯೇ ಕ್ಷೇತ್ರಜ್ಞನ ಧರ್ಮ ಅಂತ ಆಗ್ಬಿಟ್ರೆ ಅವಿದ್ಯೆ, ಅದರಿಂದ ವಿಯೋಗ ಯಾವತ್ತಿಗೂ ಯಾವಾಗಲೂ ಹೇಗೂ ಆಗೋದೇ ಇಲ್ಲ. ಇದು ಅಮೆಂಡ್ಮೆಂಟ್ ಕರೆಕ್ಟ್ ಕನ್ನಡ ಪದಾಚಾರ. ತರ್ಜುಮೆಯ ಬದಲಾವಣೆ ಮಾಡೋದು ತರ್ಜಿಮೆ, ತರ್ಜಿಮೆ ಇಲ್ಲದ, ಬದಲಾವಣೆ ಇಲ್ಲದ ಲಕ್ಷ್ಮೀ ಕರೆಕ್ಟ್ ಹೇಳ್ತಾರೆ. ಅಮೆಂಡ್ಮೆಂಟ್ ಕನ್ನಡದಲ್ಲಿ ಅಮೆಂಡ್ಮೆಂಟ್ ಇಲ್ದಿರೋ ಸ್ಟೇಟ್ಮೆಂಟ್ ಅಂದ್ರೆ ಇದಕ್ಕೆ ಪರಿವರ್ತನೆ ಇಲ್ಲ, ಬದಲಾವಣೆ ಇಲ್ಲ, ತರ್ಜಿಮೆ ಇಲ್ಲದ ಸ್ಟೇಟ್ಮೆಂಟ್ ಅಂತ ಅನ್ಬೋದಲ್ವಾ ಕನ್ನಡದಲ್ಲಿ. ತರ್ಜುಮೆ ಬರಲ್ಲ, ಆ ತರ್ಜುಮೆ ಆಗಲ್ಲ. ತರ್ಜುಮೆ ಅಂದ್ರೆ ಟ್ರಾನ್ಸ್ಲೇಷನ್ ಅಂತ. ಅದಕ್ಕೆ ಬದಲಾವಣೆ ಇಲ್ಲದ ಹೇಳ್ಬೋದಾ? ತಿದ್ದುಪಡಿ ಇಲ್ಲದ. ತಿದ್ದುಪಡಿ ಇಲ್ಲದ, ಆಯ್ತು, ತಿದ್ದುಪಡಿ ಇಲ್ಲ. ಅವಿಕ್ರಿಯಸ್ಯ ಚ ವ್ಯೋಮವತ್ ಸರ್ವಗತಸ್ಯ ಅಮೂರ್ತಸ್ಯ ಆತ್ಮನಃ ಕೇನಚಿತ್ ಸಂಯೋಗ ವಿಯೋಗಾನುಪತ್ತೇಃ ಸಿದ್ಧಂ ಕ್ಷೇತ್ರಜ್ಞಸ್ಯ ನಿತ್ಯಮೇವ ಈಶ್ವರತ್ವಂ. ಇನ್ನು ಆತ್ಮನ ಕಡೆಯಿಂದ ಹೇಳ್ತಿದ್ದಾರೆ. ಇವಾಗ ಆತ್ಮನು ಚೇಂಜ್ಲೆಸ್, ಬದಲಾವಣೆ ಇಲ್ಲ, ಅವಿಕ್ರಿಯ, ವಿಕಾರವಲ್ಲದ, ಬದಲಾವಣೆ ಇಲ್ಲದೆ ಇರತಕ್ಕಂತಹ, ಮತ್ತು ಇನ್ನೊಂದು ಗುಣ ವ್ಯೋಮವತ್ ಸರ್ವಗತ, ಆಕಾಶದಂತೆ ಪರಿಪೂರ್ಣ ಎಲ್ಲರೂ ತುಂಬಿಕೊಂಡಿದ್ದಾನೆ ಹಾಗಿರ್ತಕ್ಕ. ಮತ್ತು ಅಮೂರ್ತ, ಮೂರ್ತವಾದ ಕಂಡುಕೊಳ್ಬಹುದು, ಅಮೂರ್ತ ಆಕಾಶಕ್ಕೆ ಅಂಟ್ಕೊಳ್ಳಲ್ಲ, ಆಕಾಶಕ್ಕೂ ಕಾರಣ ಆಗಿರ್ತಕ್ಕವನು ಆಕಾಶವನ್ನು ಆಬ್ಜೆಕ್ಟ್ ಆಗಿ ಮಾಡ್ಕೊಳ್ತಾ ಇದ್ದಾನೆ. ಆಕಾಶಕ್ಕೂ ಸಬ್ಜೆಕ್ಟ್ ಅವನು, ಅವನಿಗೆ ಆಕಾಶವು ಆಬ್ಜೆಕ್ಟು. ಹಾಗಿರ್ತಕ್ಕಂತಹ ಅಮೂರ್ತನಾದ ಆತ್ಮನವೇ ಯಾವ ಅಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ, ಸಂಯೋಗ, ಸಂಬಂಧ ಅದು ಏನ್ ಮಾಡಿದ್ರು ಆಗಲ್ಲ, ಕಲ್ಪಿಸ್ಕೋಕ್ಕೂ ಆಗಲ್ಲ. ಅವಿದ್ಯೆ ಇದೆ ನೀವು ಅನ್ಬೇಕಾದ್ರೆ ನಿಮಗೆ ಅವಿದ್ಯೆ ನೋಡಿ ನೀವು ಹೇಳ್ಬೇಕು, ನೋಡ್ಬಿಟ್ಮೇಲೆ ನಿಮ್ಗೆ ಬೇರೆಯಾಗಿರ್ಬೇಕು, ಬೇರೆಯಾಗಿದ್ಮೇಲೆ ನಿಮ್ಗೆ ಸಂಬಂಧ ಪಡದೇ ಇದ್ದಿದ್ದಾಗಿರ್ಬೇಕು. ಅದು ಎಕ್ಸ್ಪ್ರೆಷನ್ ಕೊಟ್ಮೇಲೆ ಆ ಪದ ಪ್ರಯೋಗ ಮಾಡಿದ್ರಿಂದ ನಿಮ್ಗೆ ಅದಿಲ್ಲ ಅಂತ ಗೊತ್ತಾಗತ್ತೆ. ಹಾಗಾಗಿ ಯಾವುದೊಡನೆಯೂ ಅಂದ್ರೆ ಬರೀ ಅವಿದ್ಯಾತ್ರಯ ಅಲ್ಲ, ಅವಸ್ಥಾ ಸಂಬಂಧವೂ ಇಲ್ಲ, ನಾಮರೂಪ ಸಂಬಂಧ ಇಲ್ಲ, ಸಂಸಾರಿತ ಸಂಬಂಧ ಇಲ್ಲ, ಎಲ್ಲಕ್ಕೂ ಮೂಲ ಅವಿದ್ಯೆಯೇ, ಅವಿದ್ಯಾ ಸಂಬಂಧವೂ ಇಲ್ಲ, ಯಾವ ಸಂಬಂಧವೂ ಇಲ್ಲ ಅಂತಾಗಿ ಸಂಯೋಗವೂ ಇಲ್ಲ ಮತ್ತು ವಿಯೋಗವೂ ಇಲ್ಲ. ಇಷ್ಟು ದಿವಸ ನಂಗೆ ಅವಿದ್ಯೆ ಇತ್ತು, ಈಗ ಹೋಯ್ತು ಅನ್ನೋದು ಒಂದು ಅವಿದ್ಯೆಯೇ. ಹೋಗಬೇಕಾದ ಅವಿದ್ಯೆ ಇಲ್ಲ, ಬರಬೇಕಾದ ವಿದ್ಯೆಯೂ ಇಲ್ಲ ನನ್ನ ಸ್ವರೂಪಕ್ಕೆ. ಅಂತಃಕರಣದ ಅಭಿಮಾನ ಪಟ್ಕೊಂಡು ಜೀವನಿಗೆ ಮಾತ್ರ ನಾನು ಅವಿದ್ಯಾವಂತ, ಅವಿದ್ಯಾ ಕಳ್ಕೋಬೇಕು ಅಂತ ಇವನು ಅನ್ಕೊಳ್ತಾನೆ, ಪ್ರಮಾಸ ಅನ್ಕೊಳ್ತಾನೆ. ಸ್ವರೂಪಕ್ಕೆ ಯಾವಾಗಲೂ ಸೂರ್ಯ ಯಾವಾಗ ಕತ್ಲೆ ಹೋಯ್ತು ಅಂತ ಅಂದ್ಕೊಳ್ತಾನೆ. ಸೂರ್ಯ ನನ್ ಕತ್ಲೆ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಆಮೇಲೆ ನನ್ ಕತ್ಲೆ ಇಲ್ಲ ಅಂತ ಅಂದ್ಕೊಂಡ್ರೆ ನಿಜವಾಗಿ ಇದ್ದ ಕತ್ಲೆ ಹೋಯ್ತು ಅಂತ ಅರ್ಥನೋ, ನಾನು ಕತ್ಲೆ ಇದೆ ಅಂತ ಅನ್ಕೊಂಡಾಗೂ ನನ್ ಕತ್ಲೆ ಇಲ್ಲ ಅಂತ ಅರ್ಥವಾ ಅಲ್ವಾ? ನನ್ ಕತ್ಲೆ ಇದೆ ಅಂದ್ಕೊಂಡಾಗೂ ಕತ್ಲೆ ಇರಲ್ಲ ಸೂರ್ಯನಿಗೆ. ಹಾಗೆ ನನಗೆ ಅವಿದ್ಯೆ ಇದೆ ಅಂತ ಅಂದ್ಕೊಂಡಾಗೂ ನಂಗೆ ಅವಿದ್ಯೆ ಇರಲ್ಲ. ಇನ್ನು ಅವಿದ್ಯೆ ಕಳ್ಕೊಂಡ್ಮೇಲೆ ಅವಿದ್ಯೆ ಇಲ್ಲ ಅಂತ ಹೇಳೋದೇನು ಆಶ್ಚರ್ಯ. ಅದೊಂದು ಅಧ್ಯಾರೋಪ. ಅವಿದ್ಯೆ ಇತ್ತು ಅಂತ ಮಾಡ್ಕೊಂಡು ಇವಾಗ ಅವಿದ್ಯೆ ಕಳ್ಕೊಂಡೆ. ಹೀಗಾಗಿ ನಂಗೆ ಯಾವಾಗ ಜ್ಞಾನವಾಯಿತು ನನಗೆ ಡೇಟ್ ಕೊಡೋಕೆ ಬರಲ್ಲ, ಯಾವಾಗ ಅವಿದ್ಯೆ ಹೋಯ್ತು ಡೇಟ್ ಕೊಡೋಕ್ಕಾಗಲ್ಲ. ಯಾಕೆಂದ್ರೆ ಡೇಟು ಅವಿದ್ಯೆ ಒಳಗಿರೋದು, ಅವಿದ್ಯೆ ಹೋಗುತ್ತಲೆ ಸ್ವರೂಪಕ್ಕೆ ಯಾವಾಗ ಯಾವಾಗಲೂ ನಾನು ಅವಿದ್ಯಾರಹಿತನು, ಸಂಶಯರಹಿತನು, ಮಿಥ್ಯಾರಹಿತನು. ಯಾವತ್ತಾದ್ರೂ ಅವಿದ್ಯೆ ಇದೆಯೋ, ಜ್ವರ ಹೋಯ್ತು ಇವತ್ತು ಹೇಳ್ಬೋದು, ಜ್ವರ ಹೋಯ್ತು ನಂಗೆ ಕೊರೋನಾ ವಾಸಿ ಆಯ್ತು ಹೇಳ್ಬೋದು. ಆದ್ರೆ ಅವಿದ್ಯೆ ಹೋಯ್ತು ಬೇಕಾದ್ರೆ ವ್ಯವಹಾರಕ್ಕೆ ಹೇಳ್ಬೋದು, ತಪ್ಪಾಗಲ್ಲ. ಅದು ಅನುಭವ ದೃಷ್ಟಿಯಿಂದ ಹೊಂದಲ್ಲ. ಅದು ಯಾವಾಗಲೂ ಇಳಿಯರು ಅವಿದ್ಯೆ ಹೋಯ್ತು ಅನ್ನೋ ಅರ್ಥ ಏನು? ಹಾಗೆ ಸಂಯೋಗವೂ ಹೊಂದಲ್ಲ, ವಿಯೋಗವೂ ಹೊಂದಲ್ಲ ಅಂತ. ಆದ್ದರಿಂದ ಇದರಿಂದ ಒಂದು ಉಪಸಿದ್ಧಾಂತ ಹೊರತು ಏನು, ಕ್ಷೇತ್ರಜ್ಞನು ಯಾವಾಗಲೂ ಈಶ್ವರನೇ ಆಗಿರುತ್ತಾನೆ. ನಿತ್ಯಂ ಕ್ಷೇತ್ರಜ್ಞಸ್ಯ ಈಶ್ವರತ್ವಂ ನಿತ್ಯಮೇ. ಯಾವಾಗಲೂ ಕ್ಷೇತ್ರಜ್ಞ ಈಶ್ವರನೇ. ನಮ್ಗೆ ಈಶ್ವರ ಅನ್ಕೊಳ್ಳೇನೆ ನಮ್ಮ ಕೈಲಾಸ ಪರ್ವತಕ್ಕೆ ಓಡ್ಬಿಡ್ತೀವಿ. ಗಂಗಾಧರ, ಪಾರ್ವತಿಪತಿ, ಪಶುಪತಿನಾಥ, ಅವನು ಏನು ಮುಕ್ಕಣ್ಣು, ಅವನ ಹಾವಲ ಸುತ್ಕೊಂಡಿದ್ದ ಈ ಕಲ್ಪನೆ ಬರುತ್ತೆ ಹೊರತು ನಮ್ಮ ಈಶ್ವರ ಅಂದ್ರೆ ನಮ್ಮ ಸ್ವರೂಪವೇ ಈಶ್ವರ ಅಂದ್ರೆ ನಾವೇ ಈಶ್ವರವ. ನಮ್ಗೆ ಈಶ್ವರತ್ವ ಇದೆಯಾ? ನಮಗೊಂದು ಹಲ್ಲು ನೋವು, ಮೂಗು ನೋವು, ತಲೆನೋವು ವಾಸಿ ಮಾಡೋಕ್ಕಾಗಲ್ಲ. ನಾವೇ ಈಶ್ವರ ಏನು ಹೀಗೆ ಕಷ್ಟಪಟ್ಟು ಒಂದು ಹುಲ್ಕಡ್ಡಿ ಸೃಷ್ಟಿ ಮಾಡೋಕ್ಕಾಗಲ್ಲ. ನಮ್ಮ ಬುದ್ಧಿ ನಾನು ಪ್ರಮಾದತ್ವ ಇಟ್ಕೊಂಡೇ ನಮ್ಮ ಪ್ರಶ್ನೆ.
ಅವರೆಲ್ಲ ಉತ್ತರ ಪರಮಾರ್ಥ ದೃಷ್ಟಿಯಿಂದ. ಈಶ್ವರ ಕೃಷ್ಣನಿಗೆ ಈಶ್ವರ ಅಂತ. ಹಾ, ಈಶ್ವರ ವಚನ ನೋಡಿ, ಅನಾದಿತ್ವ ನಿರ್ಗುಣತ್ವಾದಿ ಈಶ್ವರ ವಚನ. ಎಲ್ಲೂ ಕೃಷ್ಣ ವಚನ ಅಂತ ಹೇಳಿಲ್ಲ ಶಂಕರಾಚಾರ್ಯ. ಸಾಕ್ಷಾತ್ ಪರಮಾತ್ಮನೇ ಕೃಷ್ಣ ರೂಪದಿಂದ ಇಳಿದು ನಮಗೆ ಉಪದೇಶ ಮಾಡ್ತಾನೆ. ಈ ಆತ್ಮನು ಆದಿ ಇಲ್ಲದವನು, ಕಾರಣವಿಲ್ಲದವನು, ಇದಕ್ಕೊಂದು ಕಾರಣ ಇಲ್ಲ, ಇವನು ಯಾವುದಕ್ಕೂ ಕಾರಣ ಅಲ್ಲ. ನಿರ್ಗುಣನು, ಕಾರ್ಯ ಇದೆ ಕಾರಣ ಆಗ್ಬೇಕು. ಇರೋದು ಇವನು ಒಬ್ಬನೇ ಆದಾಗ ಇವನಿಗೂ ಕಾರಣವಿಲ್ಲ, ಇವನು ಕಾರಣ ಅಲ್ಲ. ಆವಾಗ ಅಂಟ್ಕೊಂಡು ಇಲ್ಲ, ಯಾವ ಗುಣವೂ ಇಲ್ಲ ಅಂತ ಹೇಳ್ತಾ ಇರೋದ್ರಿಂದ ಅವಿದ್ಯೆ ಆತ್ಮನಿಗಂತೂ ಖಂಡಿತ ಇಲ್ಲ. ಅವಿದ್ಯೆ ಯಾರಿಗಾಯ್ತು ಈ ಪಕ್ಷದಲ್ಲೇ? ಕಾರಣಕ್ಕೆ. ಕಾರಣ ನಾಮ ತಿಳಿಸ್ಬಿಟ್ಟದ್ದು ಸಾಧನ, ಅರಿವು ಸಾಧನವಾದ ಮನಸ್ಸು ಬುದ್ಧಿ ಒಳಗಿಂದು, ಅದಕ್ಕೆ ವಿದ್ಯೆ. ಭಾಷ್ಯಕಾರಕ್ಕೂ ವಿದ್ಯೆ ಇದೆ. ಕಿವಿ ಸರಿ ಇದೆ, ಕುಗ್ದೇದು ಏನೋ ಕೂದನ್ನು ಕೇಳಿಸುತ್ತೆ, ಅದು ಏನೋ ಕುಗ್ದು ಏನೋ ಕೇಳಿಸುತ್ತೆ, ಏನೋ ಹೇಳಿದ್ ಏನೋ ಕೇಳಿಸುತ್ತೆ. ಕಿವಿ ತಪ್ಪಾಗಿ ತಿಳಿಸುತ್ತೆ, ಸಂಶಯವಾಗಿ ತಿಳಿಸುತ್ತೆ, ತಿಳಿಸದೇ ಇರುತ್ತೆ. ಎಲ್ಲ ಕಾರಣಕ್ಕೂ ಉಂಟದು ಮೂರು. ಈಗ ನಾನು ಏವಂ ಸಂಸಾರಿತ್ವ ಅಭಾವೇ ಶಾಸ್ತ್ರಾನರ್ಥಕ್ಯಾದಿ ದೋಷಸ್ಯಾದಿ ಚೇತ್. ಅಲ್ಲ ಸ್ವಾಮಿ, ಎಲ್ಲಿ ಬಂದ್ರಿ ನೀವು ಶಂಕರಾಚಾರ್ಯ? ನೋಡ್ಕೊಳ್ಳಿ, ನಿಮ್ಮ ಮಾತು ಏನಾಯ್ತು ಗೊತ್ತಾ? ಸಂಸಾರ ಅನ್ನೋದು ಇಲ್ಲ, ಸಂಸಾರಿಯೂ ಇಲ್ಲ, ಅಜ್ಞಾನವೇ ಇಲ್ಲ. ಆತ್ಮ ಯಾವಾಗ ಈಶ್ವರನೇ ಅಂತಂದ್ರೆ ಶಾಸ್ತ್ರ ಯಾತಕ್ಕೆ ಬರಬೇಕು? ಶಾಸ್ತ್ರ ಯಾರಿಗೂ ಉಪದೇಶ ಮಾಡಬೇಕು? ಶಾಸ್ತ್ರಕ್ಕೆ ಕಿಮ್ಮತ್ತಿಲ್ಲ ಅಂತ ಆಯ್ತಲ್ರಿ, ಶಾಸ್ತ್ರ ದಂಡ ಆಯ್ತಲ್ಲ. ಅನರ್ಥಕ್ಯ, ಅನರ್ಥಕಸ್ಯ ಭಾವ ಅನರ್ಥಕ್ಯ. ಶಾಸ್ತ್ರಕ್ಕೆ ವ್ಯರ್ಥತೆ ಬಂತದೆ. ಯಾಕೆ? ನಿಮ್ಮ ಪ್ರಕಾರ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಆದ್ಮೇಲೆ ಆ ಶಾಸ್ತ್ರ ಉಳಿಯುತ್ತಲ್ಲ, ಅನರ್ಥ ಯಾಕೆ? ಅನರ್ಥ ಅನ್ನೋ ಪದವೂ ಇಲ್ಲ, ಅನರ್ಥ ಹೇಳೋರು ಇಲ್ಲ, ಶಾಸ್ತ್ರವೂ ಇಲ್ಲ. ಅವಾಗ ಅನರ್ಥ ಅಂತ ಎಂತ ಕಥೆ ಏನು? ಏನ್ ಅನ್ಕೊಂಡ್ಬಿಡ್ತಾನೆ? ಅದೆಲ್ಲ ಇರುತ್ತೆ, ಶಾಸ್ತ್ರ ದಂಡ ಆಗುತ್ತೆ. ಸಂಸಾರಿತ್ವ ಇಲ್ಲ ಅಂದ್ಮೇಲೆ ಪ್ರಶ್ನೆ ಇಲ್ಲ ಅಂತ ಅನ್ಕೊಳ್ಳಲ್ಲ. ಸಂಸಾರಿತ್ವ ಇಲ್ಲವಾದರೂ ಗುರುಗಳೇ, ಅವ್ರ ಅವಿದ್ಯೆ ಅಂತಃಕರಣಕ್ಕಿದೆ ಅಂತ ಅಲ್ವಾ ಹೇಳಿದ್ದು? ಹೌದು, ಒಂದ್ ಪಕ್ಷ. ಹೌದು, ಅವಾಗ ಶಾಸ್ತ್ರನು ಅದನ್ನ ಕಳ್ಕೊಳಕ್ಕೆ ಅನ್ನೋದು ಅಲ್ಲಿಗಲ್ಲಿಗೆ ಸರಿ ಹೋಗ್ಬೇಕಲ್ವಾ? ಈ ಪ್ರಶ್ನೆ ಹೇಗ್ ಬರುತ್ತೆ ಗುರುಗಳೇ? ಅಲ್ಲ, ನೀವು ಸಂಸಾರಿಯೇ ಅಲ್ಲ ಅಂದ್ಬಿಟ್ರೆ ನೀವು ಅಲ್ಲಮ್ಮ, ಅಂತಃಕರಣಕ್ಕಿದೆ, ನನಗಿಲ್ವಲ್ಲ, ಹಾ, ನನ್ಗೇನಕ್ ಬೇಕು? ನನ್ಗೆ ಅದಕ್ಕೆ ಶಾಸ್ತ್ರ ಬೇಕು. ಪೆನ್ನಿಗಿದೆ, ಪೆನ್ನಿಗಿದ್ರೆ ಇಟ್ಕೊಳ್ಳಿ ಪೆನ್ನಿಗೆ ಅಷ್ಟ. ಅಂದ್ರೆ ಅಂತಃಕರಣ ನಾನು ಒಂದಲ್ಲ ಅಲ್ಲಿ. ಹಾ, ಒಂದಲ್ಲ. ಯಾವ್ದೋ ಆಬ್ಜೆಕ್ಟ್ ಇರೋ ಹಂಗೆ ಇದ್ರೆ ನೀವ್ ಯಾಕೆ ಕಳ್ಕೋಬೇಕು? ನಿಮ್ಗೆ ಕರೋನಾ ನಾವೇ ಕರೆಂಟ್ ಇರ್ಬೇಕು, ನೀವೇರಿ ಕ್ವಾರಂಟೈನಲ್ಲೇ? ನೀವು ನಾವೇ ಕ್ವಾರಂಟೈನ್ ಇರ್ಬೇಕು. ಅಂತಃಕರಣ ಇದ್ದ ಅಂತಃಕರಣ ಬೋದು, ನಮ್ಗೆ ಯಾಕೆ ಬೇಕು? ಅಂತಃಕರಣ ಶಾಸ್ತ್ರ ಅನ್ಬೇಕು. ಅವಾಗ ಅದೇ ಅಂತಃಕರಣಕ್ಕೆ ಶಾಸ್ತ್ರ. ಅಲ್ಲ, ಅಂತಃಕರಣಕ್ಕೆ ಶಾಸ್ತ್ರ ಹೇಳ್ಬೋದಲ್ಲ ಅಂತ. ಶಾಸ್ತ್ರ ದಂಡ ಅಂತಾಗಲ್ಲ ಅಲ್ವಾ? ಅಂತಃಕರಣಕ್ಕೆ ಅವಿದ್ಯೆ ಆದ್ರೆ ಅಂತಃಕರಣಕ್ಕೆ ಶಾಸ್ತ್ರ. ಅಲ್ಲಮ್ಮ, ಅಂತಃಕರಣಕ್ಕೆ ಒಂದು ನನಗೆ ಇಲ್ಲದೆ ಇದ್ಮೇಲೆ ನೀವು ಹೆಂಗ್ ಕೇಳ್ತಿದ್ದೀರಾ ಅಂದ್ರೆ, ನನಗಿಲ್ಲ ಅವಿದ್ಯೆ, ಪೆನ್ನಿಗಿದೆ, ಪೆನ್ನಿಗೆ ಉಪದೇಶ ಮಾಡಿ ಅಂತಿದ್ದೀರಾ. ಅಲ್ಲ, ಇವಾಗ ಎಲ್ಲಿಗೋ ಒಂದ್ ಕಡೆಗೆ ಅವಿದ್ಯೆ ಹಾಕಿದ್ರಲ್ವಾ? ಇಲ್ವೇ ಅವಿದ್ಯೆ ಹಾಕಿದ್ದು, ಅದಕ್ಕೆ ನನಗಿಲ್ಲ ಅಂತ ಹೇಳೋದಕ್ಕೇನೆ ಹಾಕಿದ್ದು. ಆತ್ಮನಿಗಿಲ್ಲ ಅನ್ನಕ್ಕೆ ಅಂತಃಕರಣಕ್ಕೆ ಹಾಕಿದ್ರೆ ಹೊರತು ಅಂತಃಕರಣ ಇದೇನಕ್ಕಲ್ಲ. ಅವಾಗ ಶಾಸ್ತ್ರನು ಆತ್ಮನಿಗಲ್ಲ, ಅಂತಃಕರಣಕ್ಕೆ ಅಷ್ಟೇನೆ. ಅಲ್ಲ, ಅಂತಃಕರಣ ಅನ್ಕೊಂಡು ಆಗ್ಬೋದು. ಅವಾಗ ಅಂತಃಕರಣ ಇದೆ ಒಪ್ಕೊಂಡ್ಮೇಲೆ ಶಾಸ್ತ್ರ ಇದ್ದೇ ಇರುತ್ತೆ, ಅವಾಗ ಅನರ್ಥಕ್ಕೆ ಆಗೋದಿಲ್ಲ. ಅಲ್ವಾ? ಈ ಪ್ರಶ್ನೆ ಏನಕ್ ಬಂತು ಅಂತ. ಅಮ್ಮ, ಪ್ರಶ್ನೆನೇ ನೀವು ಕೇಳ್ತಿರೋ ಪ್ರಶ್ನೆನೇ ಹೊಂದ. ಪ್ರಶ್ನೆ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಆ ಜೀವನಿಗೆ ಶಾಸ್ತ್ರ, ಜೀವನಿಗೆ ಪುರುಷಾರ್ಥ ಅಂತ ಇಟ್ಕೊಂಡಾಗ ಜೀವನ ಅಂತಃಕರಣದಿಂದ ಬೇರೆ ಆದ್ಮೇಲೆ ಜೀವನಿಗೆ ಅನರ್ಥ ಇದೆ ಆದ್ಮೇಲೆ ಯಾತಕ್ ಬೇಕು ಅಂತ ಅವ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅಂತಃಕರಣನೂ ಒಂದು ಉಪಾಧಿ ಆಗೋಯ್ತು ಶರೀರದ ತರ. ಈಗ ಶರೀರಕ್ಕೆ ಮುಪ್ಪು ಬರುತ್ತೆ, ಸಾವು ಬರುತ್ತೆ, ನಾನ್ ಬೇರೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಅಂತಃಕರಣಕ್ಕೆ ಸುಖ ಬರುತ್ತೆ, ದುಃಖ ಬರುತ್ತೆ, ಜ್ಞಾನ ಬರುತ್ತೆ, ಅಜ್ಞಾನ ಬರುತ್ತೆ, ನಾನೇನ್ ಮಾಡ್ಬೇಕು? ನನಗೆ ಮಾಡ್ಕೊಳ್ಳಿ ಅಂತ. ಜಡ ಅದು ಚೈತನ್ಯ ತಾನೇ ಉಪದೇಶ, ಜಡಕ್ಕೆ ಉಪದೇಶ ಕೊಡ್ತಾರ. ಇದೆ ಗುರುಗಳೇ, ಅಂತಃಕರಣನು ಅವಿದ್ಯಾ ಕ್ಷೇತ್ರ, ಶಾಸ್ತ್ರನು ಅವಿದ್ಯಾ ಕ್ಷೇತ್ರ. ಅವಾಗ ಅಲ್ಲಿಗೆ ಹೊಂದಿಸ್ಬಿಡೋದು. ಅದು ಇನ್ನೊಂಥರ ಉಪದೇಶ. ಅದು ಆ ಉಪದೇಶ ಉಂಟು, ಅದು ಬೇರೆ ಕಡೆ ಉಂಟು. ಈ ಸದ್ಯದಲ್ಲಿ ಆತ್ಮನ ಬೇರ್ಪಡಿಸಿ ಆತ್ಮನಿಗೆ ಅವಿದ್ಯೆ ಇಲ್ಲ ಅಂತ ತಿಳಿಸೋದ್ರ ಮೂಲಕ ಆತ್ಮನ ಧರ್ಮವಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಃಕರಣ ಧರ್ಮ ಅಂತ ಹೇಳೋಕೋಸ್ಕರ ಅಲ್ಲ, ಆತ್ಮನ ಅಲ್ಲ ಅಂತ ಹೇಳೋಕೋಸ್ಕರ ಅಂತಃಕರಣಕ್ಕೆ ಹಾಕಿದ್ದು ಒಂದು ಇದು ಪ್ರತಿಪತ್ತಿಗೆ ಇದು ನ್ಯಾಯ. ಹಾಕಿದ್ರು ನನಗಿಲ್ಲ ಅಂತ ಆಯ್ತಲ್ಲ.
ಅಂತಃಕರಣಕ್ಕೆ ಕಟ್ಕೊಂಡು ನನ್ಗೇನಾಗುತ್ತೆ? ಅಲ್ಲ ಮೀನಮ್ಮಂದು ಅಂತಃಕರಣಕ್ಕಿಂತ ಅಂತಃಕರಣಕ್ಕೆ ಶಾಸ್ತ್ರ ಇರುತ್ತೆ. ಅಂತಃಕರಣ ಅನುಭವಿಸ್ಕೊ ಕೇಳ್ಕೊಳ್ಳಿ, ಅಂತಃಕರಣ ತಿಳ್ಕೊಳ್ಳಿ, ಅಂತಃಕರಣ ತಿಳ್ಕೊಬೇಕು. ಅಂತಃಕರಣ ವಿದ್ಯೆ ಇದೆ ಅಂದ್ರೆ ಅಂತಃಕರಣ ತಿಳ್ಕೊಬೇಕಲ್ಲ. ತಿಳ್ಕೋಬೇಕು. ನನಗಿಲ್ದೇ ಇದ್ಮೇಲೆ ನನಗೇನಾಗಬೇಕು? ಅಲ್ಲ ಅಂತಃಕರಣಕ್ಕೆ ಒಪ್ಕೊಂಡು ಅಂತಃಕರಣ ತಿಳ್ಕೊಬೇಕು ತಾನೆ. ಅದು ಹೇಳ್ತಿರೋದೇ ಅರ್ಧ, ನನಗ್ ಸಂಬಂಧ ಇಲ್ಲ, ಅಲ್ಲಿಗೆ ಹೋಯ್ತು ಶಾಸ್ತ್ರ. ಇವಾಗ ಅಂತಃಕರಣ ನಾನು ಕೊಂಡ್ಕೊಂಡವ್ರಿಗೆ ಶಾಸ್ತ್ರ ಉಪದೇಶ ಮಾಡ್ತಿರೋದು, ಬರೀ ಅಂತಃಕರಣಕ್ಕೆ ಅಂದ್ರೆ ಅಂತಃಕರಣ ನಾನು ಬಿಟ್ಟಿಲ್ವಲ್ಲ. ಹೇಳಿಮ್ಮ. ಅವ್ರದ್ದಾದ್ರೆ ನಂದು ಇನ್ನೊಂದು ಕ್ವೆಶನ್. ಈಗ ಸಂಸಾರಿ ಮತ್ತೆ ಕ್ಷೇತ್ರಜ್ಞನ ಬೇರೆ ಬೇರೆ ಮಾಡ್ಬಿಟ್ಟಿದಾರ ಇಲ್ಲಿ? ಕ್ಷೇತ್ರಜ್ಞನು ಸಂಸಾರಿ ಅಲ್ಲ ಅಂತ ಮಾಡ್ಬಿಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಕ್ಷೇತ್ರಜ್ಞ ಸಂಸಾರಿಯಾಗಿ ಅವಿದ್ಯೆಯಿಂದ ತೋರ್ತಾನೆ, ಅವಿದ್ಯೆ ಅಂತಃಕರಣದ್ದು, ಅದನ್ನ ಅವನು ಸಂಸಾರಿ ಅಲ್ಲ, ಕ್ಷೇತ್ರಜ್ಞನೂ ಅಲ್ಲ, ಪರಮಾತ್ಮನೇ ಅಂತ ಇದ್ದಾರೆ. ಕ್ಷೇತ್ರಜ್ಞನ ಅವನು ಈಶ್ವರನೇ. ಕ್ಷೇತ್ರಜ್ಞ ಸಂಸಾರಿ ಅಂತ ಅಂತಃಕರಣ ಸಂಬಂಧ ತೋರ್ತಾ ಇದ್ದಾನೆ. ಅಂತಃಕರಣ ಸಂಬಂಧ ಬಿಟ್ಕೊಂಡ್ರೆ ಅವನು ಕ್ಷೇತ್ರಜ್ಞನೂ ಅಲ್ಲ, ಸಂಸಾರಿ ಅಲ್ಲ, ಅವನು ಈಶ್ವರನೇ. ಅಂತಃಕರಣ ಸಂಬಂಧ ಕನ್ಫ್ಯೂಸ್ ನಾವು ಮಾಡ್ಕೊಂಡಿದ್ದನ್ನು ತೆಗಿತಾ ಇದ್ದಾರಮ್ಮ, ಅವ್ರು ಕನ್ಫ್ಯೂಸ್ ಮಾಡ್ತಿಲ್ಲ. ಸುಮ್ನೆ ಆತ್ಮ ಒಬ್ಬನೇ ಇದು ಈ ಕ್ಷೇತ್ರ ಅನ್ಕೋ, ಕ್ಷೇತ್ರಜ್ಞ ಎಲ್ಲಾನು ಸುಳ್ಳು ಅನ್ಬಿಟ್ಟಿದ್ರೆ ಆಗೋಗ್ತಿರ್ತಾರ. ಅಲ್ಲಮ್ಮ ಸ್ಟೆಪ್ ಬೇಕಲ್ಲಮ್ಮ, ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದಾಗ ಏನ್ ಹೇಳ್ಬೇಕು? ಇವಾಗ ಅಂತಃಕರಣ, ಇವಾಗ ದೇಹದಲ್ಲಿ ಇಂದ್ರಿಯಗಳು, ಇಂದ್ರಿಯದ ಒಳಗೆ ಮನಸ್ಸು, ಬುದ್ಧಿ, ಆ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದ ಚೈತನ್ಯ ನಾನು ಮಾಡ್ಕೊಂಡವನೇ ಜೀವ. ಅವನ ಜೀವನು ವಸ್ತುತಃ ಈ ಅಂತಃಕರಣ ಸಂಬಂಧ ಜೀವ ಆಗಿದ್ದಾನೆ, ಅವನೇ ಕ್ಷೇತ್ರಜ್ಞ ಸಂಸಾರಿ ಅಂತ ಮಂತಾ ಇದ್ದೀವಿ. ಆದ್ರೆ ಜೀವನು ಅಂತಃಕರಣ ಸಂಬಂಧ ಬಿಟ್ಕೊಂಡ, ಈ ನಾನು ಅಲ್ಲ ಅಂತ ತಿಳ್ಕೊಂಡ, ನಾನು ಶುದ್ಧ ಚೈತನ್ಯ ಅನ್ಕೊಂಡ ಅಂದ್ರೆ ಅವನು ಈಶ್ವರನ ಆಗ್ಬಿಡ್ತಾನೆ. ಅವಾಗ ಅಂತಃಕರಣದ ವಿದ್ಯೆ ನಾವು ಹೇಳ್ಕೊಂಡಿದ್ದು, ಅಂತಃಕರಣವೇ ವಿದ್ಯಾ ಕಲ್ಪಿತವಾದ್ಮೇಲೆ ಅದಕ್ಕೆ ವಿದ್ಯೆ ಇದ್ದಷ್ಟು ಹೋದಷ್ಟು ನಿಂಗೇನಾಗ್ಬೇಕು? ಒಂದು ಬಡಗಿ ಇಟ್ಕೊಂಡಿರೋ ಟೂಲ್ಸ್ ತರ. ಮೀನ ಟೂಲ್ಗೆ ಯಾವ್ದೋ ಈಗ ಶಾಸ್ತ್ರ ಟೂಲ್ಗೆ ಕಾಯಿಲೆ ಏನೋ ರಸ್ಟ್ ಹಿಡಿದಿರೋದನ್ನ ಹೋಗ್ಸಕ್ಕಲ್ಲ ಬೇಕಾಗಿರೋದು. ನನಗಿದೆ ಅಂತ ಅನ್ಕೊಂಡವನಿಗೆ ಬೇಕು. ಯಾವಾಗ ಟೂಲ್ಗೆ ಪ್ರಾಬ್ಲಮ್ ನಂದು ಪ್ರಾಬ್ಲಮ್ ಅಲ್ಲ ಅಂತ ಡಿಕ್ಲೇರ್ ಆಗ್ಬಿಡುತ್ತೋ ಅವಾಗ ನನ್ನ ಬಗ್ಗೆ ಬೇಕಾಗಿಲ್ವಲ್ಲ ಯಾವ್ದೋ ಶಾಸ್ತ್ರ. ಇವಾಗ ನೋಡಿ, ಇವಾಗ ಈ ಉತ್ತರ ಕೊಡೋದು ನೋಡಿ. ಇವಾಗ ಏನ್ ಪ್ರಶ್ನೆ ಏನೋ, ನಿಜವಾಗಿ ಸಂಸಾರಿಗಳೇ ಗುರುಗಳೇ, ಇಲ್ಲಿ ಇನ್ನೊಂದು ಚಿಕ್ಕದ ಪ್ರಶ್ನೆ ಅಥವಾ ನನಗ್ ಬಂದ ಸಂದೇಹ. ಆ ಕ್ಷೇತ್ರಜ್ಞನ ಧರ್ಮವನ್ನ ಹೇಳುವಾಗ ಅನಾತ್ಮವಾದ ಅಂತಃಕರಣದ ಧರ್ಮವನ್ನ ಇದಲ್ಲ ಅಂತ ಹೇಳ್ಕೊಂಡು ಅದೆಲ್ಲ ಯಾವ್ದಲ್ವೋ ಅದು ಕ್ಷೇತ್ರಜ್ಞ ಅಂತ ಹೇಳ್ತಾ ಇದ್ದಾರ? ಅಲ್ಲ, ಇವ್ ಮಾಡ್ಕೊಂಡಾಗ ಅಲ್ಲ ಅಂತ ಹೇಳೋದು ಒಂದು ಪ್ರಕಾರ. ಹೌದು, ಆದ್ರೆ ಕ್ಷೇತ್ರಜ್ಞನಿಗೆ ಯಾವ ಗುಣಗಳು ಇಲ್ಲ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ಅಂತ, ಅಂತಃಕರಣದ ಗುಣಗಳಲ್ಲ ಅಂತ ಹೇಳ್ಕೊಂಡು ಅದರಿಂದ ಅವನು ಪರಮಾತ್ಮನೇ, ಅವನಿಗೆ ಈ ಕ್ಷೇತ್ರಜ್ಞನ ಅಲ್ಲ ಅಂತಃಕರಣದ ಗುಣಗಳು ಯಾವುದೂ ಇಲ್ಲ ಅಂತ. ಕರೆಕ್ಟ್, ಹೌದು, ಹಾಗೆ ಹೇಳ್ತಿರೋದು. ಅಂದ್ರೆ ಕ್ಷೇತ್ರಜ್ಞನ ಶಾಸ್ತ್ರದಲ್ಲಿ ಯಾವ ರೀತಿಯಲ್ಲೂ ವರ್ಣನೆ ಮಾಡಕ್ಕಾಗಲ್ಲ, ಅಧ್ಯಾರೋಪ ಅಪವಾದವಿಲ್ಲದೆ. ಹೌದು, ಕರೆಕ್ಟ್, ಹೌದು. ಆದ ಕಾರಣ ಅಂತಃಕರಣದ ಧರ್ಮಗಳನ್ನ ಅಲ್ಲಗಳೆದು ಕರೆಕ್ಟ್ ಎಲ್ಲವೂ ಕ್ಷೇತ್ರಜ್ಞನ ಗುಣ ಅಂತ ಹೇಳ್ತಾ ಇದ್ದಾರೆ. ಹೌದು, ಕ್ಷೇತ್ರಜ್ಞನಿಗೆ ಅಂತಃಕರಣದಿಂದ ತೋರ್ತಾ ಇದೆ. ಅಂತಃಕರಣದ್ದು ಕ್ಷೇತ್ರಜ್ಞನಿಗೆ ಇಲ್ಲ. ಇದಷ್ಟು ಅಂತಃಕರಣದ್ದು ಕ್ಷೇತ್ರಜ್ಞನಿಗೆ ಇರುವಂತೆ ತೋರ್ತಾ ಇದೆ. ಕ್ಷೇತ್ರಜ್ಞನು ಇದಕ್ಕೆಲ್ಲಕ್ಕೂ ಸಾಕ್ಷಿಯಾಗಿದ್ದಾನೆ. ಈ ತರದ ನೆಗೇಷನ್ ಮೆಥಡ್ ಬಿಟ್ಟು ಬೇರೆ ಮೆಥಡ್ ಆ ಕ್ಷೇತ್ರಜ್ಞನ ತಿಳಿಸ್ಕೊಡೋದಕ್ಕೆ ಇಲ್ಲ. ಅದು ನಿಯರೆಸ್ಟ್ ಮೆಥಡ್. ನಿಗೇಷನ್ ಮಾಡೋದ್ರ ಮೂಲಕ ತಿಳಿಸ್ಕೊಳ್ಳೋದು ನಿಯರೆಸ್ಟ್ ಮೆಥಡ್. ಕೆಲವೊಮ್ಮೆ ಕ್ಷೇತ್ರಜ್ಞನನ್ನು ಅವನು ಚೈತನ್ಯ ಸ್ವರೂಪನು, ಆನಂದ ಸ್ವರೂಪನು, ಸುಖ ವ್ಯಾಪಕನು, ನಿರ್ವಯವನು, ನಿತ್ಯನು, ಅಜನು ಹೀಗೆ ಹೇಳ್ತೀವಿ. ಆದ್ರೆ ಅದು ಪಾಸಿಟಿವ್ ಆದ ಗುಣ ಅಲ್ಲ. ಅದು ಸಗುಣಾತ್ಮಕವಾದ ಕ್ಷೇತ್ರಜ್ಞನಲ್ಲ, ಅವನು ನಿರ್ಗುಣನೇ. ಹೌದು, ಹೇಳುವಾಗ ಆತರ ಹೇಳ್ತೀವಿ. ಹೌದು, ಆರೋಪಿತಾಂಶ ತೆಗೆದುಹಾಕೋದೇ ರಿಯಲ್ ಮೆಥಡ್. ಇವಾಗ ನಾಗರಾಜ್ ಸರ್ ಕರೆಕ್ಟ್ ಸರ್, ನೀವು ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ಈಗ ಇದೇ ಪ್ರಶ್ನೆಗೆ ಇನ್ನೊಂಥರ ಉತ್ತರ ಹೈಯೆಸ್ಟ್ ಲೆವೆಲ್ ಇಂದ ಶುರು ಮಾಡೋಣ. ಈಗ ನೀವು ನನಗೆ ಹಲ್ ನೋವು ಇದೆ ಅಂತ ಹೇಳ್ತೀರಾ, ಆಯ್ತಾ? ಸೊ ವೇದಾಂತದಲ್ಲಿ ಉಪದೇಶ ಕೊಡುವಾಗ ಈ ರೀತಿ ಉಪದೇಶ ಕೊಟ್ಟೆ ಅಂತ ಇಟ್ಕೊಳ್ಳಿ. ಸರ್, ಹಲ್ ನೋವು ಅನ್ನೋದೇ ಇಲ್ಲ, ನಿಮ್ಗೆ ಹಲ್ ನೋವೇ ಇಲ್ಲ, ನೀವು ಹಲ್ ನೋವು ಅನ್ನೋದು ಎರಡೂ ಅವಿದ್ಯಾ ಕಲ್ಪಿತ, ನಿಮ್ಗೆ ಹಲ್ ನೋವೇ ಇಲ್ಲ, ಯಾರಿಗೂ ಹಲ್ ನೋವು ಇಲ್ಲ ಅಂತೀನಿ. ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ.
ಇದು ಏನ್ ಹೇಳ್ತಾ ಇದಾರೆ, ನನಗೆ ಪ್ರತ್ಯಕ್ಷವಾಗಿ ಹಲ್ನೋವು ಇದೆ, ಇವ್ರು ಏನ್ ಹುಚ್ಚುಚ್ಚಾಗಿ ಮಾತಾಡ್ತಾ ಇದಾರೆ, ಯಾರಿಗೂ ಹಲ್ನೋವಿಲ್ಲ, ನಿಮ್ಗೂ ಹಲ್ನೋವಿಲ್ಲ, ಹಲ್ನೋವು ನಿಮ್ಗೂ ಸಂಬಂಧ ಇಲ್ಲ, ಹಲ್ನೋವು ಅವಿದ್ಯಾ ಕಲ್ಪಿತ ಅಂದ್ರೆ ಗೊತ್ತಾಗತ್ತಾ? ಗೊತ್ತಾಗಲ್ಲ ಅಲ್ವಾ? ಸೊ ಒಂದ್ ಲೆವೆಲ್ ಕೆಳಗಿಳಿಯುತ್ತೆ ಶಾಸ್ತ್ರ. ಏನ್ ಹೇಳುತ್ತೆ, ಅಲ್ಲಪ್ಪ ಇಷ್ಟೊಂದು ಹಲ್ನೋವು ಇದ್ದೇ ಇದೆ ಅಂತ ನೀವು ಅಷ್ಟು ಗಟ್ಟಿಯಾಗಿದೆಯಲ್ಲ ನಿಮ್ದು ವಿಶ್ವಾಸ, ಆ ಹಲ್ನೋವ್ನ ಇದ್ದೇ ಇದೆ ಅನ್ನೋದನ್ನ ಒಪ್ಕೊಂಡು ಶಾಸ್ತ್ರ ಇನ್ ಹೆಂಗೂ ತಿಳಿಸ್ಕೊಡಕ್ ಆಗಲ್ಲ ಅಂತ, ಆ ಹಲ್ನೋವು ನಿನಗಲ್ಲ ಕಣೋ ಅಂತಃಕರಣಕ್ಕೆ ಅಂತ ಅಂತಃಕರಣ ನನ್ ಕ್ರಿಯೇಟ್ ಮಾಡುತ್ತೆ. ಅದು ಇಲ್ಯೂಸರಿನೇ. ಅಂತಃಕರಣ ಏನಕ್ಕೆ ಕ್ರಿಯೇಟ್ ಮಾಡ್ಬೇಕಾಯ್ತು? ನೀವು ನೇರವಾದ ಉಪದೇಶ ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಶ್ರುತಿ ಏನ್ ಮಾಡುತ್ತೆ, ಒಂದ್ ಲೆವೆಲ್ ಇಳಿದ್ಬಿಟ್ಟು ಒಂದ್ ಎಂಟಿಟಿನ ಕ್ರಿಯೇಟ್ ಮಾಡ್ತಾ ಇದೆ, ಇಲ್ಯೂಸರಿ ಎಂಟಿಟಿ. ಏನು? ಅಂತಃಕರಣ ಅಂತ. ಏನಕ್ಕೆ ಕ್ರಿಯೇಟ್ ಮಾಡ್ತಾ ಇದೆ? ನೀವು ಒಪ್ಕೊಳ್ಳೋದೇ ಇಲ್ವಲ್ಲ, ಇಲ್ಲ ಅಂತ. ಇದೆ ಇದೆ, ಇಲ್ಲ ಹಲ್ನೋವು ಇದೆ, ನೀನ್ ಹೇಳಿದ್ ಕರೆಕ್ಟು, ಹಲ್ನೋವು ನಿನಗಲ್ಲ ಕಣೋ, ನಿನಗ್ ಗೊತ್ತಾಗ್ತಾ ಇದೆಯಲ್ಲ ಹಲ್ನೋವು, ಆದ್ರಿಂದ ಈ ಹಲ್ನೋವು ಅಂತಃಕರಣ ಕಂಡ್ಸೋಣ ಸದ್ಯಕ್ಕೆ ಇದು ಒಂದ್ ಹಂತದ ಉಪದೇಶ. ಯಾಕೆಂದ್ರೆ ಹೈಯೆಸ್ಟ್ ಲೆವೆಲ್ ಉಪದೇಶ ಅರ್ಥ ಆಗ್ಲಿಲ್ವಲ್ಲ. ಸೊ ಏನ್ ಮಾಡುತ್ತೆ ಶ್ರುತಿ, ಒಂದು ಇಲ್ಯೂಸರಿ ಎಂಟಿಟಿನ್ ಕ್ರಿಯೇಟ್ ಮಾಡುತ್ತೆ, ಅಂತಃಕರಣ ಅಂತ. ಅದಿಲ್ಲ, ಅದು ಸುಮ್ನೆ ಶ್ರುತಿನೇ ಗೊತ್ತಿದ್ದು ನಿಮ್ಗೆ ಉಪದೇಶ ಕೊಡೋದಕ್ಕೆ, ಈಸಿಯಾಗಿ ಅರ್ಥ ಮಾಡ್ಸೋದಕ್ಕೆ ಕ್ರಿಯೇಟ್ ಮಾಡಿ, ನೋಡು ನಿನ್ಗಲ್ಲ, ನಿನ್ಗೆ ಆಬ್ಜೆಕ್ಟ್ ಆಗ್ತಿದೆ ಹಲ್ನೋವು, ಅಂತಃಕರಣ ಕಂಡ್ಸು ಸದ್ಯಕ್ಕೆ, ಅಲ್ಲಿಟ್ಕೋ ಅಂತಃಕರಣಕ್ಕೆ, ನಿನ್ಗಲ್ಲ ಅಂತ. ಈ ಉಪದೇಶ ಏನಕ್ಕೆ? ಬೈಫರ್ಕೇಟ್ ಮಾಡಕ್ಕಷ್ಟೇ. ನೀನ್ ಯಾವಾಗ್ಲೂ ನಿನಗೆ ನೋವಿನ ಸಂಘ ಇಲ್ಲ, ನಿನ್ನ ಸ್ವರೂಪದಲ್ಲಿ ನೋವಿಲ್ಲ, ನಿನಗ್ ನೋವು ಆಬ್ಜೆಕ್ಟ್ ಆಗ್ತಿದೆ ಅಂತ ತಿಳಿಸ್ಕೊಡೋಕೆ ಈ ಉಪದೇಶ. ಇನ್ನೊಂದ್ ಕಡೆ ನೀವು ಈ ಲೆವೆಲ್ ಅನ್ನು ಮೀರಿದಾಗ ಶ್ರುತಿನೇ ಹೇಳುತ್ತೆ, ಯಾರಿಗೂ ಇಲ್ಲ ಕಣೋ ಹಲ್ನೋವು ಅನ್ನೋದೇ ಇಲ್ಯೂಸರಿ ಅಂತ. ಅಲ್ಲೇ ಇಲ್ಲ, ನಾನು ಅನ್ನೋದಕ್ಕೆ ಇದೇ ಇಲ್ಲ ಅಂತ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ಬಾರ್ದು. ಅಲ್ಲಿ ಹಿಂಗ್ ಹೇಳ್ತು ಶ್ರುತಿ, ಇಲ್ಲಿ ಹಿಂಗ್ ಹೇಳ್ತಾ ಇದೆ ಅಂತ. ಇನ್ನೊಂದ್ ಕಡೆ ಏನ್ ಮಾಡುತ್ತೆ, ಶ್ರುತಿನೇ ಇದನ್ನ ಇನ್ನೊಂದ್ ರೀತಿ ಹೇಳುತ್ತೆ. ಸೊ ಇದು ಪ್ರತಿಯೊಂದು ಪ್ರತಿಪತ್ತಿ, ಗುರುಗಳು ಹೇಳ್ದಂಗೆ ಪ್ರತಿಪತ್ತಿ ಕ್ರಮ. ಈ ಸ್ಟೂಡೆಂಟ್ ಯಾವ ಲೆವೆಲ್ ಅಲ್ಲಿ ಇದ್ದಾನೆ, ಯಾವ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಅವನಿಗೆ ಅರ್ಥ ಆಗುತ್ತೆ ಅಂತ ಒಂದೊಂದ್ ಹಂತದಲ್ಲೂ ಒಂದೊಂದ್ ಮಾಡ್ತಿದ್ದಾರೆ. ಇಲ್ಲಿ ಅಂತಃಕರಣಕ್ಕೆ ಸದ್ಯ ಕಂಡ್ಸ್ಬಿಟ್ರು. ಅಂತಃಕರಣ ಕಂಡ್ಸಿದ್ರಿಂದ ಆತ್ಮನಿಗಿಲ್ಲ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಭಾಷ್ಯಕಾರರು ಈ ಕಾಂಟೆಕ್ಸ್ಟ್ ಅಲ್ಲಿ. ಸೊ ಸದ್ಯಕ್ಕೆ ಅಂತಃಕರಣಗಳು ಅಂಟಿಸಿದ್ರು, ಅದಕ್ಕಿದೆ ಕಣ ನಿನಗಿಲ್ಲ ಅಂತ. ಅಂತಃಕರಣ ಏನಾಯ್ತು, ಟೂಲ್ ಆಗೋಯ್ತು. ಈಗ ಒಬ್ಬ ಪ್ಲೋ ಟೂಲ್ ಇರುತ್ತಲ್ಲ ಆ ತರ. ಸೊ ಈಗ ಅವ್ನು ಹಿಡ್ಕೊಂಡ, ಅಲ್ಲ ಟೂಲ್ಗಾದ್ರೆ ಯಾರಿಗ್ ಬೇಕವಾಗ ಶಾಸ್ತ್ರ? ನನಗಿಲ್ವಲ್ಲ. ಈಗ ನನಗೆ ಹಲ್ನೋವು ಇದ್ರೆ ನನಗೆ ಉಪದೇಶ ಕೊಡಿ, ಹಲ್ನೋವು ಹೆಂಗ್ ಹೋಗಿಸ್ಕೊಳ್ಳೋದು ಅಂತ. ಈಗ ನೀವೇನಂತ ಪ್ರೂವ್ ಮಾಡಿದ್ರಿ, ಹಲ್ನೋವು ನನಗಿಲ್ವೇ ಇಲ್ಲ, ಟೂಲ್ಗಿರೋದು. ಟೂಲ್ಗಿದ್ರೆ ಇದ್ಕೊಳ್ಳಿ, ಶಾಸ್ತ್ರ ಏನಕ್ಕೆ ಬೇಕದಕ್ಕೆ, ವ್ಯರ್ಥ ಆಗೋಯ್ತಲ್ಲ ಶಾಸ್ತ್ರ ಅಂತ ನೆಕ್ಸ್ಟ್ ಅದನ್ನ ಹಿಡ್ಕೊಂಡ. ಅದಕ್ಕಂತ ಇದು ಎಲ್ಲರೂ ಒಪ್ಕೊಂಡಿದ್ದಾರೆ. ಏನು ಸರ್ವೈರು ಅಭ್ಯುಪಕ ಮಾತು ಉತ್ತರ. ಮೋಕ್ಷದಲ್ಲಿ ಶಾಸ್ತ್ರಾನರ್ಥಕ್ಯವನ್ನ ಎಲ್ಲಾ ವಾದಿಗಳು ಒಪ್ಕೊಂಡಿದ್ದಾರೆ. ಮೋಕ್ಷವನ್ನು ಹೇಳುವ ಎಲ್ಲಾ ವಾದಿಗಳು ಮೋಕ್ಷವಾದ ಮೇಲೆ ಅಲ್ಲಿ ಶಾಸ್ತ್ರವಿಲ್ಲ, ಶಿಷ್ಯವಿಲ್ಲ, ಗುರು ಇಲ್ಲ, ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲರೂ ಒಪ್ಕೊಂಡ ದೋಷ ನನಗೊಬ್ಬನಿಗೆ ಮಾತ್ರ ಈ ದೋಷಕ್ಕೆ ಉತ್ತರ ಕೊಡೋದು ನೀನ್ ಕೇಳ್ಬೇಡ. ಇದೊಂದು ರೀತಿ ಉತ್ತರ. ನ್ಯಾಯವಾಗಿ ಇಲ್ಲ ಕಣಪ್ಪ, ಈ ಆಕ್ಷೇಪಣೆಯೂ ಅಲ್ಲಿಲ್ಲ ಅಂತ ಉತ್ತರ ಕೊಡ್ಬೋದಾಗಿತ್ತು. ಆಕ್ಷೇಪಣೆ ಮಾಡೋದು ನೀನು ಇಲ್ಲ, ಅದನ್ನ ಕೇಳೋದು ನಾನು ಇಲ್ಲ, ಆಕ್ಷೇಪವೂ ಇಲ್ಲ ಅಂತ ಉತ್ತರ ಕೊಡ್ಬೋದಾಗಿತ್ತು. ಹಾಗುತ್ತಾ ಆತ್ಮಿಕ ಮೋಕ್ಷದಲ್ಲಿ ಯಾವ ದೋಷವೂ ಬರಲ್ಲ ಅಂತ. ಸರ್ವೈರ್ಹಿ ಆತ್ಮವಾದಿಭಿಃ ಅಭ್ಯುಪಗತೋ ದೋಷಃ ನೈಕೇನ ಪರಿಹರ್ತವ್ಯೋ ಭವತಿ. ಆತ್ಮವಾದಿಗಳು ಅಂತ ಹೇಳಿದ್ರೆ ಶೂನ್ಯವಾದಿಗಳು ತರಬೇಡಿ ಅಂತ ಇದ್ದಾರೆ. ಶೂನ್ಯವಾದಿಗಳು ಬಿಟ್ಬಿಡಿ. ಶೂನ್ಯವಾದಿಗಳನ್ನು ಬಿಟ್ಬಿಟ್ರೆ ಆತ್ಮವಾದಿಗಳಾಗಿರೋ ಎಲ್ಲಾ ವಾದಿಗಳು ಮೋಕ್ಷದಲ್ಲಿ ಯಾವ ದೋಷವೂ ಇಲ್ಲ, ಮೋಕ್ಷದಲ್ಲಿ ಎಲ್ಲವೂ ಮೀರಿದ್ದು, ಅದು ಅದ್ವಿತೀಯ ಅಂತ ಹೇಳಿದಾಗ ಅಲ್ಲಿ ಒಪ್ಕೊಂಡ ದೋಷವನ್ನ ನಾನು ಒಬ್ಬ, ನಿನಗೆ ಈ ದೋಷ ನೀನ್ ಪರಿಹಾರ ಮಾಡೋದು ನನ್ನ ಒಬ್ಬ ಹತ್ರ ನೀನು ಕೇಳೋ ಅವಶ್ಯಕತೆ ಇಲ್ಲ, ನಾನು ಅದನ್ನು ಪರಿಹಾರ ಮಾಡ್ಕೊಳ್ಬೇಕಾಗಿಯೂ ಇಲ್ಲ. ಏಕೇನ ಪರಿಹರ್ತವ್ಯ ಏಕೇನ ಮಯ ಅಂತ ನನ್ನ ಒಬ್ಬನಿಂದ ಈ ದೋಷಕ್ಕೆ ಪರಿಹಾರ ಹೇಳಬೇಕು ನನಗೆ ಮಾತ್ರ ಅನಿಸ್ಬೇಡ. ಇದು ಎಲ್ಲ ಸಾಂಖ್ಯರಿಗೆ, ವೈಶೇಷಿಕರಿಗೆ, ಯಾರ್ಯಾರು ಮೋಕ್ಷವನ್ನು ಹೇಳ್ತಾರೋ ಮೋಕ್ಷವನ್ನು ಹೇಳೋ ಎಲ್ಲಾ ವಾದಿಗಳು ಮೋಕ್ಷದಲ್ಲಿ ಜೀವ ಪರಮಾತ್ಮ ಭೇದ ಒಪ್ಪಲ್ಲ. ನೋಡಿ, ಇನ್ನೊಂದು ಏನಾಯ್ತು ಅಂದ್ರೆ, ಶಂಕರಾಚಾರ್ಯ ಕಾಲದಲ್ಲಿ ಮೋಕ್ಷವನ್ನು ಹೇಳುವವರೆಲ್ಲರೂ ಅದ್ವೈತಿಗಳಾಗಿದ್ರು ಅಂತ ಆಯ್ತು. ಮೋಕ್ಷದಲ್ಲೂ ದ್ವೈತವನ್ನು ಹೇಳುವಂತಹ ವಾದಿಗಳು ಇರಲೇ ಇಲ್ಲ ಅಂತ. ಇತ್ತೀಚೆಗೆ ಮೋಕ್ಷದಲ್ಲೂ ದ್ವೈತವನ್ನು ಹೇಳುವಂತಹ ವಾದಿಗಳು ಇತ್ತೀಚೆಗೆ ಬಂದಿರೋದು. ವೈಕುಂಠಕ್ಕೋದು ನೀನು ನಾರಾಯಣ ಬೇರಾಗೇ ಇರ್ತೀಯ ಅಂತ ರಾಮಾನುಜ ಎಲ್ಲರೂ ಕೂಡ ಜೀವ ಯಾವತ್ತಿಗೂ ಪರಮಾತ್ಮ ಆಗೋದೇ ಇಲ್ಲ ಅಂತ ಹೇಳುವಂತಹ ವಾದಿಗಳು ಆಚಾರ್ಯರ ಕಾಲದಲ್ಲಿ ಇರಲೇ ಇಲ್ಲ ಅಂತ ಇದನ್ನು ಒಂದು ಉಪಸಿದ್ಧಾಂತ ಹೊರಡುತ್ತೆ. ಹಾಗೆ ಮೋಕ್ಷವಾದಿಗಳು ಎಲ್ಲರೂ ಕೂಡ ಇದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಶಾಸ್ತ್ರ ಶಿಷ್ಯ ಗುರು ಯಾರು ವಿಭಾಗ ಇರೋದಿಲ್ಲ ಅಂತ. ಅದೊಂದು ಆ ದೋಷವನ್ನು ನಾನು ಒಬ್ಬ ಪರಿಹಾರ ಮಾಡ್ಕೋಬೇಕು, ನನ್ನ ಮೇಲೆ ಹಾಕುವಂತಹದ್ದು ಸರಿಯಲ್ಲ, ನಾನು ಉತ್ತರ ಕೊಡ್ಬೇಕಾಗಿಲ್ಲ.
ಉತ್ತರ ಕೊಟ್ಟಿದ್ರಿಂದ ಎಲ್ಲಾ ವಾದಿಗಳಿಗೂ ಒಂದೇ ಸತಿ ಉತ್ತರ ಕೊಟ್ಟಂಗಾಯ್ತಲ್ವಾ ಗುರು? ಹೌದು, ಎಲ್ಲಾ ವಾದಿಗಳಿಗೂ ಏನೋ ಉತ್ತರ ಕೊಟ್ಟಂಗಾಯ್ತು. ಹೌದು, ಈ ಆಕ್ಷೇಪ ಮಾಡುವ ಎಲ್ಲಾ ವಾದಿಗಳಿಗೂ ಈ ಆಕ್ಷೇಪ ಉತ್ಸಾಹ ಆಯ್ತು. ನೀವು ಇದನ್ನ ಅಲ್ಲಿ ಒಪ್ಕೊಂಡಿದ್ದೀರಾ ಅಂತ ತೋರಿಸ್ದಂಗಾಯ್ತು. ಕಥಮ ಅಭ್ಯುಪಗತಃ ಇತಿ, ಎಲ್ಲರೂ ಒಪ್ಕೊಂಡಿದ್ದಾರೆ ಹೇಗೆ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ. ಮುಕ್ತಾತ್ಮನಾಂ ಹಿ ಸಂಸಾರ ಸಂಸಾರಿತ್ವ ವ್ಯವಹಾರ ಅಭಾವ ಸರ್ವೈರೇವ ಆತ್ಮವಾದಿಭಿಃ ಇಷ್ಯತೆ. ಅಂದ್ರೆ ನಮ್ಮ ಸ್ವಾಮಿಗಳು ಶುದ್ಧಶಾಂಕರ ಪ್ರಕ್ರಿಯಾ ಭಾಸ್ಕರದಲ್ಲಿ ಈ ವಾಕ್ಯವನ್ನು ತೆಗೆದುಕೊಂಡು ಶಂಕರಾಚಾರ್ಯ ಕಾಲದಲ್ಲಿ ಮೋಕ್ಷವಾದಿಗಳೆಲ್ಲರೂ ಅದ್ವೈತಿಗಳಾಗಿದ್ರು ಅಂತ. ಮೋಕ್ಷದಲ್ಲಿ ದ್ವೈತವನ್ನು ಹೇಳ್ತಿರ್ಲಿಲ್ಲ. ಮುಕ್ತಾತ್ಮರಾದಂಥವ್ರು ಎಲ್ಲರಿಗೂ ಕೂಡ ಸಂಸಾರ ಸಂಸಾರಿತ್ವ ಅನ್ನೋ ವ್ಯವಹಾರ ಇಲ್ಲ. ಯಾರ್ಯಾರು ಅವ್ರು ಹೇಗೆ ಮುಕ್ತಿ ಆಗತ್ತೆ ಅಂತ ಅವರು ನ್ಯಾಯವಾದಿಗಳು ಷೋಡಶ ಪದಾರ್ಥನ ವಿವೇಕ ಅಂತ ಮುಕ್ತಿ ಅಂತಾರೆ. ಇದು ಪ್ರಕೃತಿ ಪುರುಷ ವಿವೇಕದಿಂದ ಮುಕ್ತಿ ಅಂತಾರೆ. ಅಣುಗಳ ವಿವೇಕದಿಂದ ಮುಕ್ತಿ ಅಂತ ಹೇಳ್ತಾರೆ. ಮುಕ್ತಿಯ ಪ್ರಕಾರ ಅನೇಕ ತರಹ ಹೇಳ್ಬೋದು. ಮುಕ್ತರಾದ ಮೇಲೆ ಸಂಸಾರ ಸಂಸಾರಿತ್ವ ವ್ಯವಹಾರ ಇಲ್ಲ ಅನ್ನೋದನ್ನ ಎಲ್ಲಾ ವಾದಿಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಇದ್ದಾರೆ. ಹಾಗಾದ್ರಿಂದ ನಾನು ಮಾತ್ರ ಇದಕ್ಕೆ ಉತ್ತರ ಕೊಡ್ಬೇಕು ಅಂತ ಅನ್ಬೇಡ. ತೇಷಾಂ ಶಾಸ್ತ್ರಾನರ್ಥಕ್ಕಾಯ ದೋಷ ಪ್ರಾಪ್ತಿ ಅಭ್ಯುಪಗತ. ತೇಷಾಂ ವಾದಿನಂ, ಆ ವಾದಿಗಳಿಗೆ ಶಾಸ್ತ್ರ ವ್ಯರ್ಥವಾಯ್ತಲ್ಲ ಅನ್ನೋದೇ ಮುಂತಾದ ದೋಷ ಪ್ರಾಪ್ತಿಯು ಅವರು ಒಪ್ಕೊಂಡಿಲ್ಲ. ಅವ್ರು ಇಷ್ಯತೆ ಇಷ್ಟ ಅದು ಅಂದ್ಬಿಟ್ಟಿದ್ದಾರೆ. ಅಮೋಕ್ಷದಲ್ಲಿ ಇದು ಜೀವ ಪ್ರಮಾಣ ಆದಾಗ ಶಾಸ್ತ್ರ ದಂಡ ಆಗಲಿ, ಅದಕ್ಕೆ ಶಾಸ್ತ್ರ. ಊಟ ಆದ್ಮೇಲೆ ಅಡಿಗೆ ದಂಡ ಅಂದ್ರೆ ನದಿ ದಾಟಿದ ಮೇಲೆ ದೋಣಿ ದಂಡ ಅಂದ್ರೆ ದೋಣಿ ಇರೋದೇ ನದಿ ದಾಟಕ್ಕೆ, ನದಿ ದಾಟಿ ಅದಕ್ಕೆ ದೋಣಿ ಬೇಕು. ಹಾಗೆ ಈ ಶಾಸ್ತ್ರ ಇರೋದೇ ಮುಕ್ತರಾಗೋದಕ್ಕೆ. ಮುಕ್ತ ದಂಡ ಆಗಲಿ, ಅದು ಇಷ್ಟವೇ. ಅದು ಇಷ್ಟ ಅಲ್ಲಪ್ಪ. ನೀನು ಇಷ್ಟವನ್ನೇ ದೋಷ ಅನ್ಬಿಡ್ತೀಯ. ಇಷ್ಟವನ್ನ ದೋಷ ಅನ್ಬಾರ್ದಪ್ಪ. ಮೋಕ್ಷವಾಗುವುದಕ್ಕಾಗಿ ಶಾಸ್ತ್ರ, ಶಿಷ್ಯ, ಗುರು, ಸಾಧನೆ ಎಲ್ಲ ಬೇಕು. ಅಲ್ಲಿವರೆಗೆ ಒಪ್ಕೊಂಡಿದ್ದೀವಿ. ಮೋಕ್ಷವಾಗುತ್ತಲ್ಲ, ಎಲ್ಲ ಹೋಗುತ್ತಲ್ಲ, ಹೋಗ್ಲಿ, ನಮ್ಗೆ ಇಷ್ಟವೇ. ಹಾಗೆ ಅವರಿಗೇನು ಎಲ್ಲಾ ವಾದಿಗಳಿಗೂ ಶಾಸ್ತ್ರಾನರ್ಥಕ್ಕೆ ಮುಂತಾದ ದೋಷ ಪ್ರಾಪ್ತಿಯು ಅವರು ಒಪ್ಕೊಂಡಿಲ್ಲ, ಅವರು ಇಟ್ಪಟ್ಕೊಂಡಿಲ್ಲ, ಅದು ಅಂದ್ಕೊಂಡಿಲ್ಲ. ಅವರು ದೋಷ ಪ್ರಾಪ್ತಿ ಆಯ್ತು ಅಂತ ಅವರು ಒಪ್ಕೊಂಡಿಲ್ಲ. ತಥಾ ನಃ ಕ್ಷೇತ್ರಜ್ಞಾನಂ ಈಶ್ವರೀಕತ್ವೇ ಸತಿ ಶಾಸ್ತ್ರಾನರ್ಥಕ್ಕೆ ಭವತು. ಅದೇ ರೀತಿ ಕ್ಷೇತ್ರಜ್ಞರಾಗಿರೋ ಜೀವರುಗಳು ಈಶ್ವರನೇ ಒಂದಾದವರು ಅಂತ ತಿಳ್ಕೊಂಡು ಕೂಡಲೇನೆ ಶಾಸ್ತ್ರ ದಂಡ ಆಗತ್ತೆ ಅಂತಂದ್ರೆ ಆಗ್ಲಿ, ಏನು ಇಲ್ಲ. ಮೃಷ್ಟಾನ್ನ ಧ್ವಜ ಜಿಘತ್ಸತಿ ಅಂತ. ಕ್ಷಿಲೆಯ ಪೀಡ್ಯಮಾನೋಪಿ ವಿಷಯಕ್ಷೇತ್ರ ನದಿಗತ್ಸತಿ. ಮೃಷ್ಟಾನ್ನ ಧ್ವಜ ಜಾನನ್ ನಾಮೂಢತ್ತ ಜಿಘತ್ಸತಿ. ಅದೇ ಹೊಟ್ಟೆ ತುಂಬಿದವನು ತಿನ್ನಕ್ಕೆ ಹೋಗ್ತಾನೆ, ಯಾಕೆ ಬೇಕಿಲ್ಲ ಅಂತಾನೆ. ಆಗ್ಲೆ ಕೃತಿಕೃತ್ಯ, ಅವನು ಕೃತಿಕೃತ್ಯರಾದ್ಮೇಲೆ ಶಾಸ್ತ್ರ, ಶಿಷ್ಯ, ಸಾಧನೆ ಯಾತಕ್ಕೆ ಬೇಕು? PhD ವಾದವರು LKG UKG ಓದಕ್ಕೆ ಬರ್ಬೇಕು. ಅವರು ಯಾವ್ದಕ್ಕೆ ಬರ್ಬೇಕು? PhD ಓದಿ LKG UKG ಬರ್ಬೇಕಾಗಿಲ್ಲಪ್ಪ. ಅವ್ರ ದಂಡನ ಅವ್ರಿಗೆ ಬೇಡ. ಅದು ದಂಡ. ಅದು ಯಾಕೆ ಇನ್ನದಕ್ಕೆ ಶಾಸ್ತ್ರ ಆಗ್ಲಿ. ಅವಿದ್ಯಾ ವಿಷಯ ಅರ್ಥವತ್ವ ಅಷ್ಟೇ ನೋಡಿ. ಇವಾಗ ಜಾಗಪಾಪ ಅವಿದ್ಯಾ ಇರುವವರಿಗೆ ಅವಿದ್ಯಾ ಕ್ಷೇತ್ರದಲ್ಲಿ ಎಲ್ಲಕ್ಕೂ ಪ್ರಯೋಜನ ಉಂಟು. ಗುರುಗಳು ಬೇಕು, ಶಾಸ್ತ್ರ ಬೇಕು, ಸಾಧನ ಬೇಕು. ನಾನು ಶಿಷ್ಯನಾಗಿರ್ತೀನಿ, ಒದ್ದಾಡಬೇಕು, ತಿನ್ಕಾಡ್ಬೇಕು, ಪರದಾಡಬೇಕು. ಏನು ಮಾಡೋಕ್ಕಾಗಲ್ಲ. ಜ್ಞಾನ ಆಗೋವರೆಗೂ ಚಿಣಿಕಿದ್ದನ್ನು ಪಡೆಯರಾಯ ಪರದಾಡ್ಲೇಬೇಕು. ಉತ್ತರ ಕಾಶಿ ಹೋಗ್ಬೇಕು. ಉತ್ತರ ಕಾಶಿ ಹೋಗ್ಬೇಕು, ಹೋಗ್ಲೇಬೇಕು. ಏನು ಮಾಡೋಕ್ಕಾಗಲ್ಲ. ಜ್ಞಾನ ಆಗೋವರೆಗೂ ಉತ್ತರ ಕಾಶಿ ಹೋಗ್ಬಿಟ್ಟು ಗಂಗೆಯಲ್ಲಿ ಮುಳುಗಿ ಆ ತಣ್ಣೀರಲ್ಲಿ ಮುಳುಗಿ ಅಲ್ಲೇ ಹೇಳದೇ ಇದ್ರೆ ಜ್ಞಾನ ಆಗತ್ತೆ. ಮುಳುಗ್ಬಿಡ ಹೇಳಲೇಬಾರ್ದು, ಮುಳುಗೇ ಇದ್ಬಿಟ್ರೆ ಜ್ಞಾನ ಆಗುತ್ತೆ. ಹೊತ್ತಾಗಲಿ ಎಂಟಾಗಲಿ. ಅವತ್ತು ತುಂಬಾ ಚೆನ್ನಾಗಿದೆ ಹಾಸ್ಟೆಲ್ ಹಾಗೆ ಎಂದು ಒಂದ್ ಸ್ವಲ್ಪ ನಂಗೆ ಅರ್ಥ ಆಗ್ಲಿಲ್ಲ ಗುರುಗಳೇ ಈ ಪ್ರಶ್ನೆ, ಈ ಉತ್ತರ ಎರಡೂ ನಂಗೆ ಅರ್ಥ ಇಲ್ಲ. ಯಾವ ಪ್ರಶ್ನೆ? ಅವಿದ್ಯಾ ಕ್ಷೇತ್ರದಲ್ಲಿ ಅಲ್ಲ, ಅವಿದ್ಯೆ ಅಲ್ಲ, ಶಾಸ್ತ್ರ ಅನ್ನೋ ದಂಡ ಆಗೋಯ್ತು ಅಂತ ಹೇಳಿದ್ರಲ್ವ? ಎರಡು ತರ ಉತ್ತರ ಕೊಡ್ತಾ ಇದ್ದಾರಮ್ಮ. ಶಾಸ್ತ್ರ ದಂಡ ಆಗತ್ತೆ ಆಕ್ಷೇಪ ಇದೆಯಲ್ಲ, ನೀನು ಸಾಂಖ್ಯ, ವೈಶೇಷಿಕ, ತಾರ್ಕಿಕರಾಗಿ ನೀನು ಆಕ್ಷೇಪ ಮಾಡಕ್ ಬರಲ್ಲ. ಯಾಕಂದ್ರೆ ನೀನು ಮುಕ್ತಿಯಲ್ಲಿ ಶಾಸ್ತ್ರ ಸಾರ್ಥಕ್ಕೆ ಒಪ್ಕೊಳ್ಳೋನಲ್ಲ. ಮುಕ್ತಿಯಲ್ಲಿ ನೀನು ಶಾಸ್ತ್ರ ವ್ಯರ್ಥ ಆಗುತ್ತೆ ನೀನು ಒಪ್ಕೊಂಡಿದೀಯ. ನೀನು ಶಾಸ್ತ್ರ ದಂಡ ಅವನ ವಿಷಯಕ್ಕೆ ಶಾಸ್ತ್ರ ದಂಡವೇ.
ಹೊಟ್ಟೆ ತುಂಬಿದ ವಿಷಯಕ್ಕೆ ಹೇಗೆ ಊಟ ದಂಡವೋ, ದ್ವೈತಿಗಳು ಕೂಡ ಅಂದ್ರೆ ಸಾಂಖ್ಯಾದಿಗಳು, ದ್ವೈತಿಗಳು ಅಂದ್ರೆ ಶಂಕರಾಚಾರ್ಯ ದ್ವೈತಿಗಳು ಅಂದ್ರೆ ಸಾಂಖ್ಯಾದಿಗಳು, ಅವರು ಮೋಕ್ಷದಲ್ಲಿ ಕ್ಷೇತ್ರಜ್ಞ ಈಶ್ವರ ಒಂದೇ ಅಂತ ಆದ್ಮೇಲೆ ಮೋಕ್ಷದಲ್ಲಿ ಯಾವ ದ್ವೈತವೂ ಇರಲ್ಲ, ವ್ಯವಹಾರವೂ ಇರಲ್ಲ. ಮೋಕ್ಷಕ್ಕೆ ಹೊಟ್ಟೋದ್ರಲ್ಲ, ಮೋಕ್ಷದಲ್ಲಿ ಸರಿ. ಹಾ, ಮೋಕ್ಷ ಆಗಕ್ ಮುಂಚೆ ಮುಂಚೆ ದ್ವೈತ ಕ್ಷೇತ್ರ ಉಂಟಲ್ಲ, ಅದೇ ಅವಿದ್ಯೆ ಅನ್ನೋದು ಮೋಕ್ಷಕ್ ಮುಂಚೆ ಇದ್ದಿದ್ದ ಸ್ಥಿತಿ ತಾನೆ. ಅವಿದ್ಯಾ ವಿಷಯ ಅರ್ಥವತ್ತು ಬಂದ್ಬಿಟ್ರಲ್ಲ. ಅವಿದ್ಯಾ ಕ್ಷೇತ್ರದಲ್ಲಿ ಶಾಸ್ತ್ರ ಉಂಟು, ಸಾಧನೆ ಉಂಟು, ಶಿಷ್ಯ ಉಂಟು, ಎಲ್ಲ ಉಂಟು, ಸಾರ್ಥಕವಾಗಿದೆ. ಹಾಗೆ ಇಲ್ಲಿ ಅವಿದ್ಯಾ ಅಂತಃಕರಣಕ್ಕೆ ಅಂತ ಹೇಳಿದ್ರ ಉದ್ದೇಶ ಏನು ಅಂದ್ರೆ, ನೀನು ಅದು ಸಂಬಂಧ ಪಟ್ಕೊಂಡವನಲ್ಲ, ನೀನು ಅದಕ್ಕೆ ಅತೀತನು, ನೀನು ಮುಕ್ತನೇ ಆದ್ಮೇಲೆ ಸಂಸಾರಿತ ನಿಂಗೆ ಇಲ್ಲದೆ ಆದ್ಮೇಲೆ ಯಾತಕ್ಕೆ ನೀನು ಶಾಸ್ತ್ರಾರ್ಥಕ್ಕೆ ಪ್ರಶ್ನೆ ಮಾಡ್ತೀಯ ಅಂತ ಕೇಳ್ತಾ ಇದ್ದಾರೆ. ಅಂತಃಕರಣಕ್ಕೆ ವಿದ್ಯೆ ಇದ್ರೆ ಅಂತಃಕರಣ ಕಳ್ಕೊಳ್ಳಿ ಅನ್ನೋದು ಪ್ರಶ್ನೆ ಅಲ್ಲ. ಅಂತಃಕರಣ ಅನ್ನೋದು ಅಚೇತನ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವಿದ್ಯೆ ಇದ್ದು ಇಲ್ಲಿ ಹೌದು, ಏನು ವ್ಯತ್ಯಾಸ ಇಲ್ಲ. ನನಗಿಲ್ಲ ಅಂತ ಗೊತ್ತಾಗಿ ನಾನು ಮುಕ್ತ ಅಂತ ಆಗ್ಬಿಟ್ರೆ, ನೀನ್ ಮುಕ್ತರಾದ್ಮೇಲೆ ನಿಂಗೆ ಶಾಸ್ತ್ರ ದಂಡ ಆಯ್ತಲ್ಲ ಅನ್ನೋ ಪ್ರಶ್ನೆಯೂ ಬರಲ್ಲ. ಮುಕ್ತರಾಗೋದಕ್ಕೆ ಶಾಸ್ತ್ರ ಬರೋದಿದೆಯೇ ಹೊರತು ಮುಕ್ತರಾದ್ಮೇಲೂ ಶಾಸ್ತ್ರ ಇರ್ಬೇಕು. ಮುಕ್ತಿ ಕೊಡಿಸೋದಕ್ಕೆ ಶಾಸ್ತ್ರ ಬಂದಿದೆ. ಮುಕ್ತಿ ಕೊಡಿಸಿದ್ಮೇಲೆ ಶಾಸ್ತ್ರ ದಂಡ ಆದ್ರೆ ಅದೇ ದಂಡ ದೋಷ ಅಲ್ಲ, ಅದು ಗುಣ, ಅದು ದೂಷಣ ಅಲ್ಲ, ಭೂಷಣ. ಭೂಷಣವನ್ನೇ ದೂಷಣ ಅಂದ್ಬಿಟ್ರೆ ಅಷ್ಟೆ. ವಿದ್ಯಾ ವಿಷಯದಲ್ಲಿ ಶಾಸ್ತ್ರ ಅರ್ಥವತ್ವ ಯಾವುದಕ್ಕೆ? ಶಾಸ್ತ್ರಾದಿಗಳಿಗೆ. ಅದಕ್ಕೆ ಗುರು ಶಿಷ್ಯ ಶಾಸ್ತ್ರಾದಿಗಳು ವಿಕಲ್ಪೋ ವಿನಿವರ್ತೆ ಅಂತ ಕಲ್ಪಿತ ಇರೋದು. ಉಪದೇಶಾದಯಂ ವಾದ ಜ್ಞಾತೆ ದ್ವೈತನ್ನ ವಿದ್ಯತೆ, ತತ್ವೇ ಜ್ಞಾತೆ ದ್ವೈತನ್ನ ವಿದ್ಯತೆ. ಏನು ಮಾಡೋದಲ್ಲ. ಯಥಾ ದ್ವೈತಿನಾಂ ಸರ್ವೇಷಾಂ ಬಂಧಾವಸ್ಥಾಯಾಮೇವ ಶಾಸ್ತ್ರಾದ್ಯರ್ಥವತ್ವಂ ನ ಮುಕ್ತಾವಸ್ಥಾಯಾಂ ಏವಂ ಅಸ್ಮಾಭಿಃ, ಏವಂ ಅಸ್ಮಾಕಂ, ನಮಗೂ ಹಾಗೆ ಅಂತ. ಹೇಗೆ ದ್ವೈತಿಗಳಾಗಿರುವಂತಹ ಸಾಂಖ್ಯ, ವೈಶೇಷಿಕ, ನೈಯಾಯಿಕ, ತಾರ್ಕಿಕ ಎಲ್ಲ ವಾದಿಗಳಿಗೂ ಕೂಡ ಶಾಸ್ತ್ರಾದ್ಯರ್ಥವತ್ವ ಬಂಧಾವಸ್ಥೆಯಲ್ಲಿಯೇ, ವಿವಿದ್ಯಾವಸ್ಥೆಯಲ್ಲಿಯೇ, ಬಂಧಾವಸ್ಥೆಯಲ್ಲಿಯೇ ಅವಿದ್ಯೆ, ಶಾಸ್ತ್ರ, ಶಿಷ್ಯ, ಗುರು, ಸಾಧನೆ ಎಲ್ಲವೂ ಬಂಧಾವಸ್ಥೆಯಲ್ಲಿಯೇ ಸಾರ್ಥಕ್ಯತೆಯೇ ಹೊರತು ಶಾಸ್ತ್ರಾದಿಗಳಿಗೆ ಮುಕ್ತಾವಸ್ಥೆಯಲ್ಲಿ ಇಲ್ಲ ಅನ್ನೋದು ಹೇಗೋ ಅದೇ ರೀತಿ ನಮಗೂ ನಾವು ಕನಸಿನಲ್ಲಿರುವಾಗ ಕನಸಿನ ಹುಲಿ, ಆನೆ, ಹಾವು ಬಂದು ಓಡ್ತೀವಿ. ಕನಸಿನಲ್ಲೂ ಬಂಗಾರ, ಒಳ್ಳೆ ಊಟ, ಒಳ್ಳೆ ತಗೊಳಕ್ ಹೋಗ್ತೀವಿ. ಏನ್ರಿ ಕನಸಿನಲ್ಲಿ ತಗೊಳಕ್? ಹೌದು, ಎಚ್ಚರ ಆಗುವವರೆಗೂ ಕನಸಿನಲ್ಲಿ ವ್ಯವಹಾರ, ಎಚ್ಚರ ಅಂತ ಅನ್ಕೊಂಡು ವ್ಯವಹಾರ ಮಾಡ್ತಿರ್ತೀವಿ. ಅಲ್ಲೂ ಅನುಕೂಲ ಪ್ರವೃತ್ತಿ, ಪ್ರತಿಕೂಲ ನಿವೃತ್ತಿ ಉಂಟು. ಎಚ್ಚರ ಆದ್ಮೇಲೆ ಸುಳ್ಳಾಯ್ತಲ್ಲ ಅಂತಂದ್ರೆ, ಕನಸೇ ಸುಳ್ಳಾದ್ಮೇಲೆ ಆ ವ್ಯವಹಾರ ಸುಳ್ಳಾದ ಆಗಲಿ. ಕನಸೇ ಸುಳ್ಳಾದ್ಮೇಲೆ ಅಲ್ಲಿ ಮಾಡಿದ ವ್ಯವಹಾರ ಎಲ್ಲ ಸುಳ್ಳಾಯ್ತಲ್ಲ ಅಂತ ಪ್ರಶ್ನೆ ಮಾಡ್ತೀರಾ? ಹಾಗೆ ಅವಿದ್ಯೆಯೇ ಹೋದ್ಮೇಲೆ ಅವಿದ್ಯೆ ಒಳಗಿನ ವ್ಯವಹಾರವೆಲ್ಲ ಶಾಸ್ತ್ರ ಶಿಷ್ಯ ವ್ಯವಹಾರ ಇಲ್ಲ ಆಗ್ಬಿಡುತ್ತಲ್ಲ ಅಂದ್ರೆ ಆಗ್ಲಿ. ಅವಿದ್ಯೆ ಇಟ್ಕೊಳ್ತಾನೆ ಶಾಸ್ತ್ರ, ಶಿಷ್ಯ, ಗುರು ಎಲ್ಲವೋ. ಅವಿದ್ಯೆಯೇ ಕಳ್ಕೊಂಡ್ಮೇಲೆ, ವಿದ್ಯೆ ಕಳ್ಕೊಳ್ಳೋಕೆ ಶಾಸ್ತ್ರಾದಿ ವ್ಯವಹಾರ, ಅವಿದ್ಯೆ ಕಳ್ಕೊಂಡ್ಮೇಲೆ ಶಾಸ್ತ್ರ ಶಿಷ್ಯ ವ್ಯವಹಾರ ಬರೋಲ್ಲ. ಎಲ್ಲ ನಮ್ಗದೆ ಅದನ್ನು ತೆಗಿಬೇಕು. ಇಲ್ಲಿ ಪ್ರಶ್ನೆ ಮಾಡುವಾಗ ಅವಿದ್ಯೆ ಹೋದ್ಮೇಲೂ ನಾನಿದ್ದೀನಿ ಅಂತ ಅನ್ಕೊಂಡು ಪ್ರಶ್ನೆ ಮಾಡ್ತಾ ಅವ್ನು ಹಾಗೆ ಸಮಸ್ಯೆ ಬರ್ತಾ ಇರೋದು. ನಮ್ಮ ಹೇಳ್ತಿರಲ್ಲ, ಜ್ಞಾನಿಗಳಿಗೂ ಪ್ರಪಂಚ ಕಾಣುತ್ತಲ್ಲ ನಮ್ಮ ಅನುಪಮ ಮಾಡ್ತಾರಲ್ಲ, ಅವ್ರಿಗೂ ಕಾಣುತ್ತಲ್ಲ, ಹಸಿವು ಆಗತ್ತಲ್ಲ, ಊಟ ಮಾಡ್ತಾರಲ್ಲ, ಊಟ ಅವ್ರಿಗೂ, ಅವರು ಊಟ ಮಾಡ್ಬೇಕು. ಅವ್ರು ಊಟ ಮಾಡಿದ್ರೆ ಸತ್ತೋಗ್ತಾರೆ ಗೊತ್ತಾ. ಅನುಪಮ ಹೇಳ್ತಾರೆ ಅಂತಲ್ಲ ಗುರುಗಳೇ, ಅವರು ವ್ಯಾವಹಾರಿಕ ದೃಷ್ಟಿಯಿಂದ, ವ್ಯವಹಾರಿಕ ದೃಷ್ಟಿಯಿಂದ ಒಪ್ಕೊಂಡು ಹೇಳಿದ್ದೆ ಅಷ್ಟೇ ಹೊರತು. ಆದರೆ ಜ್ಞಾನಿಗಳು ಹಸಿವಾಗತ್ತೆ, ಅವರು ಊಟ ಮಾಡ್ತಾರೆ, ಒಪ್ಪಿಸ್ಕೊಳ್ತಾರೆ, ತಪ್ಪು ಮಾಡಿದರೆ ನಮ್ಮನ್ನು ಬೈತಾರೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟೇ ಅಡ್ವಾನ್ಸ್ ಇದ್ಬಿಡ್ತಾರೆ ಅವರು ಅಷ್ಟೇ. ಅದು ಜ್ಞಾನಿ ಅನುಭವ ದೃಷ್ಟಿಯಿಂದ ಏನು ಅಂತ ಕೇಳ್ಬೇಕು ಇವಾಗ. ಜ್ಞಾನಿ ಅನುಭವ ದೃಷ್ಟಿಯಿಂದ ಊಟ ಮಾಡಿದ್ರ, ಅವರು ವ್ಯವಹಾರ ಮಾಡಿದ್ರ, ಅವ್ರು ಕೋಪಿಸ್ಕೊಂಡ್ರ, ಅಥವಾ ಅವರು ಪಾಠ ಮಾಡಿ, ಏನಿಲ್ಲ ಸ್ವಾನುಭವ ದೃಷ್ಟಿಯಿಂದ. ನಮ್ಮ ದೃಷ್ಟಿಯಿಂದ ಉಂಟು ಅಷ್ಟೇ. ಎರಡು ಇದು. ಮುಂದ್ಗಡೆ ನೋಡಿದ್ರೆ ರಾಯರ್ ಕುದುರೆ ಅನ್ಸುತ್ತೆ, ಹಿಂದ್ಗಡೆ ನೋಡಿದ್ರೆ ಸಾಹೇಬರ ಕುದುರೆ ಅನ್ಸುತ್ತೆ. ಯಾವ ಕುದುರೆ ಇದು ತಪ್ಪಿಸ್ಕೊಳಕ್ಕೆ? ಇಬ್ಬರ ತನ 55 ರೂಪಾಯಿ ತಗೊಂಬಿಟ್ಟ ಲಂಚನ, ಸಾಕ್ಷಿ ಹೇಳೋನು. ಅದು ಸಾಹೇಬರ ಕುದುರೆ ಕದ್ಬಿಟ್ಟ ಒಬ್ಬ ಇದು ಮುಸಲ್ಮಾನ ಕದ್ಬಿಟ್ಟ. ಇದು ಕೋರ್ಟ್ಗೆ ಹಾಕ್ಬಿಟ್ರು. ಕೋರ್ಟ್ಗೆ ಹಾಕ್ಬಿಟ್ಮೇಲೆ ಸಾಕ್ಷಿಗೆ ಆ ಮುಸಲ್ಮಾನ ಇವರನ್ನೇ ಇಟ್ಕೊಂಡಿದ್ದಾನೆ, ಇವರು ಇವರನ್ನೇ ಇಟ್ಕೊಂಡಿದ್ದಾನೆ. ಯೋಚನೆ ಮಾಡೋದು, ಇಬ್ರಿಗೂ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಜಡ್ಜ್ ಕೇಳಿದ್ರೆ ಯಾವ್ದೇ ಕುದುರೆ ಅಂದ್ರೆ ಏನ್ರಿ ಸಾಹೇಬ್ರೆ, ಮುಂದ್ಗಡೆ ನೋಡಿದ್ರೆ ನಮ್ಮ ಯಜಮಾನ ಇವ್ರದ್ದು ಅನ್ಸುತ್ತೆ,
ಈ ಕಡೆ ನೋಡಿದ್ರೆ ಮುಸಲ್ಮಾನ್ದು ಅನ್ಸತ್ತೆ, ಎರಡು ಹೌದು ಅನ್ಸತ್ತೆ ಅಂದ್ಬಿಟ್ಟ. ಗೊತ್ತಾಯ್ತು ಜಡ್ಜಿ ಕಳ್ಳ ಇವನು, ಇವನು ದುಡ್ಡು ತಗೊಂಡಿದ್ದಾರೆ, ಎರಡು ಕಡೆ ದುಡ್ಡು ತಗೊಂಡಿದ್ದಾರೆ ಗೊತ್ತಾಯ್ತು. ಆಗಲ್ಲ, ಸುಮ್ಮನೆ ತಮಾಷೆ ಹೇಳಿದೆ ಅಷ್ಟು. ಈ ಕಾಂಟ್ರಾಸ್ಟಿಗೆ ಅಲ್ಲ ಇದು, ಈ ಕಾಂಟ್ರಾಸ್ಟಿಗೆ ಅಲ್ವೇ ಅಲ್ಲ. ಸ್ವಲ್ಪ ಹೊತ್ತಿಗೆ ಆಗುತ್ತೆ, ಯಾವ ಕಡೆಯಿಂದ ನೋಡಿದ್ರೆ ಒಂದೊಂದ್ ತರ ಕಾಣುತ್ತೆ ಅಲ್ವಾ, ತಮಾಷೆಗೆ ಅಷ್ಟೇ.